Okay, my dear students, now let us study laws of motion. My dear students, you have already learned about laws of motion in theory classes. So, let us discuss some concepts regarding NEET. Okay, now let me to know what is the meaning of force. ಇಲ್ಲಿ ಫೋರ್ಸ್ ಅಂದರೆ ಏನು ನಾನು ನಿಮಗೆ ಥಿಯರಿ ಕ್ಲಾಸಸಲ್ಲಿ ಹೇಳಿದ್ದೇನೆ. ಫೋರ್ಸ್ ಅಂತಂದರೆ ಇಲ್ಲಿ ನೋಡ್ರಿ, ನಾನು ಇಲ್ಲಿ ಒಂದು ಬ್ಲಾಕನ್ನು ಡ್ರಾ ಮಾಡ್ತೀನಿ. ಓಕೆ, ದಿಸ್ ಈಸ್ ಕಾಲ್ಡ್ ವಾಟ್? ದಿಸ್ ಈಸ್ ಎ ಬ್ಲಾಕ್. ಇದೇನಿದು? ಇದೊಂದು ಬ್ಲಾಕ್, ರೈಟ್? ಈ ಬ್ಲಾಕ್ ಈಗ ರೆಸ್ಟ್ದಲ್ಲಿ ಇದೆ. ಓಕೆ, ಇದು ಸ್ಟ್ರೈಟ್ ಏನಿದೀಗ ರೆಸ್ಟ್. ಓಕೆ, ಅಂದ್ರೆ ವೆನ್ ಐ ಅಪ್ಲೈ ಸಮ್ ಎಕ್ಸ್ಟರ್ನಲ್ ಏಜೆಂಟ್ ಲೈಕ್ ಪುಷ್, ಇಲ್ಲಿ ನಾನು ಈ ಬ್ಲಾಕನ್ನು ಪುಷ್ ಮಾಡಿದಾಗ, ತಳ್ಳಿದಾಗ ಈ ಬ್ಲಾಕ್ ಸೆಟ್ ಇಂಟು ಮೋಷನ್. ಇದು ಸೆಟ್ ಇಂಟು ಮೋಷನ್. ನೋಡ್ರಿ, ಇದು ಸ್ಟೇಟ್ ಚೇಂಜ್ ಆಯಿತು ರೆಸ್ಟ್ದಿಂದ ಮೋಷನ್ಗೆ. ಅದೇ ರೀತಿ ನಾನು ಇಲ್ಲೊಂದು ಬ್ಲಾಕನ್ನು, ಮತ್ತೊಂದು ಬ್ಲಾಕನ್ನು ಕನ್ಸಿಡರ್ ಮಾಡ್ಕೊಳ್ತೀನಿ. ದಿಸ್ ಇಸ್ ಕಾಲ್ಡ್ ವಾಟ್? ದಿಸ್ ಇಸ್ ಎ ಬ್ಲಾಕ್. ಈಗ ಈ ಬ್ಲಾಕನ್ನು ನಾನು ಒಂದು ಎಕ್ಸ್ಟರ್ನಲ್ ಏಜೆಂಟ್ ಲೈಕ್ ಪುಲ್ಲನ್ನು ಅಪ್ಲೈ ಮಾಡ್ತೀನಿ. ಪುಷ್ ಅಂದರೆ ತಳ್ಳುವುದು, ಪುಲ್ ಅಂದರೆ ಜಗ್ಗುದು. ಜಗ್ಗಿದಾಗ ಈ ರೆಸ್ಟ್ದಲ್ಲಿ ಇರ್ತಕ್ಕಂಥ ಈ ಬ್ಲಾಕ್ ಮತ್ತೆ ಈ ದಿಕ್ಕಿನಲ್ಲಿ ಹಿಂಗೆ ಸರಿತದ, ಅಂದರೆ ಮತ್ತೆ ಮೋಷನ್ನಲ್ಲಿ ಬಂತು. ಅಂದರೆ ಹಿಯರ್ ದ ಎಕ್ಸ್ಟರ್ನಲ್ ಏಜೆಂಟ್ಸ್ ಲೈಕ್ ಪುಷ್ ಆರ್ ಪುಲ್ ಇವನ್ನ ಅಪ್ಲೈ ಮಾಡಿದಾಗ ರೆಸ್ಟಲ್ಲಿ ಇರ್ತಕ್ಕಂಥ ಬ್ಲಾಕು ಮೋಷನ್ಗೆ ಕನ್ವರ್ಟ್ ಆಗುತ್ತೆ. ಈ ರೀತಿ ಫೋರ್ಸ್ ಅಂತಂದರೆ ದೀಸ್ ಆರ್ ದ ಎಕ್ಸ್ಟರ್ನಲ್ ಏಜೆಂಟ್ಸ್ ಲೈಕ್ ಪುಷ್ ಆರ್ ಪುಲ್ whose application changes the state of the object from rest to motion ಅಥವಾ ಮೋಷನ್ ಟು ರೆಸ್ಟ್. ನೋಡಿದಲ್ಲಿ ಮೋಷನ್ದಲ್ಲಿ ಇರ್ತಕ್ಕಂಥ, ಈಗ ಇಲ್ಲೊಂದು ಬ್ಲಾಕ್ ಇದೆ, ಇದು ಮೋಷನ್ದಲ್ಲಿ ಇದೆ, ರೈಟ್? ಇಟ್ ಇಸ್ ಮೂವಿಂಗ್ ವಿತ್ ಸರ್ಟನ್ ವೆಲಾಸಿಟಿ. ಇದನ್ನು ಜಗ್ ಹಿಡಿದ್ರಪ್ಪ ಅಂತಂದ್ರೆ, ಇದನ್ನು ಪುಲ್ ಮಾಡಿ ಹಿಡಿದ್ರಪ್ಪ ಅಂದ್ರೆ ಮೋಷನ್ದಲ್ಲಿ ಇರ್ತಕ್ಕಂಥದ್ದು ಇದು ರೆಸ್ಟಿಗೆ ಬರ್ತದೆ, ರೈಟ್? ಈ ರೀತಿ ಮೋಷನ್ನದಲ್ಲಿರ್ತಕ್ಕಂಥ ಬಾಡಿನ ರೆಸ್ಟಿಗೆ ತರಲಿಕ್ಕೆ ಅಥವಾ ರೆಸ್ಟ್ದಲ್ಲಿ ಇರ್ತಕ್ಕಂಥ ಬಾಡಿನ ಮೋಷನ್ನಲ್ಲಿ ತರಲಿಕ್ಕೆ ನಾವು ಪುಷ್ ಅಥವಾ ಪುಲ್ ಈ ಎಕ್ಸ್ಟರ್ನಲ್ ಏಜೆಂಟ್ಸನ್ನು ನಾವು ಅಪ್ಲೈ ಮಾಡ್ತೀವಿ. ಆ್ಯಂಡ್ ದೀಸ್ ಎಕ್ಸ್ಟರ್ನಲ್ ಏಜೆಂಟ್ಸ್ ಹೂಸ್ ಅಪ್ಲಿಕೇಶನ್ ಹೆಲ್ಪ್ ಅಥವಾ ಹೂಸ್ ಅಪ್ಲಿಕೇಶನ್ ಚೇಂಜಸ್ ದ ಸ್ಟೇಟ್ ಆಫ್ ದ ಆಬ್ಜೆಕ್ಟ್ ಈಸ್ ಕಾಲ್ಡ್ ಆ್ಯಸ್ ಫೋರ್ಸ್ ಅಂತ ಕರಿತೀವಿ. ಓಕೆ ಓಕೆ, ಇಲ್ಲಿ ನೋಡಿ, ನಾನು ಡೆಫಿನಿಷನ್ನ ಬರೆದಿದ್ದೀನಿ. The external agents like push or pull whose application changes the state of object is called as force ಅಂತ ಕರಿತೀರ, ರೈಟ್? ದಿಸ್ ಇಸ್ ದ ಡೆಫಿನಿಷನ್ ಆಫ್ ಫೋರ್ಸ್. ಓಕೆ, ಈಗ ಇಲ್ಲಿ ಇನ್ನೊಂದು ಪಾಯಿಂಟನ್ನು ನಾವು ಸ್ಟಡಿ ಮಾಡೋಣ. ಏನಪ್ಪ ಪಾಯಿಂಟ್ ಅಂತಂದರೆ, ಫೋರ್ಸ್ ಆರ್ ಆಫ್ ಟೂ ಟೈಪ್ಸ್, ಕಾಂಟ್ಯಾಕ್ಟ್ ಫೋರ್ಸ್ ಆ್ಯಂಡ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತೇಳಿ. ಇಲ್ಲಿ ಹಾಗಾದರೆ ಕಾಂಟ್ಯಾಕ್ಟ್ ಫೋರ್ಸ್ ಅಂತಂದರೆ ಏನು? ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ, ಫಾರ್ ಎಕ್ಸಾಂಪಲ್, ನಾನು ಇಲ್ಲೊಂದು ಟೇಬಲನ್ನು ಕನ್ಸಿಡರ್ ಮಾಡ್ಕೊಳ್ತೇನೆ. ಓಕೆ, ಇಲ್ಲೊಂದು ಟೇಬಲನ್ನು ನಾನು ಇಲ್ಲೇ ಕನ್ಸಿಡರ್ ಮಾಡ್ಕೊಳ್ತೇನೆ, ರೈಟ್? ಓಕೆ, ಇದೊಂದು ಟೇಬಲ್. ಈ ಟೇಬಲ್ ಮೇಲೆ ಒಂದು ಬ್ಲಾಕನ್ನು ಇಡ್ತೇನೆ, ರೈಟ್? ದಿಸ್ ಇಸ್ ಕಾಲ್ಡ್ ವಾಟ್? ದಿಸ್ ಇಸ್ ದ ಬ್ಲಾಕ್. ಓಕೆ, ಇಲ್ಲಿ ನೋಡಿರಿ, ಈ ಬ್ಲಾಕು ಟೇಬಲ್ ಮೇಲೆ ಇಟ್ಟಿದ್ದೇನೆ ಅಂದರೆ ಬ್ಲಾಕ್ ಆ್ಯಂಡ್ ಸರ್ಫೇಸ್ ಆಫ್ ಟೇಬಲ್ ಆರ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್. ಹಂಗಾರೆ ಇದಕ್ಕೆ ನಾವೇನು ಕರಿತೇವೆ ಗೊತ್ತಾ? ಇದಕ್ಕೆ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್ ಅಂತ ಕರಿತೇವೆ, ಅಥವಾ ಸರ್ಫೇಸ್ ಆಫ್ ಕಾಂಟ್ಯಾಕ್ಟ್, ಸರ್ಫೇಸ್ ಆಫ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ ನಾವು. ಅಂದರೆ ಇಲ್ಲಿ ಬ್ಲಾಕು ಈ ಟೇಬಲ್ ಸರ್ಫೇಸ್ ಮೇಲೆ ಒಂದು ಫೋರ್ಸನ್ನು ಎಕ್ಸರ್ಟ್ ಮಾಡತ್ತಿ, ಅದೇ ರೀತಿ ಟೇಬಲ್ಲು ಬ್ಲಾಕ್ ಮೇಲೆ ಒಂದು ಫೋರ್ಸನ್ನು ಉಂಟು ಮಾಡ್ತಾ ಇದೆ. ಇನ್ ದಿಸ್ ವೇ, when two bodies are brought in contact, they are exerting force on each other. Such type of force is known as ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ಅಂದರೆ ಎರಡು ವಸ್ತುಗಳನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ದಲ್ಲಿ ಒಂದು ಫೋರ್ಸ್ ಡೆವಲಪ್ ಆಗ್ತದೆ. ದ್ಯಾಟ್ ಈಸ್ ಕಾಲ್ಡ್ ವಾಟ್? ಕಾಂಟ್ಯಾಕ್ಟ್ ಫೋರ್ಸ್ ಅಂತ ನಾವು ಕರಿತೀವಿ. ಓಕೆ, ಇನ್ನು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಇಲ್ಲಿ ವಸ್ತುಗಳು ಬಾಡೀಸ್ ಕಾಂಟ್ಯಾಕ್ಟ್ ಆಗಬೇಕಂತ ಏನಿಲ್ಲ, ಅವೆರಡು ಸರ್ಟೇನ್ ದೂರದಲ್ಲೇ ಇದ್ದರೆ ಸಾಕು. ಈಗ ನೋಡಿರಿ, ಇಲ್ಲೊಂದು ಬಾಡಿ ಇದೆ, ಇಲ್ಲೊಂದು ಬಾಡಿ ಇದೆ, ಇದರ ಮಾಸ್ M1 ಅನ್ರಿ, ಇದರ ಮಾಸ್ M2 ಅನ್ರಿ. ಇವೆರಡು ಕಾಂಟ್ಯಾಕ್ಟ್ ಆಗಿಲ್ಲ. ಓಕೆ,
they are placed at a certain distance. When two objects are placed at certain distance, then a kind of force develops between them, and that force is called what? Non-contact force ಅಂತ ಕರಿತೀವಿ. ಅಂದರೆ ಕಾಂಟ್ಯಾಕ್ಟ್ ಫೋರ್ಸ್ ಡೆವಲಪ್ ಆಗಬೇಕಂತಂದರೆ ಎರಡು ಬಾಡೀಸು ಕಾಂಟ್ಯಾಕ್ಟ್ದಲ್ಲಿ ಇರಬೇಕು. ಓಕೆ, ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಇಟ್ ಇಸ್ ಆಲ್ಸೋ ಎ ಫೋರ್ಸ್, ಬಟ್ ಇಲ್ಲಿ ಬಾಡೀಸ್ ಕಾಂಟ್ಯಾಕ್ಟ್ ಇರಲೇಬೇಕಂತ ಏನಿಲ್ಲ. ಓಕೆ ಮ್ಯಾಮ್, ಸಿಯರ್ ಈಗ ನೋಡಿ ಅವು ಯಾವ್ಯಾವ ಹಂಗಾರ ಕಾಂಟ್ಯಾಕ್ಟ್ ಫೋರ್ಸಸ್ ಯಾವ್ಯಾವು? ಸಿಯರ್ ಫಸ್ಟ್ ಒನ್ ಈಸ್ ನಾರ್ಮಲ್ ರಿಯಾಕ್ಷನ್ ಫೋರ್ಸ್, ಟೆನ್ಷನ್ ಫೋರ್ಸ್, ಸ್ಪ್ರಿಂಗ್ ಫೋರ್ಸ್ ಆ್ಯಂಡ್ ಫ್ರಿಕ್ಷನ್ ಫೋರ್ಸ್. ಇವೆಲ್ಲ ಏನಿವು ಕಾಂಟ್ಯಾಕ್ಟ್ ಫೋರ್ಸಸ್. ಇವೆಲ್ಲ ಇವನ್ನ ನಾವು ಈಗ ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ಓಕೆ, ಇನ್ನು ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ ಅಂತಂದ್ರೆ ಏನು ನೋಡ್ರಿ. ಗ್ರಾವಿಟೇಷನಲ್ ಫೋರ್ಸ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ ಮತ್ತು ಮ್ಯಾಗ್ನೆಟಿಕ್ ಫೋರ್ಸ್ ಇವೇನಿವು ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ ಅಂತ ಕರಿತೀವಿ. ಅಂದರೆ ಈ ಫೋರ್ಸಸ್ ಡೆವಲಪ್ ಆಗಬೇಕಂತಂದ್ರೆ ಎರಡು ವಸ್ತುಗಳು ಕಾಂಟ್ಯಾಕ್ಟ್ ಆಗಿರಬೇಕು, ಒಂದಕ್ಕೊಂದು ಟಚ್ ಆಗಿರಬೇಕು. ಹಂಗಾರೆ ಈ ಫೋರ್ಸಸ್ ಉಂಟಾಗಬೇಕಂತಂದರೆ ಇಲ್ಲಿ ಎರಡೂ ಸರ್ಫೇಸಸ್ ಆಫ್ ಬಾಡೀಸ್ ಅಂದ್ರೆ ಕಾಂಟ್ಯಾಕ್ಟ್ದಾಗ ಇರಂಗಿಲ್ಲ. ಇಲ್ಲಿ ಕಾಂಟ್ಯಾಕ್ಟ್ ಆಗಿರಂಗಿಲ್ಲ, ಇಲ್ಲಿ ಕಾಂಟ್ಯಾಕ್ಟ್ ಆಗ್ತಾವೆ. ಬೇಸಿಕಲಿ ನೀವು ಒಂದೇ ತಿಳ್ಕೊಬೇಕು, ಎರಡು ವಸ್ತುಗಳು ಕಾಂಟ್ಯಾಕ್ಟ್ ಆದಾಗ ಉಂಟಾಗತಕ್ಕಂಥ ಫೋರ್ಸು ಕಾಂಟ್ಯಾಕ್ಟ್ ಫೋರ್ಸು. ಎರಡು ವಸ್ತುಗಳು ಕಾಂಟ್ಯಾಕ್ಟ್ ಆಗಿಲ್ಲ, ಸರ್ಟೆನ್ ದೂರದಲ್ಲಿ ಇಟ್ಟಾಗ ಅವೆರಡು ನಡುವೆ ಫೋರ್ಸ್ ಡೆವಲಪ್ ಆಗ್ತಂದ್ರೆ ಅದು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ಓಕೆ, ಹಂಗಾರೆ ವ್ಯಾನ್ ಟೂ ಬಾಡೀಸ್ ಆರ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್ ಎ ಕೈಂಡ್ ಆಫ್ ಫೋರ್ಸ್ ಡೆವಲಪ್ ಬಿಟ್ವೀನ್ ದಮ್ and that is called what? Contact force. When two bodies are placed at certain distance without any contact, then a kind of force develops between them, and that kind of force is called what? Non-contact force ಅಂತ ಕರಿತೀವಿ ನಾವು. ಓಕೆ, ಹಂಗಾರೆ ಈ ಫಸ್ಟ್ ಪಿ ಯು ಸಿಯಲ್ಲಿ ನಾವು ನಾರ್ಮಲ್ ರಿಯಾಕ್ಷನ್ ಫೋರ್ಸನ್ನು ಸ್ಟಡಿ ಮಾಡ್ತೇವೆ, ಟೆನ್ಷನ್ ಫೋರ್ಸನ್ನು ಸ್ಟಡಿ ಮಾಡ್ತೇವೆ, ಸ್ಪ್ರಿಂಗ್ ಫೋರ್ಸನ್ನು ಸ್ಟಡಿ ಮಾಡ್ತೇವೆ, ಫ್ರಿಕ್ಷನ್ ಫೋರ್ಸನ್ನು ಸ್ಟಡಿ ಮಾಡ್ತೇವೆ. ಓಕೆ, ಹಂಗಾರೆ ಗ್ರಾವಿಟೇಷನ್ ಫೋರ್ಸನ್ನು ನಾವು ಸ್ಟಡಿ ಮಾಡ್ತೀವಿ, ಬಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸು ಮತ್ತು ಮ್ಯಾಗ್ನೆಟಿಕ್ ಫೋರ್ಸನ್ನು ಇವನ್ನ ನಾವು 12th ಸ್ಟಡಿ ಮಾಡ್ತೇವೆ. ಓಕೆ, ಡೀಟೇಲಾಗಿ ಸೆಕೆಂಡ್ ಪಿ ಯು ಸಿದಲ್ಲಿ ಕ್ಲಾಸ್ 12 ಇದನ್ನು ನಾವು ಸ್ಟಡಿ ಮಾಡ್ತೇವೆ. ಹಾಗಾದ್ರೆ ನೋಡೋಣ ಈಗ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಅಂದ್ರೇನು, ಟೆನ್ಷನ್ ಫೋರ್ಸ್ ಅಂದ್ರೇನು, ಸ್ಪ್ರಿಂಗ್ ಫೋರ್ಸ್ ಅಂದ್ರೇನು, ಫ್ರಿಕ್ಷನ್ ಫೋರ್ಸ್ ಅಂದ್ರೇನು ಅಂತೇಳಿ ಡಿಟೇಲಾಗಿ ನೋಡೋಣ. ಓಕೆ, ನಾವು ನೀವು ನಾರ್ಮಲ್ ರಿಯಾಕ್ಷನ್ ಫೋರ್ಸನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ಫೋರ್ಸ್ ಡ್ಯೂ ಟು ವೇಟ್ ಅಂದ್ರೇನು ತಿಳ್ಕೊಬೇಕು. ನೋಡ್ರಿ, ಈಗ ವಾಟ್ ಈಸ್ ದ ಮೀನಿಂಗ್ ಆಫ್ ಫೋರ್ಸ್ ಡ್ಯೂ ಟು ವೇಟ್ ಅಂದರೆ ಅಲ್ಲಿ ಹೆಸರೇ ಹೇಳ್ತೈತೆ ನೋಡ್ರಿ. ಒಂದು ವಸ್ತುವಿಗೆ ತೂಕ ಇತ್ತಂದ್ರೆ ಅದು ಒಂದು ಫೋರ್ಸನ್ನು ಉಂಟು ಮಾಡ್ತದೆ ಅಂತ ಹೇಳ್ತದೆ. ಅದು ಫೋರ್ಸ್ ಡ್ಯೂ ಟು ವೇಟ್ ಅಂದರೆ ಡ್ಯೂ ಟು ಮಾಸ್ ಆಫ್ ದ ಬಾಡಿ. ವೆನ್ ದ ಬಾಡಿ ಪೊಸೆಸ್ ಮಾಸ್, ಇಟ್ ಈಸ್ ಎಕ್ಸರ್ಟಿಂಗ್ ಸಮ್ ಕೈಂಡ್ ಆಫ್ ಫೋರ್ಸ್, ದಟ್ ಈಸ್ ಕಾಲ್ಡ್ ವಾಟ್? ಫೋರ್ಸ್ ಡ್ಯೂ ಟು ವೇಟ್. ಒಂದು ಎಕ್ಸಾಂಪಲ್ನ ತಗೊಳ್ಳೋಣ. ಇಲ್ಲಿ ನೋಡ್ರಿ, ಒಂದು ಬ್ಲಾಕ್ ಇದೆ. ಓಕೆ, ದಿಸ್ ಈಸ್ ಕಾಲ್ಡ್ ವಾಟ್? ಇದೊಂದು ಬ್ಲಾಕ್ ಇದು. ಓಕೆ, ಇದೊಂದು ಬ್ಲಾಕ, ಇದೊಂದು ಸರ್ಫೇಸ್ ಇದು. ಓಕೆ, ಸಿಯರ್ ಒಂದು ಬ್ಲಾಕನ್ನು ಸರ್ಫೇಸ್ ಮೇಲೆ ಇಡಲಾಗಿದೆ ಅಂದರೆ ದಿಸ್ ಬ್ಲಾಕ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸರ್ಫೇಸ್. ಹಂಗಾರೆ ಇಲ್ಲಿ ಕಾಂಟ್ಯಾಕ್ಟ್ ಫೋರ್ಸ್ ಡೆವಲಪ್ ಆಗ್ತದೆ ಅಂದಂಗೆ ಆಯ್ತು. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ವಾಟ್? ಸರ್ಫೇಸ್ ಆಫ್ ಕಾಂಟ್ಯಾಕ್ಟ್. ಅಂದರೆ ಬ್ಲಾಕ್ ಮತ್ತು ಸರ್ಫೇಸ್ ಎರಡು ಕಾಂಟ್ಯಾಕ್ಟ್ ಆಗ್ಯಾವ ಅಂತಂದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಫೋರ್ಸ್ ಡೆವಲಪ್ ಆಗ್ತದೆ. ಇಲ್ಲಿ ನಾವು ಏನು ಸ್ಟಡಿ ಮಾಡಬೇಕಾಗಿದೆ? ಫೋರ್ಸ್ ಡ್ಯೂ ಟು ವೇಟನ್ನು ಸ್ಟಡಿ ಮಾಡಬೇಕಾಗಿದೆ, ರೈಟ್? ಓಕೆ, ನೋಡ್ರಂಗಾರೆ ಹಿಯರ್ ದ ಬಾಡಿ ಈಸ್ ಪೊಸೆಸ್ಸಿಂಗ್ ಎ ಮಾಸ್ ಎಮ್. ಇದಕ್ಕೆ ಮಾಸ್ ಇರೋದ್ರಿಂದ ಈ ಸರ್ಫೇಸ್ ಮೇಲೆ ಇದು ಒಂದು ಡೌನ್ವರ್ಡ್ ಫೋರ್ಸನ್ನು ಉಂಟು ಮಾಡ್ತಾಯಿದೆ. ಎಂಥ ಫೋರ್ಸ? ಡೌನ್ವರ್ಡ್ ಫೋರ್ಸ್. ಡೌನ್ವರ್ಡ್ ಫೋರ್ಸ್. ಓಕೆ, ಹಾಂ, ಈ ಡೌನ್ವರ್ಡ್ ಫೋರ್ಸ್ ಯಾಕೆ ಉಂಟಾಗ್ತದೆ ಅಂದರೆ ಬಿಕಾಸ್ ದ ಬಾಡಿ ಈಸ್ ಪೊಸೆಸ್ಸಿಂಗ್ ಸಮ್ ಮಾಸ್. ಡ್ಯೂ ಟು ದಿಸ್ ಮಾಸ್ ದ ಬಾಡಿ ಈಸ್ ಎಕ್ಸರ್ಟಿಂಗ್ ಎ ಫೋರ್ಸ್ ಆನ್ ದ ಸರ್ಫೇಸ್ ಇನ್ ಡೌನ್ವರ್ಡ್ ಡೈರೆಕ್ಷನ್. ಹಂಗಾರೆ ತೂಕ ಇರೋದ್ರಿಂದ ಒಂದು ಡೌನ್ವರ್ಡ್ ಫೋರ್ಸ್ ಉಂಟಾಗಿದೆ. ಈ ಫೋರ್ಸ್ಗೆ ಫೋರ್ಸ್ ಡ್ಯೂ ಟು ವೇಟ್ ಅಂತ ಕರಿತೀವಿ. ಇದನ್ನು ಹೆಂಗೆ ಮೆಜರ್ ಮಾಡ್ತೇವೆ ಅಂತಂದರೆ ಆ ವಸ್ತುವಿಗೆ ಇರ್ತಕ್ಕಂಥ ತೂಕ ಮತ್ತು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ ಫೋರ್ಸ್ ಡ್ಯೂ ಟು ವೇಟ್. ಅದಕ್ಕೆ ನಾವು ಫೋರ್ಸ್ ಡ್ಯೂ ಟು ವೇಟನ್ನು ಹೆಂಗೆ ಬರ್ತೀವಿ? FW ಇಸ್ ಈಕ್ವಲ್ ಟು M ಇಂಟು G. ಇಲ್ಲಿ M ಅಂದ್ರೆ ಮಾಸ್ ಆಫ್ ದ ಬಾಡಿ, G ಅಂದರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಇನ್ ದಿಸ್ ವೇ ಇಫ್ ಎ ಬಾಡಿ ಪೊಸೆಸ್ ಮಾಸ್ ದೆನ್ ಇಟ್ ಎಕ್ಸರ್ಟ್ಸ್ ಎ ಕೈಂಡ್ ಆಫ್ ಡೌನ್ವರ್ಡ್ ಫೋರ್ಸ್.
ದಿಸ್ ಡೌನ್ವರ್ಡ್ ಫೋರ್ಸ್ ಡ್ಯೂ ಟು ಇಟ್ಸ್ ಮಾಸ್ ಈಸ್ ಕಾಲ್ಡ್ ವಾಟ್? ಫೋರ್ಸ್ ಡ್ಯೂ ಟು ವೇಟ್ ಅಂತ ಕರಿತೀವಿ ನಾವು. ಅದನ್ನ ನಾನು ಇಲ್ಲೇ ತೋರಿಸ್ತೇನೆ ನೋಡ್ರಿ ನಿಮಗೆ. ದಿಸ್ ಈಸ್ ಕಾಲ್ಡ್ ವಾಟ್? ದಿಸ್ ಇಸ್ ಅ downward force which is given by Fw equal to m into g. So and it acts always in downward direction. ಇದನ್ನು ಕೂಡ ನಾವು ಇಲ್ಲಿ ಒಂದು ಎಕ್ಸಾಂಪಲ್ ಸ್ಟಡಿ ಮಾಡ್ಬೋದು. ನೋಡ್ರಿ ಇಲ್ಲಿ ಇದಕ್ಕೇಂತ ನಾವು ಇನ್ಕ್ಲೈನ್ಡ್ ಸರ್ಫೇಸ್ ಅಂತ ಕರಿತೀವಿ. ಇದಕ್ಕೇನು ಕರಿತೀವಿ? ಇನ್ಕ್ಲೈನ್ಡ್ ಸರ್ಫೇಸ್ ಅಂತ ಕರಿತೀವಿ. ಗೆಟಿಂಗ್ ದ ಪಾಯಿಂಟ್. ಈ ಇನ್ಕ್ಲೈನ್ಡ್ ಸರ್ಫೇಸ್ ಮೇಲೆ ಇಲ್ಲೊಂದು ಬಾಕ್ಸನ್ನು ಇಡಲಾಗಿದೆ, ಐ ಮೀನ್ ಬ್ಲಾಕನ್ನು ಇಡಲಾಗಿದೆ. ಇಟ್ ಈಸ್ ಹ್ಯಾವಿಂಗ್ ಸರ್ಟೆನ್ ಮಾಸ್. ಓಕೆ, ಹಂಗಾರೆ ಇದಕ್ಕೆ ಮಾಸ್ ಐತೆ ಅಂದರೆ ಇಟ್ ಎಕ್ಸರ್ಸ್ ಎ ಕೈಂಡ್ ಆಫ್ ಡೌನ್ವರ್ಡ್ ಫೋರ್ಸ್ ವಿಚ್ ಇಸ್ ಕಾಲ್ಡ್ ಆ್ಯಸ್ ಫೋರ್ಸ್ ಡ್ಯೂ ಟು ವೇಟ್ ಅಂತೇಳಿ, ವಿಚ್ ಇಸ್ ಈಕ್ವಲ್ ಟು ಎಮ್ ಇಂಟು ಜಿ. ಇದನ್ನು ನಾವು ಸಿಂಪಲ್ಲಾಗಿ ಎಮ್ ಇಂಟು ಜಿನು ಅಂತ ಬರಿಬೋದು, ರೈಟ್? ಇದನ್ನು ಎಮ್ ಇಂಟು ಜಿನು ಅಂತ ಬರಿಬೋದು. ಓಕೆ, ಹಂಗಾರೆ ಇಲ್ಲಿ ನೋಡಿ ಕಾಂಟ್ಯಾಕ್ಟ್ ಫೋರ್ಸ್ ಡೆವಲಪ್ ಆಗಿದೆ. ಇಲ್ಲಿ ನೋಡಿ ಇಲ್ಲಿ ಕಾಂಟ್ಯಾಕ್ಟ್ ಆಗಿದೆ. ಓಕೆ, ಹಾಗಾದರೆ ಇಲ್ಲಿ ಪ್ರೀವಿಯಸ್ ಕ್ಲಾಸ್ದಲ್ಲಿ ನಾನು ನಿಮ್ಗೆ ಹೇಳಿದ್ದೇನೆ, ದಿಸ್ ಈಸ್ ಕಾಲ್ಡ್ ವಾಟ್? ನೋಡಿ ಇದು ಸ್ಪ್ಲಿಟ್ ಆಗ್ತಾಯಿದೆ, ಇದು ಫೋರ್ಸ್ ಡ್ಯೂ ಟು ವೇಟ್ ಸ್ಪ್ಲಿಟ್ ಆಗ್ತಾಯಿದೆ. ದಿಸ್ ಇಸ್ ಥೀಟಾ ಆ್ಯಂಗಲ್. ಏನಾಗಿ ಸ್ಪ್ಲಿಟ್ ಆಗ್ತಾಯಿದೆ? ಎಮ್ ಜಿ ಕಾಸ್ ಥೀಟಾ ಆ್ಯಂಡ್ ಎಮ್ ಜಿ ಸೈನ್ ಥೀಟಾ ಆಗಿ ಸ್ಪ್ಲಿಟ್ ಆಗ್ತಾಯಿದೆ ಈ ಫೋರ್ಸ್ ಡ್ಯೂ ಟು ವೇಟು, ಬಿಕಾಸ್ ಇಟ್ ಈಸ್ ಮೇಕಿಂಗ್ ಅನ್ ಆ್ಯಂಗಲ್ ಥೀಟಾ ವಿತ್ ದ ಹಾರಿಜೆಂಟಲ್. ಓಕೆ, ಇದು ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಈ ಎಕ್ಸಾಂಪಲ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೀವು ತಿಳ್ಕೋಬೇಕಾಗತ್ತೆ. ಓಕೆ, ನಾನು ಇಲ್ಲಿ ಶಾರ್ಟ್ ಆಗಿದ್ದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ. ಓಕೆ, ನೋಡಿ ಇನ್ನೊಮ್ಮೆ ತೋರಿಸ್ತೀನಿ. ದಿಸ್ ಇಸ್ ಫೋರ್ಸ್ ಡ್ಯೂ ಟು ವೇಟ್, ಇಟ್ ಈಸ್ ಮೇಕಿಂಗ್ ಅನ್ ಆ್ಯಂಗಲ್ ಥೀಟಾ, ದೆನ್ ಇಟ್ಸ್ ಸ್ಪ್ಲಿಟ್ಸ್ ಇಂಟು ಟೂ ಕಂಪೋನೆಂಟ್ಸ್, ದಟ್ ಈಸ್ ಎಮ್ ಜಿ ಸೈನ್ ಥೀಟಾ ಆ್ಯಂಡ್ ಎಮ್ ಜಿ ಕಾಸ್ ಥೀಟಾ. ಆಲ್ರೆಡಿ ನೀವು ಇದನ್ನು ಸ್ಟಡಿ ಮಾಡಿದ್ದೀರಿ ಪ್ರೀವಿಯಸ್ ಕ್ಲಾಸ್ನಲ್ಲಿ, ಸ್ವಲ್ಪ ನೋಡ್ಕೋಬೇಕಷ್ಟು ಅದನ್ನು. ಓಕೆ, ನಾನು ನೆಕ್ಸ್ಟ್ ಮೂವ್ ಮಾಡೋಣ. ಏನದು? ನಾರ್ಮಲ್ ರಿಯಾಕ್ಷನ್ ಫೋರ್ಸ್. ಇದನ್ನು ಕ್ಯಾಪಿಟಲ್ ಲೆಟರ್ ಎನ್ದಿಂದ ನಾವು ಗುರುತಿಸ್ತೇವೆ. ಏನಂಗಾರೆ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಅಂದ್ರೆ? ಸಿ ಹಿಯರ್ ಇಟ್ ಈಸ್ ಎ ಕಾಂಟ್ಯಾಕ್ಟ್ ಫೋರ್ಸ್ ಬಿಟ್ವೀನ್ ಟೂ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್. ನಾನು ಹೇಳಿದ್ದೇನೆ ನಾರ್ಮಲ್ ರಿಯಾಕ್ಷನ್ ಅಂದ್ರೆ ಕೂಡ ಇದೇನದು ಕಾಂಟ್ಯಾಕ್ಟ್ ಫೋರ್ಸ್. ಯಾಕೆ ಇದಕ್ಕೆ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ ಅಂದರೆ, ಬಿಕಾಸ್ ವ್ಯಾನ್ ಟೂ ಬಾಡೀಸ್ ಆರ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್ ಎ ಕೈಂಡ್ ಆಫ್ ಫೋರ್ಸ್ ಡೆವಲಪ್ಸ್ ನಾರ್ಮಲ್ ಟು ದ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಅಂತ ಕರಿತೀವಿ. ನೋಡ್ರಿ ಅದನ್ನ ಹೇಳ್ತಾರೆ. ಇಲ್ಲೊಂದು ಬಾಡಿ ಇದೆ, ನೋಡ್ರಿ ಇಲ್ಲಿ ಒಂದು ಬ್ಲಾಕ್ ಇದೆ. ದಿಸ್ ಈಸ್ ಕಾಲ್ಡ್ ವಾಟ್? ದಿಸ್ ಈಸ್ ಎ ಬ್ಲಾಕ್, ರೈಟ್? ಇದೇನಿದೆ? ದಿಸ್ ಈಸ್ ಸರ್ಫೇಸ್. ಓಕೆ, ಇಲ್ಲಿ ನೋಡಿ ಇಲ್ಲಿ ಬಂದು ಇಲ್ಲಿ ಕಾಂಟ್ಯಾಕ್ಟ್ ಆಗಿದೆ. ಓಕೆ, ಹಾಗಾದರೆ ಈ ಬ್ಲಾಕು ಈ ಸರ್ಫೇಸ್ ಮೇಲೆ ಒಂದು ಫೋರ್ಸನ್ನು ಉಂಟು ಮಾಡಿದೆ. ಅದೇ ರೀತಿ ಈ ಸರ್ಫೇಸು ಬ್ಲಾಕ್ ಮೇಲೆ ಒಂದು ಫೋರ್ಸನ್ನು ಉಂಟು ಮಾಡ್ತಾಯಿದೆ. ಹೌದಾ? ಅಂದರೆ ವ್ಯಾನ್ ಟೂ ಬಾಡೀಸ್ ಆರ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್, ದೆನ್ ಎ ಕೈಂಡ್ ಆಫ್ ಫೋರ್ಸ್ ಡೆವಲಪ್ ಬಿಟ್ವೀನ್ ದೆಮ್ ಆ್ಯಂಡ್ ದಿಸ್ ಫೋರ್ಸ್ ಈಸ್ ನಾರ್ಮಲ್ ಟು ದ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್. ಇದಕ್ಕೆ ನಾವೇನು ಕೇಳ್ತೀವಿ? ನಾರ್ಮಲ್ ಫೋರ್ಸ್. ಇದಕ್ಕೂ ಕೂಡ ನಾರ್ಮಲ್ ಫೋರ್ಸ್. ಇದನ್ನು ಎನ್, ಇದಕ್ಕೆ ಬಿ ಅಂದರೆ ಬ್ಲಾಕ್, ಎಸ್ ಅಂದರೆ ಸರ್ಫೇಸ್, ಎನ್ ಬಿ ಎಸ್ ಅಂತೀವಿ. ಎನ್ ಬಿ ಎಸ್ ಅಂತಂದ್ರೆ ಫೋರ್ಸ್, ನಾರ್ಮಲ್ ಫೋರ್ಸ್ ಆನ್ ದ ಬ್ಲಾಕ್ ಎಕ್ಸರ್ಟೆಡ್ ಬೈ ದ ಸರ್ಫೇಸ್. ಎನ್ ಎಸ್ ಬಿ ಅಂತಂದ್ರೆ ನಾರ್ಮಲ್ ಫೋರ್ಸ್ ಆನ್ ದ ಸರ್ಫೇಸ್ ಡ್ಯೂ ಟು ದ ಬ್ಲಾಕ್ ಅಂದಾಗ. ಓಕೆ, ಅದನ್ನ ಇಲ್ಲ ನಿಮಗೆ ತೋರಿಸ್ತೇನೆ ನೋಡ್ರಿ. ಸಿ ಹಿಯರ್ ದಿಸ್ ಇಸ್ ದ ಬ್ಲಾಕ್, ದಿಸ್ ಇಸ್ ದ ಸರ್ಫೇಸ್. ದ ನಾರ್ಮಲ್ ಫೋರ್ಸ್ ಅಂದರೆ ನಾರ್ಮಲ್ ರಿಯಾಕ್ಷನ್, ಇಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್. ನೋಡ್ರಿ ಇಲ್ಲಿ ನೋಡಿ, ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ, ಇದಕ್ಕೆ ನಾರ್ಮಲ್ ಆಗಿ ಇದೆ. ಹೌದಾ? ಅದನ್ನ ಇಲ್ಲಿ ತೋರಿಸ್ತೇನೆ ನೋಡ್ರಿ ನಾನು. ದಿಸ್ ಈಸ್ ಎನ್ ಬಿ ಎಸ್ ಅಂದ್ರೇನು? ದಿಸ್ ಈಸ್ ದ ನಾರ್ಮಲ್ ಫೋರ್ಸ್ ಆನ್ ದ ಬ್ಲಾಕ್ ಎಕ್ಸರ್ಟೆಡ್ ಬೈ ದ ಸರ್ಫೇಸ್. ಈ ಸರ್ಫೇಸು ಬ್ಲಾಕ್ ಮೇಲೆ ಒಂದು ಅಪ್ಪರ್ಡ್ ಫೋರ್ಸನ್ನು ಉಂಟು ಮಾಡಿದೆ, ನಾರ್ಮಲ್ ಫೋರ್ಸನ್ನು. ಅದಕ್ಕೆ ನಾವು ನಾರ್ಮಲ್ ಫೋರ್ಸ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ನೋಡ್ರಿ, ಬ್ಲಾಕ್ ಕೂಡ ಸರ್ಫೇಸ್ ಮೇಲೆ ಒಂದು ಫೋರ್ಸನ್ನು ಉಂಟು ಮಾಡ್ತಿದೆ ಇನ್ ಡೌನ್ವರ್ಡ್ ಡೈರೆಕ್ಷನ್. ಅದು ಕೂಡ ನಾರ್ಮಲ್ ಆಗಿದೆ, ಎನ್ ಎಸ್ ಬಿ ಅಂತೀವಿ. ಇಲ್ಲಿ ಎನ್ ಎಸ್ ಬಿ ಅಂದರೆ ನಾರ್ಮಲ್ ಫೋರ್ಸ್ ಆನ್ ದ ಸರ್ಫೇಸ್ ಎಕ್ಸರ್ಟೆಡ್ ಬೈ ದ ಬ್ಲಾಕ್. ಹೀಗೆ ಬ್ಲಾಕು ಸರ್ಫೇಸ್ ಮೇಲೆ, ಸರ್ಫೇಸು ಬ್ಲಾಕ್ ಮೇಲೆ ಒಂದೊಂದೊಂದು ಫೋರ್ಸನ್ನು ಎಕ್ಸರ್ಟ್ ಮಾಡ್ತವೆ. ಆ ಫೋರ್ಸ ನಾರ್ಮಲ್ ಆಗಿರ್ತೈತಿ ಮತ್ತು ಆಪೋಸಿಟ್ ಆಗಿರ್ತದೆ. ಅದಕ್ಕೆ ನಾವು ಹಿಂಗೆ ಬರಿತೇವೆ. ಏನಂತ ಬರಿತೇವೆ? ಈ ರೀತಿ ಬರಿತೇವೆ. ಇಲ್ಲ ಐತೆ ನೋಡ್ರಿ, ಇವೆರಡು ಫೋರ್ಸ ಈಕ್ವಲ್ ಇರ್ತಾವೆ,
ಬಟ್ ಅಪೋಸಿಟ್ ಇರ್ತಾವೆ. ಹೀಗಾಗಿ ಇಲ್ಲಿ ನೆಗೆಟಿವ್ ಸೈನ್ನ ನಾವು ಬಳಸ್ತೇವೆ. ನೆಗೆಟಿವ್ ಸೈನ್ ಏನು ಹೇಳ್ತದಪ್ಪ ಅಂದ್ರೆ NBS ಆ್ಯಂಡ್ NSP ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್. ಇನ್ ದಿಸ್ ವೇ ನೆಟ್ ವರ್ಟಿಕಲ್ ಫೋರ್ಸ್ ಬಿಕಮ್ಸ್ 0. ರೈಟ್? ಓಕೆ, ಈಗ ನೆಕ್ಸ್ಟ್ ಬರೋಣ. ನೋಡಿರಿ, ಸೇಮ್ ಎಕ್ಸಾಂಪಲ್ಲ. ಇಲ್ಲಿ ನೋಡಿರಿ, ನಾನು ಹೇಳ್ತೇನೆ ನಿಮಗೆ. ಇಲ್ಲಿ ನೋಡಿರಿ, ಈ ಬ್ಲಾಕ್ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಆಗೈತಿ. ಅಂದ್ರೆ ಬ್ಲಾಕ್ ಈ ದಿಕ್ಕಿನಲ್ಲಿ ಒಂದು ಫೋರ್ಸ್ ಉಂಟು ಮಾಡತ್ತಿ ಸರ್ಫೇಸ್ ಮೇಲೆ, ಸರ್ಫೇಸು ಬ್ಲಾಕ್ ಮೇಲೆ ಈ ದಿಕ್ಕಿನಲ್ಲಿ ಒಂದು ಫೋರ್ಸನ್ನು ಉಂಟು ಮಾಡ್ತಾಯಿದೆ. ಇದು ನಾರ್ಮಲ್ ಫೋರ್ಸ, ಇದು ನಾರ್ಮಲ್ ರಿಯಾಕ್ಷನ್, ಇದು ನಾರ್ಮಲ್ ರಿಯಾಕ್ಷನ್. ಎರಡು ಸರ್ಫೇಸ್ ಆಫ್ ಕಾಂಟ್ಯಾಕ್ಟ್ಗೆ ಪರ್ಪೆಂಡಿಕ್ಯುಲರ್ ಇದಾವೆ. ಇಲ್ಲೇ ಐತೆ ನೋಡಿರಿ, ನಾರ್ಮಲ್ ರಿಯಾಕ್ಷನ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಇಸ್ ಇನ್ ಕಾಂಟ್ಯಾಕ್ಟ್. ಇದು ಸರ್ಫೇಸ್ ಇಸ್ ಇನ್ ಕಾಂಟ್ಯಾಕ್ಟ, ಇದು ನಾರ್ಮಲ, ಇದು ಕೂಡ ನಾರ್ಮಲ್. ರೈಟ್? ಅದನ್ನೇ ಇಲ್ಲಿ ತೋರಿಸ್ತೇನೆ ನೋಡಿರಿ. See here, that's all. Now, here also NBS equal to NSP, but direction is opposite. Okay. ಇನ್ನು ನೆಕ್ಸ್ಟ್ ಮೂವ್ ಮಾಡೋಣ. ಏನಪ್ಪ ಅಂತಂದರೆ ಇಲ್ಲೊಂದಿದೆ ಎಕ್ಸಾಂಪಲ್ ನೋಡಿರಿ. ಇಲ್ಲೊಂದು ಸ್ಪಿಯರ್ ಇದೆ. ಓಕೆ, ಸ್ಪಿಯರ್ದ ಸರ್ಫೇಸ್ ಮೇಲೆ ಒಂದು ಬ್ಲಾಕ್ನ ಇಡಲಾಗಿದೆ. ಇಲ್ಲಿ ಕೂಡ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್. ಇಲ್ಲಿ ನೋಡಿ, ಇಲ್ಲಿ ಬಂದು ಕಾಂಟ್ಯಾಕ್ಟ್ ಆಗಿದೆ. ಹಂಗಾರೆ ಈ ಬ್ಲಾಕು ಈ ಸ್ಪಿಯರ್ ಮೇಲೆ ಒಂದು ಫೋರ್ಸ್ನ ಉಂಟು ಮಾಡ್ತಾಯಿದೆ. ದಿಸ್ ಈಸ್ ನಾರ್ಮಲ್ ಫೋರ್ಸ್ ಆನ್ ಸ್ಪಿಯರ್ ಡ್ಯೂ ಟು ದ ಬ್ಲಾಕ್. ಅದೇ ರೀತಿ ಸ್ಪಿಯರ್ ಕೂಡ ಬ್ಲಾಕ್ ಮೇಲೆ ನಾರ್ಮಲಿ ಒಂದು ಫೋರ್ಸ್ನ ಉಂಟು ಮಾಡ್ತಾಯಿದೆ. ಇದು NBS. NBS ಅಂದ್ರೆ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಅಥವಾ ನಾರ್ಮಲ್ ಫೋರ್ಸ್ ಆನ್ ದ ಬ್ಲಾಕ್ ಡ್ಯೂ ಟು ದ ಸ್ಪಿಯರ್ ಅಂತ ಅರ್ಥ. ಅದನ್ನು ನಾನಿಲ್ಲೇ ತೋರಿಸ್ತೇನೆ ನೋಡಿರಿ. ಲೆಟ್ಸ್ ಆಲ್. ನಾರ್ಮಲ್ ಫೋರ್ಸ್ ಆನ್ ಬ್ಲಾಕ್ ಎಕ್ಸರ್ಟೆಡ್ ಬೈ ಸ್ಪಿಯರ್. ಇದು ನೋಡ್ರಿ, NSP ಅಂದರೆ ನಾರ್ಮಲ್ ಫೋರ್ಸ್ ಆನ್ ಸ್ಪಿಯರ್. ಇದೇನಿದೆ, ನಾರ್ಮಲ್ ಫೋರ್ಸ್ ಆನ್ ಸ್ಪಿಯರ್. ನಾರ್ಮಲ್ ಫೋರ್ಸ್ ಆನ್ ಸ್ಪಿಯರ್ ಎಕ್ಸರ್ಟೆಡ್ ಬೈ ದ ಬ್ಲಾಕ್ ಆಗಬೇಕಿದು. ರೈಟ್? ಈ ರೀತಿ ಬ್ಲಾಕು ಸ್ಪಿಯರ್ ಮೇಲೆ ಫೋರ್ಸ್ನ ಎಕ್ಸರ್ಟ್ ಮಾಡ್ತಾಯಿದೆ, ಸ್ಪಿಯರು ಬ್ಲಾಕ್ ಮೇಲೆ ಫೋರ್ಸನ್ನು ಎಕ್ಸರ್ಟ್ ಮಾಡ್ತದೆ. ಆ ಎರಡು ಫೋರ್ಸಸ್ಸು ಪಾಯಿಂಟ್ ಆಫ್ ಏನಪ್ಪ ಸರ್ಫೇಸಿನ ಕಾಂಟ್ಯಾಕ್ಟಿಗೆ ಪರ್ಪೆಂಡಿಕ್ಯುಲರ್ ಇದಾವ. ಓಕೆ, ನಾವು ಕಮ್ ಟು ದ ಪಾಯಿಂಟ್. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಇಲ್ಲಿ ಎರಡು ಬ್ಲಾಕ್ಸ್ ಅದಾವೆ. ಓಕೆ, ಬ್ಲಾಕ್ 1 ಆ್ಯಂಡ್ ಬ್ಲಾಕ್ 2. ಬ್ಲಾಕ್ 1ದ ಮಾಸ ಎಷ್ಟಾಗಿದೆ? M1 ಆಗಿದೆ. ರೈಟ್? ಬ್ಲಾಕ್ 2ದು ಮಾಸ M2 ಆಗಿದೆ. ಹೌದಾ? ಈಗ ಏನು ಮಾಡೋಣ, ಹಿಯರ್ ದ ಟೂ ಬ್ಲಾಕ್ಸ್ ಆರ್ ಇನ್ ಕಾಂಟ್ಯಾಕ್ಟ್. ಇಲ್ಲಿ ಕಾಂಟ್ಯಾಕ್ಟ್ ಆಗ್ಯಾವ ನೋಡ್ರಿ. ಅಂದ್ರೆ ಎರಡೂ ಕಾಂಟ್ಯಾಕ್ಟ್ ಆಗ್ಯಾವ ಅಂತಂದ್ರೆ ಅವೆರಡು ನಡುವೆ ಒಂದು ಕಾಂಟ್ಯಾಕ್ಟ್ ಫೋರ್ಸು ಡೆವಲಪ್ ಆಯಿತು. ಆ ಕಾಂಟ್ಯಾಕ್ಟ್ ಫೋರ್ಸ್ಗೆ ನಾವೇನು ಕರಿತೀವಿ? ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಒಂದು ಕಾಂಟ್ಯಾಕ್ಟ್ ಆಗಿದೆ. ರೈಟ್? ಹೌದಾ? ಕಾಂಟ್ಯಾಕ್ಟ್ ಆಗಿದೆ ನೋಡಿರಿ, ಇಲ್ಲೆರಡು ಕಾಂಟ್ಯಾಕ್ಟ್ ಆಗ್ಯಾವ. ಹಂಗಾರೆ ನಾರ್ಮಲ್ ರಿಯಾಕ್ಷನ್ ಯಾವಾಗಲೂ ಸರ್ಫೇಸಸ್ ಕಾಂಟ್ಯಾಕ್ಟಿಗೆ ಪರ್ಪೆಂಡಿಕ್ಯುಲರ್ ಇರ್ತಾವೆ. ಅಂದರೆ ದಿಸ್ ಈಸ್ ದ ನಾರ್ಮಲ್ ಫೋರ್ಸ್ ಆನ್ ಬ್ಲಾಕ್ 1 ಡ್ಯೂ ಟು ಬ್ಲಾಕ್ 2. ಅದೇ ರೀತಿ ದಿಸ್ ಈಸ್ ದ ನಾರ್ಮಲ್ ಫೋರ್ಸ್ ಆನ್ ಬ್ಲಾಕ್ 2 ಡ್ಯೂ ಟು ಬ್ಲಾಕ್ 1. ಓಕೆ, ಈ ರೀತಿ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟಿಗೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ದಲ್ಲಿ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಉಂಟಾಗ್ತದೆ ಅನ್ನೋದನ್ನು ನೀವು ಮರಿಬಾರ್ದು. ಓಕೆ, ಅದೇ ಇಲ್ಲಿ ತೋರಿಸ್ತೀನಿ ನೋಡಿರಿ. ದಿಸ್ ಇಸ್ ಕಾಲ್ಡ್ ವಾಟ್? ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಆನ್ ಫಸ್ಟ್ ಬ್ಲಾಕ್ ಡ್ಯೂ ಟು ದ ಸೆಕೆಂಡ್ ಬ್ಲಾಕ್ which is perpendicular to the surfaces in contact. ಇಲ್ಲಿ ನೋಡಿ, this is the normal reaction force on second block due to the first block which is also normal to the surfaces in contact. Okay, that's all. Now tension ಅಂದ್ರೆ ಏನು? ಭಾಳ ಇಂಪಾರ್ಟೆಂಟ್ ಇದು. ಟೆನ್ಷನ್ ಅಂದ್ರೆ ಇದೊಂದು ಕೈಂಡ್ ಆಫ್ ಫೋರ್ಸ್. ರಿಮೆಂಬರ್, ಟೆನ್ಷನ್ ಮೀನ್ಸ್ ವಾಟ್? ಇಸ್ ಎ ಕೈಂಡ್ ಆಫ್ ಫೋರ್ಸ್. ಇದು ಕೂಡ ಫೋರ್ಸದ ಒಂದು ವಿಧ. ಹೌದಾ? ಇಲ್ಲಿ ಟೆನ್ಷನ್ ಅಂದರೆ ನೀವು ಒತ್ತಡ ಅಂತ ತಿಳ್ಕೊಬಾರ್ದು. ಫಿಸಿಕ್ಸ್ದಲ್ಲಿ ಟೆನ್ಷನ್ ಅಂದರೆ ಇಟ್ ಇಸ್ ಎ ಕೈಂಡ್ ಆಫ್ ಫೋರ್ಸ್. ರಿಮೆಂಬರ್. ಓಕೆ, ಟೆನ್ಷನ್ ಎಲ್ಲಿ ಕಂಡು ಬರ್ತದೆ? ಇದು ಟೆನ್ಷನ್ ಅಪಿಯರ್ಸ್ ಇನ್ ಸ್ಟ್ರಿಂಗ್ದಲ್ಲಿ ಟೆನ್ಷನ್ ಇರ್ತದೆ, ಚೈನ್ದಲ್ಲಿ ಕಂಡು ಬರ್ತದೆ, ಬೆಲ್ಟ್ದಲ್ಲಿ ಕಂಡು ಬರ್ತದೆ, ರೋಪ್ದಲ್ಲಿ ಕಂಡು ಬರ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಟೆನ್ಷನ್ ಅಂದ್ರೇನು? ಟೆನ್ಷನ್ ಇಸ್ ಎ intermolecular force between the atoms of a string which comes into play when the string is stretched.
ನೋಡಿರಿ, ಇದರ ಅರ್ಥ ಹೆಂಗೆ ಗೊತ್ತಾ, ಇಲ್ಲಿ ಒಂದು ಸ್ಟ್ರಿಂಗನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ ನಾವು. ಏನೋ ಒಂದು ಸ್ಟ್ರಿಂಗನ್ನು, ಇದೊಂದು ಸ್ಟ್ರಿಂಗಪ್ಪ. ಇದನ್ನು ನಾವು ಜಗ್ಗಿದಾಗ, ಇದನ್ನು ಸ್ಟ್ರೆಚ್ ಮಾಡಿದಾಗ, ಈ ಕಡೆ ಇದನ್ನು ಎಫ್ ಬಲದಿಂದ ಇದನ್ನು ಸ್ಟ್ರೆಚ್ ಮಾಡಿ, ಎಫ್ ಬಲದಿಂದ ಇದನ್ನು ಹಿಗ್ಗಿಸಿದಾಗ, ಸ್ಟ್ರೆಚ್ ಮಾಡಿದಾಗ ಈ ಸ್ಟ್ರಿಂಗದ ಆಟಮ್ಸ್ಗಳ ನಡುವೆ ಒಂದು ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಡೆವಲಪ್ ಆಗ್ತದೆ. ಆ ಫೋರ್ಸು ಅದನ್ನು ಮತ್ತೆ ವಾಪಸ್ ತನ್ನ ಆ ಸ್ಟ್ರಿಂಗ್ ಇನಿಷಿಯಲ್ ಸ್ಥಿತಿಗೆ ಬರೋಂಗೆ ಮಾಡ್ತದೆ. ಅದಕ್ಕೆ ನಾವು ಟೆನ್ಷನ್ ಅಂತ ಕರಿತೀವಿ. ಓಕೆ, ಅಂದ್ರೆ ವ್ಯಾನ್ ಯು ಸ್ಟ್ರೆಚ್ ದ ಸ್ಟ್ರಿಂಗ್, then a kind of intermolecular force develops between the atoms of string. That intermolecular force is known as tension. ಈ ಟೆನ್ಷನ್ ಹಂಗನೇ ಪ್ರೊಡ್ಯೂಸ್ ಆಗೋದಿಲ್ಲ. ಇದು ಒಂದು ಸ್ಟ್ರಿಂಗನ್ನು ಸ್ಟ್ರೆಚ್ ಮಾಡಿದಾಗ, ಹಿಗ್ಗಿಸಿದಾಗ ಆ ಸ್ಟ್ರಿಂಗದ ಆಟಮ್ಗಳಲ್ಲಿ ಒಂದು ಇಂಟರ್ಮೋಲಿಕ್ಯುಲರ್ ಫೋರ್ಸ್ ಉಂಟಾಗ್ತದೆ. ಆ ಇಂಟರ್ಮೋಲಿಕ್ಯುಲರ್ ಫೋರ್ಸ್ಗೆ ನಾವೇನು ಕರಿತೇವೆ, ಟೆನ್ಷನ್ ಅಂತ ಕರಿತೇವೆ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿರಿ. ಇಲ್ಲಿ ನೋಡಿರಿ, ಎರಡು ಬ್ಲಾಕ್ಗಳನ್ನ ಒಂದು ಸ್ಟ್ರಿಂಗ್ದಿಂದ ಕನೆಕ್ಟ್ ಮಾಡಿವೆ. ಈಗ ಎರಡನ್ನೂ ಜಗ್ಗುನ. ಓಕೆ, ಹೆಂಗೆ, ಇದನ್ನು ಈ ಕಡೆ ಪುಲ್ ಮಾಡೋಣ, ಇದನ್ನು ಈ ಕಡೆ ಪುಲ್ ಮಾಡೋಣ. ಪುಲ್ ಮಾಡಿದಾಗ ಅಂದರೆ ಸ್ಟ್ರೆಚ್ ಮಾಡ್ತೇವೆ, ಹಿಗ್ಗಿಸಿದಾಗ ಏನು ಉಂಟಾಕತಿ, ಈ ಸ್ಟ್ರಿಂಗ್ ಒಳಗಡೆ, ಈ ಸ್ಟ್ರಿಂಗದ ಆಟಮ್ಸ್ ಒಳಗಡೆ ಒಂದು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಡೆವಲಪ್ ಆಗ್ತದೆ. ಅದಕ್ಕೆ ನಾವು ಟೆನ್ಷನ್ ಅಂತ ಕರಿತೇವೆ. ರೈಟ್, ಅದಿಲ್ಲಿ ತೋರಿಸ್ತೇವೆ ನೋಡಿರಿ. ಪುಲ್ ಮಾಡ್ತಾ ಇದ್ದೀರಿ ನೀವು. ಓಕೆ, ಎಫ್ ಬಲದಿಂದ ಇದನ್ನು ಈ ಕಡೆ ಜಗ್ಗತ್ತೀರಿ, ಎಫ್ ಬಲದಿಂದ ಇದನ್ನು ಈ ಕಡೆ ಜಗ್ಗತ್ತೀರಿ. ಅಂದ್ರೆ ಇಲ್ಲಿ ನೀವು ಸ್ಟ್ರೆಚ್ ಮಾಡಾಕತ್ತೀರಿ, ಒಂದು ಸ್ಟ್ರಿಂಗನ್ನು ಸ್ಟ್ರೆಚ್ ಮಾಡಾಕತ್ತೀರಿ. ಸ್ಟ್ರೆಚ್ ಮಾಡಿದಾಗ ಏನು ಉಂಟಾಗ್ತದ, ಸಿಆರ್ ಟೆನ್ಷನ್ ಆ್ಯಕ್ಟ್ಸ್ ಆನ್ ದ ಬಾಡಿ ಇನ್ ದ ಡೈರೆಕ್ಷನ್ ಅವೇ ಫ್ರಮ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಏನು ಹಿಂಗಂದ್ರೆ ನೋಡಿರಿ, ಇದು ಸ್ಟ್ರಿಂಗ್, ರೈಟ್, ಏನಿದು ಸ್ಟ್ರಿಂಗ್, ಇಲ್ಲಿ ಅಂತಲ್ಲ, ಇದು ಸ್ಟ್ರಿಂಗ್, ಇದು ಸ್ಟ್ರಿಂಗ. ಓಕೆ, ಇಲ್ಲಿ ನೋಡಿರಿ ನೀವು, ಈ ಸ್ಟ್ರಿಂಗ ಇಲ್ಲಿ ಕಾಂಟ್ಯಾಕ್ಟ್ ಆಗೈತೆ ಬ್ಲಾಕಿಗೆ, ಮತ್ತು ಈ ಬ್ಲಾಕಿಗೆ ಇಲ್ಲಿ ಕಾಂಟ್ಯಾಕ್ಟ್ ಆಗೈತೆ. ಹಂಗಾರೆ ಈಗ ಇಲ್ಲಿ ಕಾಂಟ್ಯಾಕ್ಟ್ ಆಗಿದೆ, ಇಲ್ಲಿ ಕಾಂಟ್ಯಾಕ್ಟ್ ಆಗಿದೆ. ರಿಮೆಂಬರ್, ಇಲ್ಲಿ ಕಾಂಟ್ಯಾಕ್ಟ್ ಆಗಿದೆ, ಇಲ್ಲಿ ಕಾಂಟ್ಯಾಕ್ಟ್ ಆಗಿದೆ. ಸ್ಟ್ರಿಂಗು ಬ್ಲಾಕನ್ನು ಈ ಬ್ಲ್ಯಾಕ್ ಪಾಯಿಂಟಲ್ಲಿ ಬಂದು ಕಾಂಟ್ಯಾಕ್ಟ್ ಆಗಿದೆ. ರೈಟ್, ಹಾಗಾದರೆ ಇಲ್ಲಿ ನೋಡಿ, ಇದೇನು ಹೇಳ್ತದೆ, ಟೆನ್ಷನ್ ಆ್ಯಕ್ಟ್ಸ್ ಆನ್ ದ ಬಾಡಿ ಇನ್ ದ ಡೈರೆಕ್ಷನ್ ಅವೇ ಫ್ರಮ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ಆಗೈತಿ ಅಂದರೆ ಟೆನ್ಷನ್ನು ಈ ಕಡೆ ಆ್ಯಕ್ಟ್ ಆಗ್ತೈತಿ, ಟಿ. ಇದು ಇಲ್ಲಿ ಕಾಂಟ್ಯಾಕ್ಟ್ ಆಗೈತೆ ಅಂದರೆ ಇಲ್ಲಿ ಟೆನ್ಷನ್ನು ಈ ಕಡೆ ಆಗ್ತೈತಿ, ದಿಸ್ ಇಸ್ ಟಿ. ದಿಸ್ ಇಸ್ ದ ಮೀನಿಂಗ್ ಆಫ್ ಟೆನ್ಷನ್ ಆ್ಯಕ್ಟ್ಸ್ ಆನ್ ದ ಬಾಡಿ ಇನ್ ದ ಡೈರೆಕ್ಷನ್ ಅವೇ ಫ್ರಮ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ರಿಮೆಂಬರ್, ಇದನ್ನು ಯಾವಾಗಲೂ ನೆನಪಿಟ್ಟೋಗಬೇಕು. ರೈಟ್, ಇದು ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ. ಈ ಸ್ಟ್ರಿಂಗು ಬ್ಲಾಕನ್ನು ಇಲ್ಲಿ ಕಾಂಟ್ಯಾಕ್ಟ್ ಮಾಡೈತಿ, ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ ಮತ್ತು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾಯಿದೆ. ಇದೇನು ಹೇಳ್ತೈತಿ, ಇದು ಲೈನ, ಇದೇನು ಹೇಳ್ತದೆ ಅಂದ್ರೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ತಲ್ಲ ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ಅವೇ ಆ್ಯಕ್ಟ್ ಆಗ್ತದೆ ಟೆನ್ಷನ್, ಟಿ. ಇದು ಇಲ್ಲಿ ಕಾಂಟ್ಯಾಕ್ಟ್ ಮಾಡೈತಿ, ಈ ಕಡೆ ಆ್ಯಕ್ಟ್ ಆಗೈತಿ. ದಿಸ್ ಇಸ್ ದ ಮೀನಿಂಗ್. ರೈಟ್, ಇದನ್ನು ತೋರಿಸ್ತೇನೆ ನೋಡಿರಿ ಇವಾಗ. ಸಿಆರ್ ನೋಡಿರಿ, ಟಿ ಆ್ಯಕ್ಟಿಂಗ್ ಅವೇ ಫ್ರಮ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ದೀಸ್ ಆರ್ ಕಾಲ್ಡ್ ವಾಟ್, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಇಲ್ಲಿ ನೋಡ್ಬೋದು ನೀವು, ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ, ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಇಲ್ಲಿಂದ ಅವೇ ಅಂದರೆ ಈ ದಿಕ್ಕಿಗೆ. ರೈಟ್, ತಿಳ್ಕೊರಿ. ಇನ್ನೊಂದು ಸಲ ಹೇಳ್ತಾನೆ ನೋಡ್ರಿ. ಸಿಆರ್ ಹೌದಾ, ಈ ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ ನಿಮಗೆ? ಓಕೆ, ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್. ಇನ್ನೊಂದು ನೋಡ್ರಿ, ಇಫ್ ದ ಸ್ಟ್ರಿಂಗ್ ಇಸ್ massless and frictionless, the tension throughout the string remains constant provided there is no mass in between. ಏನು ಹಿಂಗಂದ್ರೆ ನೋಡ್ರಿ, ಇಲ್ಲೊಂದು ಬಾಬನ್ನು ಸ್ಟ್ರಿಂಗ್ ಮುಖಾಂತರ ತೂಗ್ಬಿಟ್ಟಿರಿ. ಓಕೆ, ತೂಗ್ಬಿಟ್ಟಾಗ ನೋಡಿರಿ, ಈ ಸ್ಟ್ರಿಂಗ್ ಇಲ್ಲಿ ಕಾಂಟ್ಯಾಕ್ಟ್ ಆಗೈತಿ ಮತ್ತು ಇಲ್ಲಿ ಕಾಂಟ್ಯಾಕ್ಟ್ ಆಗೈತಿ. ನೋಡಿರಿ, ಈ ಪಾಯಿಂಟ್ ಪ್ರಕಾರ ಟೆನ್ಷನ್ ಆ್ಯಕ್ಟ್ಸ್ ಆನ್ ದ ಬಾಡಿ ಇನ್ ದ ಡೈರೆಕ್ಷನ್ ಅವೇ ಫ್ರಮ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಹಾಗಾದ್ರೆ ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದರೆ ಟೆನ್ಷನ್ ಈ ದಿಕ್ಕಿಗೆ ಉಂಟಾಗ್ತೈತಿ. ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದರೆ ಟೆನ್ಷನ್ ಅವೇ ಫ್ರಮ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಈ ದಿಕ್ಕಿಗೆ ಉಂಟಾಗ್ತೈತಿ. ಓಕೆ, ಕ್ಲಿಯರ್, ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಅದನ್ನು ಆ್ಯನಿಮೇಷನ್ ಮಾಡಿ ತೋರಿಸ್ತಾರೆ ನೋಡಿರಿ. ಸಿಆರ್ ಟಿ, ದಿಸ್ ಇಸ್ ಟಿ. ಐ ವಿಲ್ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್. ಓಕೆ, ಇಲ್ಲೊಂದು ಎಕ್ಸಾಂಪಲ್ ಇದೆ. ಇಲ್ಲಿ ನೋಡಿರಿ, ಇಲ್ಲೊಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ, ಇಲ್ಲೊಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ. ಹಂಗಾರೆ ಇಲ್ಲಿ ಟೆನ್ಷನ್ನ, ದಿಸ್ ಇಸ್ ಟಿ, ಇದು ಕೂಡ ಟೆನ್ಷನ್ನ, ಇದು ಟಿ. ನಡಕಿಲ್ಲಿ ಯಾವ ಮಾಸು ಇಲ್ಲ.
ಮಾಸ್ ಇರಲಿಲ್ಲಪ್ಪ ಅಂದ್ರೆ ಅಲ್ಲಿ ಎದ್ರ ಹೇಳ್ತಾ ನೋಡಿರಿ, ಇಫ್ ದ ಸ್ಟ್ರಿಂಗ್ ಇಸ್ ಮಾಸ್ಲೆಸ್ ಅಂದ್ರೆ ಈ ಮಧ್ಯದಲ್ಲಿ ಸ್ಟ್ರಿಂಗ್ ಅದ ಅಲಾಂಗ್ ದ ಲೆಂತ್ ಆಫ್ ದ ಸ್ಟ್ರಿಂಗ್ ಯಾವುದೇ ಮತ್ತೆ ಮಾಸ್ ಬರಲಿಲ್ಲ ಅಂತಂದ್ರೆ ಟೆನ್ಷನ್ ಥ್ರೂ ಔಟ್ ದ ಸ್ಟ್ರಿಂಗ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ, ರೈಟ್. ಓಕೆ, ಇದೊಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಇದೊಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಹಂಗಾರೆ ಅವೇ ಫ್ರಮ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ದಿಸ್ ಇಸ್ ಟಿ, ದಿಸ್ ಇಸ್ ಟಿ. ಇದೊಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದರೆ ದಿಸ್ ಇಸ್ ಟಿ, ಇದೊಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದರೆ ದಿಸ್ ಇಸ್ ಟಿ, ರೈಟ್. ಇನ್ ದಿಸ್ ವೇ tension acts on the body in the direction away from the point of contact. ನೆನಪಿರಲಿ, ಇದನ್ನ ಆ್ಯನಿಮೇಷನ್ ಮಾಡಿ ತೋರಿಸ್ತೀನಿ. ದ್ಯಾಟ್ಸ್ ಆಲ್. ಸಿ ಹಿಯರ್ ಒನ್ ಮೋರ್ ಎಕ್ಸಾಂಪಲ್. ಇಲ್ಲಿ ನೋಡಿ ಏನಾಗಿದೆ, ಇದೊಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, 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 ಇದೊಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂದರೆ ಅವೇ ಫ್ರಮ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟಿ, ದಿಸ್ ಇಸ್ ಟಿ, ದಿಸ್ ಇಸ್ ಟಿ, this is T, this is T, and this is also T. ಇದನ್ನ ನಾನು ನಿಮಗೆ ಆ್ಯನಿಮೇಷನ್ ಮಾಡಿ ತೋರಿಸ್ತೀನಿ ನೋಡ್ರಿ. ದಟ್ಸ್ ಆಲ್, ದಟ್ಸ್ ಆಲ್, ದಟ್ಸ್ ಆಲ್, ರೈಟ್. ದಿಸ್ ಈಸ್ ದ ಕಾನ್ಸೆಪ್ಟ್ಸ್. ಓಕೆ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು, ಯಾಕಂದರೆ ಈ ಕಾನ್ಸೆಪ್ಟ್ ಮೇಲೆ ನಾವು ನೆಕ್ಸ್ಟ್ ಪ್ರಾಬ್ಲಮ್ ಬಿಡಿಸ್ಲಿಕ್ಕೆ ಹೊರಡ್ತಾ ಇದ್ದೇವೆ. ಓಕೆ, ಇದೇನು ಟಫ್ ಇಲ್ಲ. ನೆಕ್ಸ್ಟ್ ಫ್ರೀ ಬಾಡಿ ಡಯಾಗ್ರಾಮ್, FBD ಅಂತ ಕರಿತೀವಿ ನಾವು. ಇಲ್ಲಿ ನೋಡ್ರಿ, ಒಂದು ಬಾಡಿ ಇಲ್ಲಿ ಯಾವಾಗಲೂ ಈ ಚಾಪ್ಟರ್ದಲ್ಲಿ ಬಾಡಿ ಹೆಂಗೆ ಇರಲಿ, ಚೌಕ್ ಇರಲಿ, ಸ್ಕ್ವೇರ್ ಆಕಾರದಾಗಿರಲಿ, ಸ್ಪಿಯರ್ ಆಕಾರದಾಗಿರಲಿ, ಅದನ್ನು ಏನಂತ ಕನ್ಸಿಡರ್ ಮಾಡಬೇಕು, ಟ್ರೀಟೆಡ್ ಆ್ಯಸ್ ಪಾಯಿಂಟ್ ಮಾಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲೊಂದು ಸ್ಪಿಯರ್ ಇದೆ ಅಂತ ತಿಳ್ಕೊಳ್ಳಿ. ಈ ಸ್ಪಿಯರ್ ನೀವು ಹೆಂಗೆ ಟ್ರೀಟ್ ಮಾಡಬೇಕು, ಪಾಯಿಂಟ್ ಥರ ಟ್ರೀಟ್ ಮಾಡಬೇಕು, ಪಾಯಿಂಟ್ ಮಾಸ್ ಥರ. ಓಕೆ, ಸಪೋಸ್ ಒಂದು ಬ್ಲಾಕ್ ಇದೆ, ಇದನ್ನು ಹೆಂಗೆ ಟ್ರೀಟ್ ಮಾಡಬೇಕು, ಪಾಯಿಂಟ್ ಮಾಸ್ ಥರ ಟ್ರೀಟ್ ಮಾಡಬೇಕು ನೀವು, ರೈಟ್. ಟ್ರೀಟೆಡ್ ಆ್ಯಸ್ any body. In this chapter, any body is treated as point mass. ನೆಕ್ಸ್ಟ್ ಆಮೇಲೆ ಆ ಫಿಗರ್ದಲ್ಲಿ ಇರ್ತಕ್ಕಂಥ ಎಲ್ಲ ಫೋರ್ಸಸನ್ನು ಡ್ರಾ ಮಾಡಬೇಕು. ಡ್ರಾ ಆಲ್ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ. ಹಾಗಲ್ಲ ನಾನು ಹೇಳಿದ್ದೆ ನಿಮಗೆ. ಈಗ ಇದೊಂದು ಏನಪ್ಪ ಇದು, ಇಲ್ಲಿ ನೋಡ್ರಿ, ಇದೊಂದು ಇಲ್ಲಿ ನೋಡ್ರಿ, ಇದನ್ನು ಬಾಬ್ ಕನೆಕ್ಟ್ ಮಾಡಿದ್ದೀನಿ. ಇಲ್ಲೊಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ, ಇದು ಟೆನ್ಷನ್ ಫೋರ್ಸ, ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ, ಇದು ಟೆನ್ಷನ್ ಫೋರ್ಸ. ಓಕೆ, ನೆಕ್ಸ್ಟ್ ಇನ್ನೊಂದು ಏನು ಮಾಡಿದ್ವಿ, ಇದೊಂದು ಪುಲಿ ಅನ್ಕೊಳ್ಳೋಣ. ಇಲ್ಲೊಂದು ಮಾಸನ್ನು ತೂಗಿಬಿಟ್ಟೇವಿ, ಇಲ್ಲೊಂದು ಮಾಸನ್ನು ತೂಗಿಬಿಟ್ಟೇವಿ. ಹಾಂ, ಡ್ರಾ ಆಲ್ ದ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ. ಇಲ್ಲೊಂದು ಬಾಡಿ ಎಮ್ ಇದೆ, ಇದು ಎಮ್ ಇದೆ, ಇದು M1 ಇದು M2 ಅನ್ರಿ. ಸೊ ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ, ದಿಸ್ ಇಸ್ ಟಿ. ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ, ದಿಸ್ ಇಸ್ ಟಿ. ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ದಿಸ್ ಇಸ್ ಟಿ. ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ದಿಸ್ ಇಸ್ ಟಿ. ಈ ರೀತಿ ಡ್ರಾ ಆಲ್ ದ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ, ಹಿಂಗೆ ಡ್ರಾ ಮಾಡ್ಕೋಬೇಕು ನಾವು, ರೈಟ್. ನೋಡ್ರಿ, ಈಗ ಇಲ್ಲೊಂದು ಬಾಡಿ ಇದೆ ಆಫ್ ಮಾಸ್ ಎಮ್. ಓಕೆ, ಈಗ ಏನು ಮಾಡೋಣ, ಯಾವ್ಯಾವ ಫೋರ್ಸ್ ಇದ್ರ ಮೇಲೆ ಆ್ಯಕ್ಟ್ ಆಗ್ತಾ ಇವೆ ಅನ್ನೋದನ್ನು ನೋಡೋಣ. ಇದಕ್ಕೆ ಮಾಸ್ ಇದೆ, ಮಾಸ್ ಇರೋದರಿಂದ ಫೋರ್ಸ್ ಡ್ಯೂ ಟು ಮಾಸ್ ಉಂಟಾಗ್ತದೆ, ರೈಟ್. ಫೋರ್ಸ್ ಡ್ಯೂ ಟು ಮಾಸ್ ಏನದು, ಫೋರ್ಸ್ ಡ್ಯೂ ಟು ವೇಟ್ ಇಸ್ ಈಕ್ವಲ್ ಟು M ಇಂಟು G ಅಂತ ಬರ್ತೀವಿ. ಅಥವಾ ಸಿಂಪ್ಲಿ ನಾವು ಹಿಂಗೂ ಬರಿಬೋದು, ಏನಂತ, M ಇಂಟು G, ಫೋರ್ಸ್ ಡ್ಯೂ ಟು ಮಾಸ್. ಹಂಗಾರೆ ಈ ಬ್ಲಾಕು ಸರ್ಫೇಸ್ ಮೇಲೆ ಕಾಂಟ್ಯಾಕ್ಟ್ ಆಗೈತಿ, ಹಂಗಾರೆ ಕಾಂಟ್ಯಾಕ್ಟ್ ಫೋರ್ಸು ಡೆವಲಪ್ ಆಗ್ತದೆ, ದ್ಯಾಟ್ ಈಸ್ N. ಅದ N ಮತ್ತು Mg ಎರಡು ಬೋತ್ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಇನ್ ಡೈರೆಕ್ಷನ್, ಹ್ಯಾನ್ಸ್ ನೆಟ್ ವರ್ಟಿಕಲ್ ಫೋರ್ಸ್ ಇಸ್ 0. ಎಲ್ಲ ಫೋರ್ಸನ್ನು ನಾನು ಇಲ್ಲಿ ಡ್ರಾ ಮಾಡಿದೆ. ಓಕೆ, ಸಿ ಹಿಯರ್, this is normal reaction force, this is force due to weight. ಓಕೆ, ಇದೇ ಇದರ ಅರ್ಥ. ಡ್ರಾ ಆಲ್ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ. ಒಂದು ವಸ್ತುವನ್ನು ಒಂದು ಪ್ಲೇನ್ ಸರ್ಫೇಸ್ ಮೇಲೆ ಇಟ್ಟಾಗ ಎರಡು ರೀತಿಯ ಫೋರ್ಸ್ ಉಂಟಾಗ್ತವೆ. ಒಂದು ನಾರ್ಮಲ್ ರಿಯಾಕ್ಷನ್ ಫೋರ್ಸ, ಇನ್ನೊಂದು ಫೋರ್ಸ್ ಡ್ಯೂ ಟು ವೇಟ್, ರೈಟ್. ಇದೇ ಅದರ ಅರ್ಥ, ಡ್ರಾ ಆಲ್ ದ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ, ರೈಟ್. ನಾವು ಇದನ್ನು ಪಾಯಿಂಟ್ ಮಾಸ್ ಥರ ಟ್ರೀಟ್ ಮಾಡಿರಿ ಅಂತ ನೋಡಿದೆ. ಇಲ್ಲಿಂದ ನೋಡಿರಿ, ಟ್ರೀಟೆಡ್ ಆ್ಯಸ್, ಇದರೊಂದು ಬ್ಲಾಕ್ ಇದೆ, ಈ ಬ್ಲಾಕನ್ನು ನಾವು ಏನು ಮಾಡೀವಿ, ಪಾಯಿಂಟ್ ಮಾಸ್ ಥರ ಟ್ರೀಟ್ ಮಾಡಿದ್ದೀವಿ, ರೈಟ್. ಓಕೆ, ಹಂಗಾರೆ ನಾರ್ಮಲ್ ರಿಯಾಕ್ಷನ್ ಫೋರ್ಸ, ಫೋರ್ಸ್ ಡ್ಯೂ ಟು ವೇಟ್, ಎರಡು ಈ ರೀತಿ ಆ್ಯಕ್ಟ್ ಆಗ್ತಿರ್ತಾವೆ. ನೆಕ್ಸ್ಟ್ ಇನ್ನೊಂದು ಇಲ್ಲಿ ನೋಡಿರಿ, ಇಲ್ಲೊಂದು ಸ್ಪಿಯರ್ ಇದೆ ಆಫ್ ಮಾಸ್ ಎಮ್. ಇದೊಂದು ಸರ್ಫೇಸ, ಇದೊಂದು ಸರ್ಫೇಸ, ರೈಟ್. ಬಟ್ ಇಲ್ಲಿ ನೋಡಿರಿ,
ಈ ಸ್ಪಿಯರ್ ಇಲ್ಲಿ ಕಾಂಟ್ಯಾಕ್ಟ್ ಆಗಿದೆ, ಇಲ್ಲಿ ಕಾಂಟ್ಯಾಕ್ಟ್ ಆಗಿದೆ. ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ಆಯಿತು ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ಫೋರ್ಸ್ ಡೆವಲಪ್ ಆಯಿತು. ದಿಸ್ ಈಸ್ ಕಾಲ್ಡ್ ವಾಟ್? ದಿಸ್ ಈಸ್ ಕಾಲ್ಡ್ ವಾಟ್? ನಾರ್ಮಲ್ ಫೋರ್ಸ್. ದಿಸ್ ಈಸ್ ನಾರ್ಮಲ್ ಫೋರ್ಸ್. ಇಲ್ಲಿ ಕಾಂಟ್ಯಾಕ್ಟ್ ಆಗಿದೆ, ದಿಸ್ ಈಸ್ ನಾರ್ಮಲ್ ಫೋರ್ಸ್. ಹೌದಾ? ಹಂಗಾರೆ ಇದ್ರ ಮಾಸ್ ಇಲ್ಲಿ ಕಾನ್ಸಂಟ್ರೇಟ್ ಆಗೈತಿ ಅಂದ್ರೆ ಸೆಂಟರ್ ಆಫ್ ಮಾಸ್. ಇದ್ರ ಮಾಸ್ ಇಲ್ಲಿ ಕಾನ್ಸಂಟ್ರೇಟ್ ಆಗೈತೆ ಅಂದ್ರೆ ದಿಸ್ ಈಸ್ ಫೋರ್ಸ್ ಡ್ಯೂ ಟು ವೇಟ್, ದಟ್ ಈಸ್ m/g. ಈ ರೀತಿ ಫೋರ್ಸಸ್ ಆ್ಯಕ್ಟ್ ಆಗ್ತಾ ಇವೆ ಸ್ಪಿಯರ್ದಲ್ಲಿ. ಎರಡು ಕಡೆದು ಕಾಂಟ್ಯಾಕ್ಟ್ ಆಗೈತಿ, ಹೀಗಾಗಿ ಎರಡು ನಾರ್ಮಲ್ ರಿಯಾಕ್ಷನ್ನ ಡ್ರಾ ಮಾಡಿದ್ದೀನಿ. ಹಂಗಾರೆ ಈ ಸ್ಪಿಯರ್ನ ಪಾಯಿಂಟ್ ಮಾಸ್ ಥರ ನಾವು ಕನ್ಸಿಡರ್ ಮಾಡಿದರೆ ಯಾವ ರೀತಿ ಡಯಾಗ್ರಾಮ್ ಬರ್ತದೆ ನೋಡಿರಿ. ಸಿ ಹಿಯರ್, ಫೋರ್ಸ್ ಡ್ಯೂ ಟು ವೇಟ್. ಇಫ್ ಇಟ್ ಈಸ್ ಟ್ರೀಟೆಡ್ ಎಟ್ ಪಾಯಿಂಟ್ ಮಾಸ್, ಇದನ್ನು ಪಾಯಿಂಟ್ ಮಾಸ್ ಥರ ಟ್ರೀಟ್ ಮಾಡಿದರೆ ಇದು ಈ ರೀತಿ ನೆಟ್ ಫೋರ್ಸ್ ಆಗ್ತದೆ, N/mg. ರೈಟ್? ದಿಸ್ ಇಸ್ ದ ಕಾನ್ಸೆಪ್ಟ್. ಓಕೆ, ನೀವು ಇದನ್ನು ಸರಿಯಾಗಿ ತಿಳ್ಕೋಬೇಕು. ಓಕೆ, ಇನ್ನು ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಏನು ಹೇಳ್ತದೆ? ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ನೋಡೋಣ. ಓಕೆ, ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಸ್ಟೇಟ್ಸ್ ದ್ಯಾಟ್ every body tends to continue to be in the state of rest or to be in the state of uniform motion until external force acts on it. ಇದನ್ನು ಥಿಯರಿ ಒಳಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಇದರ ಅರ್ಥ ಏನಪ್ಪ ಅಂತಂದರೆ, ಯಾವುದೇ ಒಂದು ವಸ್ತುವಿನ ಮೇಲೆ ಬಾಹ್ಯ ಬಲಪ್ರಯೋಗ ಆಗುವವರೆಗೂ ಆ ವಸ್ತು ತಾನಿದ್ದ ಸ್ಥಿತಿಯನ್ನೇ ಮುಂದುವರಿಸ್ತದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಟೇಬಲ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಇದೊಂದು ಟೇಬಲ್. ಇದರ ಮೇಲೆ ಯಾರು ಒಂದು ಬ್ಲಾಕನ್ನು ಇಟ್ಟಾರ ಅಂದ್ಕೊಳ್ಳೋಣ. ಒಂದು ಬ್ಲಾಕನ್ನು ಇಟ್ಟಾರ. ಈಗೇನು ಮಾಡೋಣ, ಈಗ ಇದು ರೆಸ್ಟ್ದಾಗೈತಿ. ಓಕೆ, ಇದನ್ನು ನಾಳೆ ಬಂದು ನೋಡ್ರಿ, ಇದು ಅಲ್ಲೇ ಇರ್ತದೆ. ಮತ್ತು ನಾಳೆ ಬಂದು ನೋಡ್ರಿ, ಇದು ಅಲ್ಲೇ ಇರ್ತದೆ. ಇದು ಯಾರು ಇದನ್ನು ಡಿಸ್ಟರ್ಬ್ ಮಾಡಲಿಲ್ಲ ಅಂತಂದರೆ ಇದು ಇಟ್ ಈಸ್ ಆಲ್ವೇಸ್ ಕೆಪ್ಟ್ ಆನ್ ದ ಟೇಬಲ್. ಓಕೆ, ವಸ್ತುವಿನ ಈ ಗುಣಕ್ಕೆ, ಈ ಪ್ರಾಪರ್ಟಿಗೆ ನಾವೇನು ಕರಿತೀವಿ? ಇನರ್ಷಿಯಾ ಅಂತಲೂ ಕರಿತೀವಿ ನಾವು. ಹೌದಾ? ಇದನ್ನು ಥಿಯರಿ ಕ್ಲಾಸಲ್ಲಿ ಹೇಳಿದ್ದೀನಿ. ಅದೇ ರೀತಿ ಸ್ಪೇಸದಲ್ಲಿ ಒಂದು ವಸ್ತುವನ್ನು ನೀವು ಎಸೀರಿ ವಿತ್ ವೆಲಾಸಿಟಿ v. ಹೌದಾ? ಇದನ್ನು ಯಾರೂ ಡಿಸ್ಟರ್ಬ್ ಮಾಡಲಿಲ್ಲಪ್ಪ ಅಂದ್ರೆ ಇದು ಯಾವಾಗಲೂ ಮೋಷನ್ದೊಳಗೆ ಇರ್ತೈತಿ. ಹೌದಾ? ಯಾರು ಬಂದು ತಡೆದ್ರೆ ಮಾತ್ರ ಇದು ನಿಲ್ತದೆ. ಅಂದರೆ ವಸ್ತುಗಳಿಗೆ ಎಂಥ ಗುಣ ಇದೆ ಅಂತಂದರೆ, ಆ ವಸ್ತುಗಳು ತಾವಿದ್ದ ಸ್ಥಿತಿಯನ್ನೇ ಮುಂದುವರಿಸ್ತಕ್ಕಂಥ ಗುಣ ಇದೆ. ಆ ಗುಣಕ್ಕೆ ನಾವು ಇನರ್ಷಿಯಾ ಅಂತೇವೆ. ಇದನ್ನು ನಾವು ಏನು ಕರಿತೀವಿ? ಈ ಇನರ್ಷಿಯಾ ಬೇಸ್ ಮೇಲೆ ನ್ಯೂಟನ್ ತನ್ನ ಫಸ್ಟ್ ಲಾ ಆಫ್ ಮೋಷನ್ನ ಪ್ರಪೋಸ್ ಮಾಡಿದರು. ಏನಪ್ಪ ಅಂತಂದ್ರೆ, ಯಾವುದೇ ಒಂದು ವಸ್ತುವಿನ ಮೇಲೆ ಬಾಹ್ಯ ಬಲ ಪ್ರಯೋಗ ಆಗುವವರೆಗೂ ಆ ವಸ್ತು ತಾನಿದ್ದ ಸ್ಥಿತಿಯನ್ನೇ ಮುಂದುವರಿಸುತ್ತದೆ. ವಸ್ತುವಿನ ಈ ಗುಣಕ್ಕೆ ಜಡತ್ವ, ಇನರ್ಷಿಯಾ ಅಂತ ಕರೆದರು. ಎವ್ರಿ ಬಾಡಿ ಟೆನ್ಸ್ ಟು ಕಂಟಿನ್ಯೂ ಟು ಬಿ ಇನ್ ದ ಸ್ಟೇಟ್ ಆಫ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್ ಅಂಟಿಲ್ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ಸ್ ಆನ್ ಇಟ್. ಒಂದು ವಸ್ತುವಿನ ಮೇಲೆ, ಯಾವುದೇ ಒಂದು ವಸ್ತುವಿನ ಮೇಲೆ ಬಾಹ್ಯ ಬಲ ಪ್ರಯೋಗ ಆಗುವವರೆಗೂ ಆ ವಸ್ತು ತಾನಿದ್ದ ಸ್ಥಿತಿಯನ್ನೇ ಮುಂದುವರಿಸುತ್ತದೆ. ಇದನ್ನು ನಾವು ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಅಂತ ಕರಿತೇವೆ. ರೈಟ್? ಓಕೆ, ಎ ಬಾಡಿ ಈಸ್ ಸೇಡ್ ಟು ಬಿ ಇನ್ ಈಕ್ವಿಲಿಬ್ರಿಯಮ್ ಆ್ಯಂಡ್ ದ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಇಟ್ ಈಸ್ 0. ಹೌದಾ? ನೋಡಿರಿ, ಒಂದು ಬಾಡಿ ಈಕ್ವಿಲಿಬ್ರಿಯಮ್ ಇದೆ ಅಂತ ಯಾವಾಗ ಹೇಳ್ತಾವಂತಂದ್ರೆ ಅದರ ಮೇಲೆ ಉಂಟಾಗ್ತಕ್ಕಂಥ ನೆಟ್ ಫೋರ್ಸ 0 ಆಗಿರಬೇಕು. ಓಕೆ, ಹಂಗಾರೆ ಇಫ್ ನೆಟ್ ಫೋರ್ಸ್ ಈಸ್ 0, ನೆಟ್ ಫೋರ್ಸ್ 0 ಐತೆ, ಅದರ ಅರ್ಥ ಏನು? ನೆಟ್ ಆಕ್ಸಲರೇಷನ್ ಈಸ್ ಆಲ್ಸೋ 0. ಯಾಕಂದ್ರೆ F=m/a. ಹೌದಾ? ನೋಡಿರಿ, ಇಲ್ಲಿ a 0 ಆದಾಗ ಮಾತ್ರ F 0 ಆಗ್ತದೆ, ಅದರ್ವೈಸ ಆಗಂಗಿಲ್ಲ. ಓಕೆ, ಹಾಗಾದರೆ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್, ನೆಟ್ ಎಕ್ಸಲೇಷನ್ 0 ಐತೆ ಅಂದರೆ ವೆಲಾಸಿಟಿ ಏನಾಗಿರ್ತದೆ? ಕಾನ್ಸ್ಟೆಂಟ್ ಆಗಿರ್ತದೆ. ಓಕೆ, ದಿಸ್ ಕಾನ್ಸೆಪ್ಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಹೌದಾ? ಇಫ್ ನೆಟ್ ಫೋರ್ಸ್ ಈಸ್ 0, ದೆನ್ ಎಕ್ಸಲೇಷನ್ ಈಸ್ 0. ಇಫ್ ಎಕ್ಸಲೇಷನ್ ಇಸ್ 0, v ಈಸ್ ಕಾನ್ಸ್ಟೆಂಟ್. ಆಯ್ತಾ? ಈ ಪಾಯಿಂಟ್ ಭಾಳ ಚಂದ ನೆನಪಿಟ್ಕೋಬೇಕು ನೀವು. ರೈಟ್? ಓಕೆ, ದಿಸ್ ಈಸ್ ದ ಕಾನ್ಸೆಪ್ಟ್. ಓಕೆ, my dear students, here I am going to solve some examples regarding the previous synapses. Okay, ಇಲ್ಲಿ ನೋಡಿ, ನಾವು ಈ ಮುಂಚೆ ಲಾಸ್ ಆಫ್ ಮೋಷನ್ದಲ್ಲಿ ಕೆಲವೊಂದಿಷ್ಟು ಸಿನಾಪ್ಸಿಸ್ಗಳನ್ನು, ಪಾಯಿಂಟ್ಸ್ಗಳನ್ನು ಸ್ಟಡಿ ಮಾಡಿದ್ವಿ. ಆ ಬೇಸ್ಗೆ, ಆ ಕಾನ್ಸೆಪ್ಟನ್ನ ಅಪ್ಲೈ ಮಾಡಿ ನಾವೀಗ ಕೆಲವೊಂದಿಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಇಲ್ಲಿ ನೋಡಿ, ನಾನು ಪ್ರಾಬ್ಲಮ್ಸನ್ನು ಓದ್ತೀನಿ. ಇಫ್ ದ ಸಿಸ್ಟಮ್ ಶೋನ್ ಇನ್ ಫಿಗರ್ ಈಸ್ ಅಟ್ ರೆಸ್ಟ್, ಫೈಂಡ್ ದ ವ್ಯಾಲ್ಯೂ ಆಫ್ F, T1 ಆ್ಯಂಡ್ T2.
ಇಲ್ಲಿ ನೀವು ಗಮನಿಸ್ರಿ, ಇಲ್ಲಿ ಎಫ್ ಇದೆ, ಇಲ್ಲಿ T1 ಇದೆ, ಇಲ್ಲಿ T2 ಇದೆ. ಇಲ್ಲಿ ಎಫ್ ಅಂದರೆ ಅಪ್ವರ್ಡ್ ಫೋರ್ಸ್, ನೋಡಿ ಆ್ಯರೋ ಮಾರ್ಕ್ ತೋರಿಸಿದೆ. ಅಪ್ವರ್ಡ್ದಲ್ಲಿ ಎಫ್ ಅಂತಕ್ಕಂಥ ಫೋರ್ಸನ್ನು ಅಪ್ಲೈ ಮಾಡಿದ್ದಾರೆ. ಇಲ್ಲಿ 1 2 3 3 ಬಾಲ್ಸ್ ಅದಾವೆ, ರೈಟ್. ಈ 3 ಬಾಲ್ಗಳ ಮಾಸ M1 M2 M3 ಕೊಟ್ಟಿದ್ದಾರೆ. ಒಂದು ಸ್ಟ್ರಿಂಗ್ದಿಂದ ಅವನ್ನ ಕನೆಕ್ಟ್ ಮಾಡಿದ್ದಾರೆ, ರೈಟ್. ಹಾಗಾದರೆ ಅಲ್ಲಿ T1 ಟೆನ್ಷನ್ನ, T2 ಅಂದರೆ ಟೆನ್ಷನ್, ಎಫ್ ಅಂದರೆ ಫೋರ್ಸ್ ಅಪ್ಲೈಡ್ ಇನ್ ಅಪ್ವರ್ಡ್ ಡೈರೆಕ್ಷನ್. ಓಕೆ, ಈಗ ಇದನ್ನು ನಾವು ಸಾಲ್ವ್ ಮಾಡೋಣ. ಓಕೆ, ನಾನು ಫಸ್ಟ್ ಏನು ಮಾಡ್ತೇನಪ್ಪ ಅಂದ್ರೆ ಈ M2 ಮಾಸನ್ನು ಫಸ್ಟ್ ಕನ್ಸಿಡರ್ ಮಾಡ್ತೇನೆ. ನೋಡಿರಿ M2 ಇಲ್ಲಿ ಡ್ರಾ ಮಾಡ್ತೇನೆ ರೀ. ದಿಸ್ ಈಸ್ ಕಾಲ್ಡ್ ವಾಟ್? ದಿಸ್ ಈಸ್ M2 ಮಾಸ್. ದಿಸ್ ಈಸ್ M2. ಓಕೆ, ಈ M2ದಲ್ಲಿ ಟೆನ್ಷನ್ನ ಅಪ್ವರ್ಡ್, ದಿಸ್ ಈಸ್ T1. ಓಕೆ, ನೆಕ್ಸ್ಟ್ ಡೌನ್ವರ್ಡ್ ಟೆನ್ಷನ್ ಎಷ್ಟೈತಿ? T2 ಇದೆ, ಹೌದಾ. ಮತ್ತು M2 ಮಾಸ್ ಇರೋದರಿಂದ ಇಲ್ಲಿ ಫೋರ್ಸ್ ಡ್ಯೂ ಟು ಮಾಸ್ M2 ಕೂಡ ಉಂಟಾಗುತ್ತೆ, M2 ಇಂಟು G ಅಂತಂದು ನಾವು. ಹಂಗಾರೆ ಡೌನ್ವರ್ಡ್ ಫೋರ್ಸ್ ಏನಾಯಿತು? T2 ಅಲ್ಲದೆ ಪ್ಲಸ್ M2 ಇಂಟು G. ಹಂಗಾರೆ ಇದು ನೆಟ್ ಡೌನ್ವರ್ಡ್ ಫೋರ್ಸ್ ಆನ್ ದ M2. ಆಲ್ರೆಡಿ T2 ಟೆನ್ಷನ್ ಉಂಟಾಗ್ತಾ ಇದೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ಅವೇ, ಹೌದಾ. ಮತ್ತು M2 ಮಾಸ್ ಇರೋದ್ರಿಂದ ಡೌನ್ವರ್ಡ್ ಫೋರ್ಸು M2 ಇಂಟು G ಉಂಟಾಗ್ತಾ ಇದೆ. ಹಂಗಾರೆ ನೆಟ್ ಅಪ್ವರ್ಡ್ ಫೋರ್ಸ್ T1 ಆನ್ ದ M2. ನೆಟ್ ಡೌನ್ವರ್ಡ್ ಫೋರ್ಸ್ ಏನಾಯಿತು? T2 ಪ್ಲಸ್ M2 ಇಂಟು G ಆಯಿತು. ಹಾಗಾದರೆ ಈ T2 ಪ್ಲಸ್ M2 ಇಂಟು G ಇದು ಎದರಿಂದ ಬ್ಯಾಲೆನ್ಸ್ ಆಗಿದೆ? T1ದಿಂದ ಬ್ಯಾಲೆನ್ಸ್ ಆಗಿದೆ. ಅದಕ್ಕೆ ನಾವು ದೇರ್ ಫೋರ್ T1 ಈಸ್ ಬ್ಯಾಲೆನ್ಸ್ಡ್ ಬೈ T2 ಪ್ಲಸ್ M2 ಇಂಟು G ಅಂತ ಬರೀತೀವಿ. ಅಂದರೆ T2 ಅಂದರೆ ದಿಸ್ ಈಸ್ T2, ಹೌದಾ. M3ಗೆ ಕಂಪೇರ್ ಮಾಡಲಿಗ ದಿಸ್ ಈಸ್ T2, ಹೌದಾ. ದಿಸ್ ಈಸ್ ಕಾಲ್ಡ್ ವಾಟ್? M3 ಇಂಟು G, ಫೋರ್ಸ್ ಡ್ಯೂ ಟು ವೇಟ್ ಆಫ್ ದ ಥರ್ಡ್ ಬಾಲ್, M3 ಇಂಟು G. ಹಂಗಾರೆ ಈ T2 M3 ಇಂಟು Gದಿಂದ ಬ್ಯಾಲೆನ್ಸ್ ಆಗೈತಿ. ಓಕೆ, ಹಂಗಾರೆ ನೋಡ್ರಿ, ಈಗ ಅದನ್ನೆಲ್ಲಿ ಬರೀತೀನಿ. T1 ಇಸ್ ಈಕ್ವಲ್ ಟು T2 ವ್ಯಾಲ್ಯೂ ಏನು? ಇಲ್ಲಿ T2 ಇಲ್ಲಿದೆ ನೋಡಿ, T2, ಹೌದಾ, ರೈಟ್. ಹಾಗಾದರೆ ಈ T2 M3 ಇಂಟು Gದಿಂದ ಬ್ಯಾಲೆನ್ಸ್ ಆಗಿದೆ. ಓಕೆ, ಹಂಗಾರೆ T2 ವ್ಯಾಲ್ಯೂ ಏನಾಯಿತು? M3 ಇಂಟು G ಪ್ಲಸ್ M2 ಇಂಟು G. ಓಕೆ, ದೇರ್ ಫೋರ್ T1 ವ್ಯಾಲ್ಯೂ ಏನಾಯ್ತಪ್ಪ ಅಂತಂದ್ರೆ M3 ಪ್ಲಸ್ M2 ಇಂಟು G, ಕಾಲ್ಡ್ ಆಸ್ ಇಕ್ವೇಷನ್ 1. ಇದೇನದು T1 ವ್ಯಾಲ್ಯೂ. ಇನ್ನು ನೆಕ್ಸ್ಟ್ M1 ಮಾಸ್, ಇದನ್ನು ಕನ್ಸಿಡರ್ ಮಾಡ್ಕೊಂಡು ನಾವು. ಓಕೆ, ಇಲ್ಲಿ ನೋಡ್ರಿ, ದಿಸ್ ಈಸ್ ಕಾಲ್ಡ್ ವಾಟ್? ದಿಸ್ ಈಸ್ M1 ಮಾಸ್. ದಿಸ್ ಈಸ್ M1, ರೈಟ್. M1 ಮೇಲೆ ಎಫ್ ಫೋರ್ಸನ್ನು ಎಕ್ಸರ್ಟ್ ಮಾಡಲಾಗಿದೆ. ಓಕೆ, ನೆಟ್ ಡೌನ್ವರ್ಡ್ ಫೋರ್ಸ್ ಏನಾಯ್ತು ನೋಡ್ರಿ, ಆಲ್ರೆಡಿ T1 ಇದೆ, ದಟ್ಸ್ ಫೋರ್ T1 ಅಂತ ಬರೀರಿ. ಪ್ಲಸ್ ಫಸ್ಟ್ ಬಾಲ್ಗೆ M1 ಮಾಸ್ ಇರೋದ್ರಿಂದ ಅಲ್ಲಿ ಡೌನ್ವರ್ಡ್ ಫೋರ್ಸ್ ಉಂಟಾಗ್ತದೆ. ಎಷ್ಟಪ್ಪ ಅಂತಂದರೆ M1 ಇಂಟು G. ಹಂಗಾರೆ ದಿಸ್ ಡೌನ್ವರ್ಡ್ ಫೋರ್ಸ್ ಈಸ್ ಬ್ಯಾಲೆನ್ಸ್ಡ್ ಬೈ ಫೋರ್ಸ್ ಎಫ್. ಓಕೆ, ಅದನ್ನು ಹೆಂಗೆ ಬರೀಬೇಕಪ್ಪ ಅಂದ್ರೆ ದೇರ್ ಫೋರ್ ಎಫ್ ಈಸ್ ಈಕ್ವಲ್ ಟು T1 ಪ್ಲಸ್ M1 ಇಂಟು G. ಕರೆಕ್ಟಾ? ಹಂಗಾರೆ T1 ಇಲ್ಲೇ ಬಂದುಬಿಟ್ರಿ ನೋಡಿರಿ, T1 ಅನ್ನು ನಾವು ಕಂಡುಹಿಡಿದೀವಿ ಆಲ್ರೆಡಿ. ಹಂಗಾರೆ ಎಫ್ ಈಸ್ ಈಕ್ವಲ್ ಟು T1 ವ್ಯಾಲ್ಯೂ ಏನು? M3 ಪ್ಲಸ್ M2 ಇಂಟು G ಪ್ಲಸ್ M1 ಇಂಟು G, ರೈಟ್. ಹಂಗಾರೆ ಎಫ್ ಈಸ್ ಈಕ್ವಲ್ ಟು ಎರಡೂ ಕಡೆ G ಕಾಮನ್ ಐತಿ. ಹಂಗಾರೆ M1 ಪ್ಲಸ್ M2 ಪ್ಲಸ್ M3 ಇಂಟು ಬ್ರಾಕೆಟ್ G, ಕಾಲ್ಡ್ ಆಸ್ ಇಕ್ವೇಷನ್ 2. ಈಗ ನಮಗೆ ಎಫ್ ಕೂಡ ಬಂದಾಯಿತು. ಇನ್ನು ನೆಕ್ಸ್ಟ್ ಏನು? ಫಾರ್ M3 ಅಂದರೆ ನಾವು T3 ಕೂಡ ಕಂಡುಹಿಡಬೇಕು. ಈಗ T1 ಬಂತು, ಸಾರಿ T3 ಇಲ್ಲ, ಇಲ್ಲಿ T1 ಬಂತು ಮತ್ತು ಎಫ್ ಬಂತು, ಹೌದಾ. T1 ಮತ್ತು ಎಫ್ ಅನ್ನು ನಾವು ಕಂಡುಹಿಡಿದ್ವಿ. ಹಂಗಾರೆ ವಾಟ್ ಅಬೌಟ್ T2? ಅಂದರೆ T2 ಎಷ್ಟು ಇರ್ತದೆ ಅದನ್ನು ಕಂಡುಹಿಡಿಯೋಣ ಈಗ. ಹಂಗಾರೆ ಲಾಸ್ಟ್ ಮಾಸ್ ಯಾವುದು ಉಳಿತು? ದ್ಯಾಟ್ ಈಸ್ M3 ಉಳಿತು, ರೈಟ್. M3ದಲ್ಲಿ ಅಪ್ವರ್ಡ್ ಫೋರ್ಸ್ ಟೆನ್ಷನ್ ಎಷ್ಟಿದೆ? T2 ಇದೆ, ನೋಡಿ ಇಲ್ಲಿ ಕಾಣ್ತಾ ಇದೆ, ದಿಸ್ ಇಸ್ T2,
ರೈಟ್. ಆಮೇಲೆ ನೆಟ್ ಡೌನ್ವರ್ಡ್ ಫೋರ್ಸ್ ಎಷ್ಟಿದೆ ನೋಡಿರಿ, ಓನ್ಲಿ m3 ಇಂಟು ಜಿ ಮಾತ್ರ ಇದೆ. ರೈಟ್. ಹಾಗಾದರೆ ದೇರ್ ಫೋರ್ T2 is equal to m3 ಇಂಟು ಜಿ. ದಿಸ್ ಇಸ್ ದ ಆನ್ಸರ್. ನೋಡಿರಿ, ನಾವು T1 ಕಂಡುಹಿಡಿದ್ವಿ, T2 ಕಂಡುಹಿಡಿದ್ವಿ, F1 ಕಂಡುಹಿಡಿದ್ವಿ. ದಿಸ್ ಇಸ್ ದ ಆನ್ಸರ್. ಓಕೆ, ಸರಿಯಾಗಿ ಈ ಪ್ರಾಬ್ಲಮನ್ನು ತಿಳ್ಕೊಂಡ್ರೆ ನಿಮಗೆ ಅರ್ಥ ಆಗ್ತದೆ ನೆಕ್ಸ್ಟ್ ಪ್ರಾಬ್ಲಮ್ಸ್ಗಳು. ಓಕೆ, ನೋಟ್ ಡೌನ್. Okay, my dear students, now let us study the second problem. Okay, in second problem, what they have given, system shown in the following diagram is in equilibrium. Under net force 0 agide. Calculate T1, T2, T3. Okay, ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ನಾವು ಈ ಡಯಾಗ್ರಾಮನ್ನು ನೋಡಿ ಅದನ್ನು ಸಾಲ್ವ್ ಮಾಡೋಣ. ನೋಡಿ, ಈಗ ಡಯಾಗ್ರಾಮನ್ನು ಇಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ, ನೋಡಿರಿ, ಈಗ ಕೇರ್ಫುಲ್ಲಾಗಿ ನೋಡಿರಿ. ಇಲ್ಲಿ ನೋಡಿರಿ, ಇಲ್ಲಿ 10 kg ವೇಟನ್ನು ತೂಗು ಹಾಕಿದ್ದಾರೆ. ಹಂಗೆ ಟೆನ್ಷನ್ನ ಡಿಸ್ಟ್ರಿಬ್ಯೂಟ್ ಮಾಡೋಣ. ದಿಸ್ ಈಸ್ T1 ಅನ್ರಿ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ಅವೇ. ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ, ಇದರಿಂದ ಅವೇ. ದಿಸ್ ಈಸ್ ಆಲ್ಸೋ T1. ರೈಟ್. ಆಮೇಲೆ ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ದಿಸ್ ಇಸ್ ಆಲ್ಸೋ T1. ಆ್ಯಂಡ್ ಇಲ್ಲಿ ನೋಡಿರಿ, ದಿಸ್ ಈಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ದಿಸ್ ಈಸ್ T3. ನೋಡಿ, T1, T2, T3 ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ ಅನ್ನೋದನ್ನು ಅವ್ರು ಕೊಟ್ಟಿದ್ದಾರೆ. ಓಕೆ, ಇನ್ನು ಇಲ್ಲಿ T3, ಇಟ್ ಇಸ್ ದ ಟೆನ್ಷನ್, ಇಟ್ ಇಸ್ ಅ ಕೈಂಡ್ ಆಫ್ ಫೋರ್ಸ್, ಇಟ್ ಇಸ್ ಅ ಮೇಕಿಂಗ್ ಆ್ಯನ್ ಆ್ಯಂಗಲ್ ಥೀಟಾ ವಿತ್ ದಿಸ್ ಆಕ್ಸಿಸ್. ಹೌದಾ? ಹಾಗಾದರೆ ಇಲ್ಲಿ T3 ಈಸ್ ಗೋಯಿಂಗ್ ಟು ಸ್ಪ್ಲಿಟ್ ಇಂಟು 2 ಕಾಂಪೋನೆಂಟ್ಸ್. ಯಾವ ರೀತಿ ನೋಡ್ರಿ, ಇದು T3 ಹೀಗೆ ಮತ್ತು ಈ ಡೈರೆಕ್ಷನ್ದಲ್ಲಿ ಸ್ಪ್ಲಿಟ್ ಆಗ್ತದೆ. ಹಂಗಾರೆ ಇದಕ್ಕೆ ನಾವೇನ T3 ಸೈನ್ T3 ಸೈನ್ 37 ಡಿಗ್ರಿ, ಇದಕ್ಕೇನನ್ನ T3 ಕಾಸ್ 37 ಡಿಗ್ರಿ ಅಂತ ಕರೆಯೋಣ. ಈ ರೀತಿ ಸ್ಪ್ಲಿಟ್ ಆಗ್ತದೆ. ಹಾಗಾದರೆ ಈಗ ಇಲ್ಲಿ ಎಕ್ವಿಲಿಬ್ರಿಯಮ್ ಇದೆ ಅಂದರೆ ನೆಟ್ ಫೋರ್ಸ್ 0 ಆಗಿದೆ. ನೆಟ್ ಅಪ್ವರ್ಡ್ ಫೋರ್ಸ್, ನೆಟ್ ಡೌನ್ವರ್ಡ್ ಫೋರ್ಸ್ ಎರಡು ಈಕ್ವಲ್ ಆ್ಯಂಡ್ ಅಪೋಸಿಟ್. ಅದೇ ರೀತಿ ಈ ಡಯಾಗ್ರಾಮ್ ನೋಡಿ ನಾವು ನೋಡೋಣ. ಎಕ್ವಿಲಿಬ್ರಿಯಮ್ ಇದೆ ಅಂದರೆ ನೆಟ್ ಫೋರ್ಸ್ 0 ಇದೆ ಅಂತ ಅರ್ಥ. ಇಲ್ಲಿ ನೋಡ್ರಿ, ಸಿ ಹಿಯರ್, ಈ T3 ಸೈನ್ 37 ಡಿಗ್ರಿ ಈ ಡೈರೆಕ್ಷನ್ದಲ್ಲಿ ಐತಿ. ರೈಟ್. ಈ T2 ಈ ಡೈರೆಕ್ಷನ್ದಲ್ಲಿ ಐತಿ. ರೈಟ್. ಹಂಗಾರೆ ಬೋತ್ ದ ಫೋರ್ಸಸ್ ಆರ್ ಬ್ಯಾಲೆನ್ಸ್ಡ್. ಯಾಕಂದ್ರೆ ಯಾವಾಗ ಬ್ಯಾಲೆನ್ಸ್ ಆಗ್ತದೆ, ಯಾವಾಗ ಇಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ ನಾವು, ವ್ಯಾನ್ ದಿಸ್ ಫೋರ್ಸ್ ಆ್ಯಂಡ್ ದಿಸ್ ಫೋರ್ಸ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್, ದೆನ್ ವಿ ಸೇ ಇನ್ ದಿಸ್ ಡೈರೆಕ್ಷನ್ ನೆಟ್ ಫೋರ್ಸ್ ಇಸ್ 0 ಅಂತ ಹೇಳ್ತೀವಿ ನಾವು. ರೈಟ್. ಅದನ್ನ ನಾವೀಗ ಇಲ್ಲಿ ಬರೆಯೋಣ ನೋಡ್ರಿ. ಹಾಗಾದ್ರೆ ಅವೆರಡು ಈಕ್ವಲ್ ಇರ್ತಾವೆ. ರೈಟ್. ಈ ನೋಡ್ರಿ, ಹಂಗಾರೆ ಇವೆರಡು ಈಕ್ವಲ್ ಅದಾವೆ. ನಮಗೆ T3 ಗೊತ್ತಿಲ್ಲ, T2 ಗೊತ್ತಿಲ್ಲ. ರೈಟ್. ಹಂಗಾರೆ T3 T2 ಗೊತ್ತಿಲ್ಲ ಅಂತಂದರೆ ಫಸ್ಟ್ T3 ಗೊತ್ತಿರಬೇಕು, ಇಲ್ಲ T2 ಗೊತ್ತಿರಬೇಕು. ಹೌದಾ? ಹಾಗಾದ್ರೆ ನಾವು ಏನು ಮಾಡೋಣ, T1 ಫಸ್ಟ್ ಕಂಡು ಹಿಡ್ಕೊಂಡ್ಬಿಡೋಣ. T1 ನೋಡಿರಿ, ಇಲ್ಲಿದೆ ನೋಡಿ T1, ದಿಸ್ ಈಸ್ T1. ರೈಟ್. ಈ T1 m ಇಂಟು ಜಿಗೆ ಸಮ ಇರ್ತದೆ. ರೈಟ್. ಫೋರ್ಸ್ ಡ್ಯೂ ಟು ವೇಟ್, ಫೋರ್ಸ್ ಡ್ಯೂ ಟು 10 kg ವೇಟ್. ಹಾಗಾದರೆ ದೇರ್ ಫೋರ್ T1 is equal to m into g. T1 is equal to m ಎಷ್ಟಿದೆ, ಮಾಸ್ ಆಫ್ ದ ಬ್ಲಾಕ್ 10 ಇದೆ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 10. ಹಂಗಾರೆ T1 is equal to 100 ನ್ಯೂಟನ್. ಹೌದಾ? ಎಸ್, ನಮಗೆ T1 ಗೊತ್ತಾಯಿತು. ಹಂಗಾರೆ T1 ಗೊತ್ತಾಗಿದೆ. ಆದರೆ T2 ನೋಡಿರಿ, ಇದನ್ನು ಮತ್ತು ಇದನ್ನು ಯೂಸ್ ಮಾಡುವಂತಿಲ್ಲ ನಾವು. ಯಾಕಂದರೆ T3 ಗೊತ್ತಿಲ್ಲ, T2 ಗೊತ್ತಿಲ್ಲ. ಹೀಗಾಗಿ ಇವೆರಡನ್ನು ಯೂಸ್ ಮಾಡೋಕ್ಕೆ ಬರಲ್ಲ. ಈಕ್ವಲ್ ಆ್ಯಂಡ್ ಅಪೋಸಿಟ್ ಇರ್ಬೋದು, ಬಟ್ T2 ಆ್ಯಂಡ್ T3 ಗೊತ್ತಿಲ್ಲ ನಮಗೆ. ಅದಕ್ಕೆ ಇದನ್ನು ಯೂಸ್ ಮಾಡೋದು ಬೇಡ. ಅಂದರೆ ಏನು ಯೂಸ್ ಮಾಡೋಣ ನೋಡಿರಿ. ದಿಸ್ ಈಸ್ ಕಾಲ್ಡ್ ವಾಟ್, ದಿಸ್ ಈಸ್ ದ ಅಪ್ವರ್ಡ್ ಫೋರ್ಸ್, ಆ್ಯಂಡ್ ದಿಸ್ ಈಸ್ ಕಾಲ್ಡ್ ವಾಟ್, ದಿಸ್ ಈಸ್ ದ ಡೌನ್ವರ್ಡ್ ಫೋರ್ಸ್ T1. ಇದನ್ನು ಯೂಸ್ ಮಾಡ್ಬೋದು ನಾವು. ರೈಟ್. ನೋಡಿರಿ, ಈಗ ಸಿಯರ್ ಇಲ್ಲಿ ಅಪ್ವರ್ಡ್ ಫೋರ್ಸ್ ಏನಿದೆ ನೋಡಿರಿ. ಸಿಯರ್ ನಾವು upward force, that is T3 cos
37 degree is equal to, this force is balanced by T1, tension T1. ನೋಡ್ರಿ ಈ ಫೋರ್ಸ, ದಿಸ್ ಇಸ್ ದ ಫೋರ್ಸ್ T3 cos 37 ಡಿಗ್ರಿ, ಇದನ್ನು T1 ಬ್ಯಾಲೆನ್ಸ್ ಮಾಡ್ತಿದೆ, ಹೌದಾ? ಅದನ್ನ ನಾನು ಇಲ್ಲಿ ಬರೆದಿದ್ದೇನೆ ಅಷ್ಟೇ. ಓಕೆ, ಹಾಗಾದರೆ ಇಲ್ಲಿ ಟಿ ತ್ರೀ ಇಂಟು ಕಾಸ್ 37 ಅಂದ್ರೇನು? ನಾನು ನಿಮಗೆ ಹೇಳಿದ್ದೀನಿ, ಏನು ಪ್ರೀವಿಯಸ್ ಕಾತ್ರ ಡಿಸ್ಕಸ್ ಮಾಡಿದ್ದೀವಿ. 37 ಡಿಗ್ರಿ ಇತ್ತಂದರೆ ಇದು ರೈಟ್ ಆ್ಯಂಗಲ್, ಈ ಆ್ಯಂಗಲ್ 37 ಡಿಗ್ರಿ ಇದ್ದಾಗ ಇದು ಅಪೋಸಿಟ್ ಸೈಡ್ 3 ಇರ್ತದೆ, ಅಡ್ಜಸ್ಟ್ ಸೈಡ್ 4 ಇರ್ತದೆ, ಹೈಪೋಟನಸ್ 5 ಇರ್ತದೆ. ಇದು ಸ್ಟ್ಯಾಂಡರ್ಡ್. ಓಕೆ, ಅಂದರೆ ಕಾಸ್ 37 ಡಿಗ್ರಿ ಅಂದರೆ ಎಷ್ಟು? 4/5 ಇಸ್ ಈಕ್ವಲ್ ಟು T1 ಆಲ್ರೆಡಿ 100 ಬಂದುಬಿಟ್ಟಿದೆ. ಹಂಗಾರೆ T3 ಇಸ್ ಈಕ್ವಲ್ ಟು 100 ಇಂಟು 5/4. therefore 4 1s are 4 25s are. ಹಂಗಾರೆ T3 is equal to 25 into 5, that is 125 ನ್ಯೂಟನ್. ನೋಡ್ರಿ, T3 ಕೂಡ ಇಲ್ಲಿ ಬಂತು. ಇಲ್ಲಿ T1 100 ಇದೆ. ಇಲ್ಲಿ ಯಾವ ಆಪ್ಷನ್ದಲ್ಲಿ T1 100 ಇಲ್ಲ, ಒಂದು ಆಪ್ಷನ್ದಾಗ ಐತಿ, ದಟ್ ಈಸ್ ದಿಸ್ ಒನ್. ಹಂಗಾರೆ ಇದೇ ರೈಟ್ ಆನ್ಸರ್. ಆದರೆ ನಾವು T1 T2 T3 ಎಲ್ಲನೂ ಸಪ್ರೇಟಾಗಿ ಕಂಡುಹಿಡೋಣ. ನೀವು ಈ ಲಾಜಿಕ್ ಮೇಲೆ ಹೇಳ್ಬೋದು, ಇಲ್ಲಿ 100 ಇಲ್ಲರ ಎಲ್ಲ ಇತ್ತಪ್ಪ ಅಂದರೆ ನೀವು ವಿಚಾರ ಮಾಡ್ಬೋದಿತ್ತು. ಆದರೆ 100 ಎಲ್ಲಿ ಇಲ್ಲ, T1 100 ಬಂದಿದೆ, ನಮ್ಮದು ಇದೇ ಈಕ್ವೇಷನ್ ಕರೆಕ್ಟಾಗಿರಬೇಕು, ರೈಟ್? ಓಕೆ, T1 100 ನ್ಯೂಟನ್ ಇಲ್ಲಿದೆ, T3 125 ನ್ಯೂಟನ್ ಇಲ್ಲಿದೆ. ಹಂಗಾರೆ T2 ಎಷ್ಟು ಬರಬೇಕು? 75 ಬರಬೇಕು. ನೋಡೋಣ 75 ಬರ್ತದೆ ಇಲ್ಲ ಅಂತೇಳಿ. ಹಂಗಾರೆ ಆಲ್ಸೋ ವಿ ಹ್ಯಾವ್ ನೋಡಿ, ನಾವೀಗ T3 ಕಂಡುಹಿಡಬೇಕಲ್ಲ, ಸಾರಿ T1 ಬಂದಿದೆ, T3 ಬಂದಿದೆ, ಈಗ T2 ಕಂಡುಹಿಡೋಣ. ಇಲ್ಲಿ ನೋಡಿರಿ, ದಿಸ್ ಫೋರ್ಸ್ ಈಸ್ ಬ್ಯಾಲೆನ್ಸ್ಡ್ ಬೈ ದಿಸ್ ಫೋರ್ಸ್, ಹೌದಾ? ಅದನ್ನ ನಾವಿಲ್ಲಿ ನೋಡೋಣ. ಈಗ T2 ಈಸ್ ಬ್ಯಾಲೆನ್ಸ್ಡ್ ಬೈ T3 ಸೈನ್ 37 ಡಿಗ್ರಿ. ಯಾಕಂದರೆ ಈಕ್ವಿಲಿಬ್ರಿಯಮ್ ಇದೆ ಅಂತಂದರೆ ಈ ಫೋರ್ಸು ಎರಡು ಈಕ್ವಲ್ ಮತ್ತು ಅಪೋಸಿಟ್ ಇರ್ತಾವೆ. ಅದಾಗ ನೆಟ್ ಫೋರ್ಸ್ 0 ಆಗ್ತದೆ, ಅಂದಾಗ ಇದು ಈಕ್ವಿಲಿಬ್ರಿಯಮ್ ಇದೆ ಅಂತ ಹೇಳ್ತೀವಿ ನಾವು. ಓಕೆ, ಹಂಗಾರೆ T2 ಇಸ್ ಈಕ್ವಲ್ ಟು T3 125 ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ. ಸೈನ್ 37 ಡಿಗ್ರಿ ಅಂದರೆ ಅಪೋಸಿಟ್ ಸೈಡ್ ಡಿವೈಡ್ ಬೈ ಹೈಪೋಟನಸ್. ಹಂಗಾರೆ T2 ಇಸ್ ಈಕ್ವಲ್ ಟು 5 1s are 5 25s are, ಹೌದಾ? ಹಂಗಾರೆ 25 into 3 is 75 ನ್ಯೂಟನ್. ದಿಸ್ ಈಸ್ T2, ರೈಟ್? ನೋಡಿ, ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಮಾತ್ರ ಪ್ರಾಬ್ಲಮ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಾ? ನೋಟ್ ಡೌನ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೌ ಹಿಯರ್ ಒನ್ ಮೋರ್ ಪ್ರಾಬ್ಲಮ್ ಇಸ್ ದೇರ್. ಇದು ಕೂಡ ಪ್ರೀವಿಯಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರ ಗತಿನೇ ಐತೆ ನೋಡ್ರಿ. ಸಿಸ್ಟಮ್ ಶೋನ್ ಇನ್ ದ ಫಾಲೋವಿಂಗ್ ಡಯಾಗ್ರಾಮ್ ಈಸ್ ಇನ್ ಈಕ್ವಿಲಿಬ್ರಿಯಮ್. ಇಲ್ಲಿ ಕೂಡ ನೆಟ್ ಫೋರ್ಸ್ 0 ಆಗಿದೆ. ಕ್ಯಾಲ್ಕುಲೇಟ್ T1 ಆ್ಯಂಡ್ T2. 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿರಿ, ನಾನು ಸಾಲ್ವ್ ಮಾಡ್ತೀನಿ. ಇಲ್ಲಿ ನೀವು ಗಮನಿಸ್ಬೋದು ಏನಪ್ಪ ಅಂತಂದ್ರೆ, ಇಲ್ಲಿ √3 kg ಇದೆ. ಹಂಗಾರೆ ಫೋರ್ಸ್ ಡ್ಯೂ ಟು ವೇಟ್ ಈಸ್ ಗಿವನ್ ಬೈ m ಇಂಟು g ಅಂತ ಬರಿತೀವಿ, ರೈಟ್? ಹಂಗಾರೆ ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ. ಹಂಗಾರೆ ದಿಸ್ ಇಸ್ ಕಾಲ್ಡ್ ವಾಟ್? ಟೆನ್ಷನ್ T ಅಂದರೆ ಇದಕ್ಕೆ. ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ, ಇಲ್ಲಿ ಕೂಡ ಟೆನ್ಷನ್ T ಅಂತ ಅನ್ನೋಣ, ರೈಟ್? ಹಾಗಾದರೆ ಇಲ್ಲಿ ಟೆನ್ಷನ್ ಏನಾಯ್ತು ನೋಡ್ರಿ, T ಈಸ್ ಈಕ್ವಲ್ ಟು ಏನಾಯ್ತು ನೋಡ್ರಿ, ಟೆನ್ಷನ್ನ ಹಿಯರ್, ಇಲ್ಲಿ ಟೆನ್ಷನ್ನ T ಈಸ್ ಈಕ್ವಲ್ ಟು m ಇಂಟು g ಆಯಿತು. ಅಂದರೆ T ಈಸ್ ಈಕ್ವಲ್ ಟು √3 ಇಂಟು g ಆಯಿತು, T ವ್ಯಾಲ್ಯೂ. ಓಕೆ, ಆ್ಯಂಡ್ ನಾವು ಹಿಯರ್ ಇಲ್ಲೊಂದು ಫೋರ್ಸ್ ಇದೆ ನೋಡಿರಿ, ರೈಟ್? ಇಲ್ಲೊಂದು ಫೋರ್ಸ್ ಇದೆ. ದಿಸ್ ಈಸ್ ಕಾಲ್ಡ್ ವಾಟ್? ಟೆನ್ಷನ್ ಫೋರ್ಸ್ ಇದು, ರೈಟ್? T1 ಅಂತಾರೆ. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಂದ ಅವೇ ಇದೆ. ಹಿಯರ್ ಇಟ್ ಈಸ್ ಮೇಕಿಂಗ್ ಆನ್ ಆ್ಯಂಗಲ್ 60 ಡಿಗ್ರಿ, ಹೌದಾ? ಹ್ಯಾನ್ಸ್ ಇಟ್ ಸ್ಪ್ಲಿಟ್ಸ್ ಇಂಟು 2 ಕಂಪೋನೆಂಟ್ಸ್, ದಟ್ ಈಸ್ T1 cos 60 ಡಿಗ್ರಿ ಆ್ಯಂಡ್ ಅಪ್ಪರ್ ಡೈರೆಕ್ಷನ್ದಲ್ಲಿ T1 sin 60 ಡಿಗ್ರಿ. ಈ ರೀತಿ ಸ್ಪ್ಲಿಟ್ ಆಗುತ್ತೆ, ರೈಟ್?
ಈಗ ನಮಗೆ ಟಿ ವ್ಯಾಲ್ಯೂ ಗೊತ್ತಿದೆ, ಹೌದಾ, ಬಟ್ T2 ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, T1 ವ್ಯಾಲ್ಯೂ ಗೊತ್ತಿಲ್ಲ. ಹಾಗಾದರೆ ದಿಸ್ ಫೋರ್ಸ್, ದಿಸ್ ಅಪ್ವರ್ಡ್ ಫೋರ್ಸ್ ಈಸ್ ಬ್ಯಾಲೆನ್ಸ್ಡ್ ಬೈ ದಿಸ್ ಡೌನ್ವರ್ಡ್ ಫೋರ್ಸ್. ಇದು ನಿಮಗೆ ಗೊತ್ತಿರಬೇಕು, ರೈಟ್? ನೋಡಿ, ನಾನು ಇನ್ನೊಂದ್ಸಲ ಹೇಳ್ತೇನೆ ನಿಮಗೆ. ಈ ಅಪ್ವರ್ಡ್ ಫೋರ್ಸ್ ಏನೈತಲ್ಲ, ಇದನ್ನು ಯಾವುದು ಬ್ಯಾಲೆನ್ಸ್ ಮಾಡ್ತಾಯಿದೆ? ಈ ಡೌನ್ವರ್ಡ್ ಫೋರ್ಸ್ ಟಿ ಬ್ಯಾಲೆನ್ಸ್ ಮಾಡ್ತಾಯಿದೆ. ಇದು ಅಪ್ವರ್ಡ್ ಫೋರ್ಸ್ ಅಂದರೆ T1 sin 60 ಡಿಗ್ರಿ, ರೈಟ್? ಅದನ್ನ ಇಲ್ಲಿ ಬರೆಯೋಣ. ನೋಡ್ರಿ, ಈಗ T1 sin 60 degree, this upward force is balanced by downward force, that is T. ಓಕೆ, ಹಾಗಾದರೆ ಇಲ್ಲಿ T1 ಗೊತ್ತಿಲ್ಲ ನಮಗೆ, ಇಂಟು sin 60 ಅಂದರೆ ಎಷ್ಟಪ್ಪ? sin 60 ಅಂದರೆ ಎಷ್ಟು? √3/2, √3/2. ಟಿ ವ್ಯಾಲ್ಯೂ ಗೊತ್ತಿದೆ, √3 ಇಂಟು ಜಿ, ರೈಟ್? ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಈ √3 ಈ √3 ಕ್ಯಾನ್ಸಲ್ ಆಗುತ್ತೆ. ಅಂದರೆ T1 ವ್ಯಾಲ್ಯೂ ಎಷ್ಟು ಬಂತು? 2g ಬಂತು. ದಿಸ್ ಇಸ್ ದ ವ್ಯಾಲ್ಯೂ ಆಫ್ T1. ಇಲ್ಲಿ ಜಿ ವ್ಯಾಲ್ಯೂ ಎಷ್ಟು ಅಂತ ಹೇಳ್ತೀವಿ ನಾವು? 10 ಅಂತ ಹೇಳ್ತೀವಿ. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 10 ಅಂತ ಹೇಳ್ತೇವೆ ನಾವು. ಹಂಗಾರೆ ದೇರ್ಫೋರ್ T1 is equal to 2 into 10. Therefore, T1 is equal to 20 ನ್ಯೂಟನ್. ನೋಡಿರಿ, T1 20 ನ್ಯೂಟನ್ ಬಂತು. ಹಂಗಾರೆ ಒಂದು ಆಪ್ಷನ್ 1 ಇರ್ಬೋದು ಅಥವಾ ಆಪ್ಷನ್ 3 ಇರ್ಬೋದು. ಎರಡರಾಗ ಒಂದು. ಇದು ರಾಂಗ, ಇದು ರಾಂಗ್, ರೈಟ್? ಓಕೆ, ಇನ್ನು ನೆಕ್ಸ್ಟ್ T2 ನಾವು ಇವಾಗ ಕಂಡುಹಿಡಿಬೇಕು. T2 ಹೆಂಗೆ ಕಂಡುಹಿಡಿದು ನೋಡಿರಿ. This force is acting in this direction and this force is acting in this direction. ಹಂಗಾರೆ ಈಕ್ವಿಲಿಬ್ರಿಯಮಲ್ಲಿ ಇದೆ ಅಂತಂದರೆ T1 cos 60 ಡಿಗ್ರಿ ಈಸ್ ಬ್ಯಾಲೆನ್ಸ್ಡ್ ಬೈ T2 ಅಂತ ಅರ್ಥ, ರೈಟ್? ಅದನ್ನು ನಾವೀಗ ನೋಡೋಣ. ಇಲ್ಲಿ ನೋಡಿರಿ, ಇಲ್ಲೊಂದು ಫೋರ್ಸ್ ಇದೆ. ಈ ಫೋರ್ಸನ್ನು ಈ ಫೋರ್ಸು ಬ್ಯಾಲೆನ್ಸ್ ಮಾಡ್ತಾ ಇದೆ, ರೈಟ್? ಅದನ್ನ ಬರಿತೇನೆ. T2 ಈಸ್ ಬ್ಯಾಲೆನ್ಸ್ಡ್ ಬೈ T1 cos 60 ಡಿಗ್ರಿ. ಅಂದರೆ T2 ಈಸ್ ಈಕ್ವಲ್ ಟು T1 ಎಷ್ಟಿದೆ ನೋಡಿ? 20. cos 60 ಅಂದರೆ ಎಷ್ಟು? cos 60 ಅಂತಂದರೆ ಓಕೆ, ಒನ್ ಮೋರ್ ಥಿಂಗ್, ಓಕೆ 20. ಎಸ್, cos 60 ಅಂತಂದರೆ 1/2. ಹಾಗಾದರೆ T2 ವ್ಯಾಲ್ಯೂ ಎಷ್ಟು ಬಂತು ನೋಡಿರಿ? cos 60 1/2, ರೈಟ್? ಹಂಗಾರೆ T2 ವ್ಯಾಲ್ಯೂ ಎಷ್ಟು ಬಂತು ನೋಡಿರಿ? ದಟ್ ಈಸ್ 10 ನ್ಯೂಟನ್, ರೈಟ್? ದಿಸ್ ಈಸ್ ದ ಆನ್ಸರ್. ಅಂದ್ರೆ ನಿಮ್ಮದು ದಿಸ್ ಆನ್ಸರ್ ಈಸ್ ರೈಟ್ ಆನ್ಸರ್. ಓಕೆ, ನೋಟ್ ಡೌನ್. ನೋಡಿ, ಎಷ್ಟು ಸಿಂಪಲ್ ಅದಾವೆ ಇವೆಲ್ಲ, ಕಾನ್ಸೆಪ್ಟ್ ತಿಳ್ಕೋಬೇಕಷ್ಟೆ. ಓಕೆ, ಇನ್ನು ನೆಕ್ಸ್ಟ್ ಪ್ರಾಬ್ಲಮನ್ನು ನೋಡೋಣ. 3 blocks with masses m, 2m and 3m are connected by a string as shown in the figure. ನೋಡಿರಿ, 3 ಬ್ಲಾಕ್ಸ್ ಅದಾವಂತ. ಅವನ್ನ ಮಾಸ್ ಒಂದ್ರದ್ದು ಎಮ್, ಮತ್ತೊಂದು 2m, ಇನ್ನೊಂದು 3m ಇದೆ. ಅದನ್ನು ಒಂದು ಸ್ಟ್ರಿಂಗದಿಂದ ಕನೆಕ್ಟ್ ಮಾಡ್ಯಾರ, ರೈಟ್? ಇದನ್ನು ಕೊಟ್ಟಿದ್ದಾರಲ್ಲ. ಏನು ಹೇಳ್ತಾರೆ ನೆಕ್ಸ್ಟ್? ಆಫ್ಟರ್ ಆ್ಯನ್ ಅಪ್ವರ್ಡ್ ಫೋರ್ಸ್ ಎಫ್. ನೋಡಿರಿ, ಬಂತಿಲ್ಲ ಎಫ್. ನಾವು ಮೇಲ್ಗಡೆ ಒಂದು ಅಪ್ವರ್ಡ್ ಫೋರ್ಸ್ ಎಫನ್ನು ಅಪ್ಲೈ ಮಾಡಿದಾಗ, ಆಫ್ಟರ್ ಆ್ಯನ್ ಅಪ್ವರ್ಡ್ ಫೋರ್ಸ್ ಎಫ್ ಈಸ್ ಅಪ್ಲೈಡ್ ಆನ್ ದ ಬ್ಲಾಕ್ ಎಮ್. ನೋಡಿರಿ, ಇಲ್ಲಿ ಅಪ್ಲೈ ಮಾಡಿದೆ, ರೈಟ್? ಎಫ್ ಫೋರ್ಸನ್ನು ಎಮ್ ಮೇಲೆ ಅಪ್ವರ್ಡ್ ಡೈರೆಕ್ಷನ್ದಲ್ಲಿ ಉಂಟು ಮಾಡಿದಾಗ ದ ಮಾಸ್ ಇಸ್ ಮೂವ್ ಅಪ್ವರ್ಡ್. ದ ಮಾಸ್ ಇಸ್ ಮೂವ್ ಅಪ್ವರ್ಡ್ ಅಂದರೆ ಎಮ್, 2m, 3m ಇವು ಮೇಲೆ ಹೋಗ್ತಾವೆ ವಿತ್ ಕಾನ್ಸ್ಟಂಟ್ ಸ್ಪೀಡ್ ವಿ, ಲೈಕ್ ದಿಸ್, ಹೌದಾ? ಹಾಗಾದರೆ ದೆನ್ ನೆಟ್ ಫೋರ್ಸ್ ಆನ್ ದ ಬ್ಲಾಕ್ ಆಫ್ ಮಾಸ್ 2m. ಹಂಗಂದ್ರೆ 2m ಮೇಲೆ ನೆಟ್ ಫೋರ್ಸ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ, ರೈಟ್? ದಿಸ್ ಇಸ್ ದ ಕ್ವಶನ್. ಇಲ್ಲಿ ನೋಡ್ರಿ, ಪ್ರಾಬ್ಲಮ್ ಎಷ್ಟು ಸಿಂಪಲ್ ಇದೆ. ನೀವು ನೋಡಿದ ತಕ್ಷಣ ಹೇಳ್ಬೋದು. ಇಲ್ಲಿ ವಿ ಕಾನ್ಸ್ಟಂಟ್ ಐತಿ. ಸಿನ್ಸ್ ವಿ ಈಸ್ ಕಾನ್ಸ್ಟಂಟ್, ಯಾವಾಗ ವಿ ಕಾನ್ಸ್ಟಂಟ್ ಐತೋ ಎಕ್ಸಲರೇಷನ್ ಕೂಡ ಕಾನ್ಸ್ಟಂಟ್. ನೋಡಿರಿ, ವಿ ಚೇಂಜ್ ಆಗ್ತಾಯಿದ್ರೆ ಮಾತ್ರ ಎಕ್ಸಲರೇಷನ್ ಉಂಟಾಗ್ತದೆ, ಹೌದಾ?
ವಿ ಕಾನ್ಸ್ಟೆಂಟ್ ಅಂತ ಕೊಟ್ಬಿಟ್ಟಿದ್ದಾರೆ ನೋಡಿರಿ, ಕಾನ್ಸ್ಟೆಂಟ್ ಸ್ಪೀಡ್ ಅಂತ ಕೊಟ್ಬಿಟ್ಟಾರೆ. ಹಂಗಾರೆ ಯಾವಾಗ ವಿ ಕಾನ್ಸ್ಟೆಂಟ್ ಆಯಿತು ಎಕ್ಸಲರೇಷನ್ನು ಸಾರಿ ಎಕ್ಸ್ಟ್ರೀಮ್ಲಿ ಸಾರಿ ಇಲ್ಲಿ ತಪ್ಪರ್ದು ನೋಡ್ರಿ ನಾನು, ರೈಟ್, ಎಕ್ಸಲೇಷನ್ ಕಾನ್ಸ್ಟೆಂಟ್ ಇರಲ್ಲ, ಎಕ್ಸ್ಟ್ರೀಮ್ಲಿ ಸಾರಿ. ಯಾವಾಗ ಇಲ್ಲಿ ನೋಡಿರಿ ಕಾನ್ಸ್ಟೆಂಟ್ ಸ್ಪೀಡ್ ಎಫ್ ಬಲವನ್ನು ನಾವು ಎಕ್ಸರ್ಟ್ ಮಾಡಿದಾಗ ಅಪ್ಪರ್ ಡೈರೆಕ್ಷನ್ದಲ್ಲಿ ವಿ, ಇಲ್ಲಿ ವಿ ಇದೆ, ಇಲ್ಲಿ ವಿ ಇದೆ, ಇಲ್ಲಿ ವಿ ಇದೆ, ವಿ ಕಾನ್ಸ್ಟೆಂಟ್ ಐತೆ ಪ್ರಾಬ್ಲಮ್ದಲ್ಲಿ ಕೊಟ್ಬಿಟ್ಟಿದ್ದಾರೆ. ಅಂದರೆ ಸಿನ್ಸ್ ವಿ ಇಸ್ ಕಾನ್ಸ್ಟೆಂಟ್ ಎಕ್ಸಲೇಷನ್ನ ಝೀರೋ ಐತಿ ಅಂತ ಅರ್ಥ, ಎಕ್ಸಲೇಷನ್ನ ಝೀರೋ ಐತಿ ಅಂತ ಅರ್ಥ. ಹಂಗಾರೆ ಎಕ್ಸಲೇಷನ್ನ ಝೀರೋ ಐತಿ ಅಂದ್ರೆ ಫೋರ್ಸ್ ಏನಾಗಿರ್ತದೆ, ಹಂಗಾರೆ ಫೋರ್ಸ್ ಆನ್ 2m ಮಾಸ್ ಈಸ್ ಝೀರೋ. ಏಕೆಂತಂದರೆ ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ. ಯಾವಾಗ ಎಕ್ಸಲೇಷನ್ ಜೀರೋ ಆಯಿತು ಫೋರ್ಸ್ ಅವಾಗ ಆಟೋಮೆಟಿಕ್ಲಿ ಝೀರೋ ಆಗ್ತದೆ. ಹಂಗಾರೆ ದಿಸ್ ಒನ್ ಈಸ್ ರೈಟ್ ಆನ್ಸರ್. ನೋಡಿ ಎಷ್ಟು ಸಿಂಪಲ್ ಇದೆ, ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಅಂತ ಕರೀತಾರೆ ಇವಕ್ಕೆ. ಓಕೆ, ನೋಟ್ ಡೌನ್. ಓಕೆ, ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಮಾಡೋಣ. ಇಲ್ಲಿ ನೋಡ್ರಿ ಒಂದು ಪ್ರಾಬ್ಲಮ್ ಇದೆ. ಎ ಪಾರ್ಟಿಕಲ್ ಮೂವಿಂಗ್ ವಿತ್ ವೆಲಾಸಿಟಿ ವೆಕ್ಟರ್ ವಿ ಈಸ್ ಆ್ಯಕ್ಟೆಡ್ ಅಪಾನ್ ಬೈ 3 forces shown by the vectors triangle PQR. The velocity of the particle will, option 1 remains constant, option 2 change according to smallest force vector QR, increases, decreases. ನೋಡ್ರಿ ಫಿಗರ್ ಏನು ಕೊಟ್ಟಿದ್ದಾರೆ, PQR. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಏನು ಕೇಳ್ಯಾರ ಅಬ್ಸರ್ವ್ ಮಾಡಿರಿ. ಇಲ್ಲಿ ಅವ್ರು ಕೇಳಿರೋದು ಏನಪ್ಪ ಅಂತಂದ್ರೆ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ವಿಲ್, ವೆಲಾಸಿಟಿಯನ್ನು ಕೇಳಿದ್ದಾರೆ ಈಗ ಅವರು, ಹೌದಾ. ಇಲ್ಲಿ ನೋಡಿರಿ ಇಲ್ಲೊಂದು ವೆಕ್ಟರ್ ಕಾಣ್ತಿದೆ, ಇಲ್ಲಿ ನೋಡಿರಿ ಇದೊಂದು ವೆಕ್ಟರ, ನೆಕ್ಸ್ಟ್ ಇದೊಂದು ವೆಕ್ಟರ, ನೆಕ್ಸ್ಟ್ ಇದೊಂದು ವೆಕ್ಟರ್. ಇದ್ರ ಡೈರೆಕ್ಷನ್ನ ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಆಲ್ ಆರ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಅದಕ್ಕೆ ನಾನು ವೆಕ್ಟರನ್ನು ಇಲ್ಲೇ ಹೆಸರು ಕೊಡೋಣ. ಇದಕ್ಕೆ ನಾನು ಏನು ಕರಿತೇನೆ, ಪಿ ಆರ್ ವೆಕ್ಟರ್ಗೆ ನಾನು ಏನು ಕರಿತೇನೆ, ವೆಕ್ಟರ್ F1 ಅಂತ ಕರೆಯೋಣ. ಇನ್ನು ಪಿ ಕ್ಯೂ ವೆಕ್ಟರ್ಗೆ ನಾನು ಏನು ಕರಿತೇನೆ, ವೆಕ್ಟರ್ F2 ಅಂತ ಕರೆಯೋಣ. ಇನ್ನು ಆರ್ ಕ್ಯೂ ವೆಕ್ಟರ್ಗೆ ನಾನು ಏನು ಕರಿತೀನಿ, F3 ವೆಕ್ಟರ್ ಅಂತ ಕರಿತೀನಿ. ನಾನು ನಿಮಗೆ ಥಿಯರಿ ಕ್ಲಾಸ್ ಹೇಳಿದ್ದೀನಿ ಎಲ್ಲ ವೆಕ್ಟರ್ಗಳು. ಇಲ್ಲಿ ನೋಡ್ರಿ, ಇದು ನೋಡಲಿ ಪಿ ಆರ್ ವೆಕ್ಟರ ಹಿಂಗೈತಿ, ಪಿ ಕ್ಯೂ ವೆಕ್ಟರ ಈ ರೀತಿ ಇದೆ, ನೆಕ್ಸ್ಟ್ ಕ್ಯೂ ಆರ್ ವೆಕ್ಟರ ಈ ರೀತಿ ಇದೆ. ನಾವು ಇವು ಎರಡರ ರಿಸಲ್ಟನ್ನು ಈ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಡ್ರಾ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಇವು ಅಷ್ಟು ಸೇಮ್ ಆರ್ಡರಾಗಿ ಇರೋದರಿಂದ 3 ವೆಕ್ಟರ್ಗಳು ಸೇಮ್ ಆರ್ಡರ್ದಾಗ ಇದ್ದಪ್ಪ ಅಂತಂದರೆ ಅವು ನಾವು ಏನಂತ ಬರಿಬೋದು ನೋಡ್ರಿ. ಸೊಲ್ಯೂಷನ್ ವೆಕ್ಟರ್ F1 ಪ್ಲಸ್ ವೆಕ್ಟರ್ F2 ಪ್ಲಸ್ ವೆಕ್ಟರ್ F3 ಇವು ಝೀರೋ ಆಗಿರ್ತದೆ. ದ ಸಮ್ ಆಫ್ ದೀಸ್ ವೆಕ್ಟರ್ಸ್ ಈಸ್ ಝೀರೋ, ಯಾಕಂದ್ರೆ ಅಷ್ಟು ಸೇಮ್ ಆರ್ಡರ್ ಆಗದಾವೆ. ಈಗ ನೋಡಿರಿ, ಇದು 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 ಹಿಂಗಿದ್ದು ಇದು ಹಿಂಗಿದೆ. ಈ ಥರ್ಡ್ ವೆಕ್ಟರ್ ಅಪೋಸಿಟ್ ಇತ್ತಂದ್ರೆ ಇವು ಎರಡರ ಮೊತ್ತಕ್ಕೆ ಅದು ಸಮ ಅಂತ ಹೇಳ್ಬೋದಿತ್ತು. ಆದರೆ ಅಷ್ಟೂ ಇಲ್ಲಿ ಏನದಾವ ಕ್ಲಾಕ್ ವೈಸ್ ಒಳಗದಾವ. ಹಾಗಾದರೆ F1 ಪ್ಲಸ್ F2 ಪ್ಲಸ್ F3 ಝೀರೋ ಅಂತ ಅಂದಂಗದ. ಹಂಗಾರೆ ದಟ್ ಈಸ್ ಇಲ್ಲಿ ನೆಟ್ ಫೋರ್ಸ್ ಏನಾಗಿದೆ ಅಂದಂಗೆ ಝೀರೋ ಆಗಿದೆ. ಹಂಗಾರೆ ಇಫ್ ನೆಟ್ ಫೋರ್ಸ್ ಇಸ್ ಝೀರೋ that implies acceleration is also zero. If acceleration is zero that implies v constant ಐತಿ ಅಂತ ಅರ್ಥ, ರೈಟ್. ಸೊ ದಿಸ್ ಒನ್ ಈಸ್ ರೈಟ್ ಆನ್ಸರ್. ಎಷ್ಟು ಸಿಂಪಲ್ ಅದಾವ, ತಿಳ್ಕೋಬೇಕು. ಇದನ್ನು ಥಿಯರಿ ಕಾನ್ಸೆಪ್ಟದಲ್ಲಿ ಹೇಳಿದ್ದೀನಿ, ಇದ್ರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. The pulleys and the strings shown in the figure are smooth and of negligible mass. For the system to remain in equilibrium, the angle theta should be. ಇಲ್ಲೊಂದು ಫಿಗರ್ನ ಕೊಡ್ತಾರೆ. ಏನದು ಫಿಗರು ನೋಡ್ರಿ, ಲೈಕ್ ದಿಸ್. ದೀಸ್ ಆರ್ ದ ಪುಲೀಸ್, ದೀಸ್ ಆರ್ ಮಾಸಸ್, ದಿಸ್ ಇಸ್ ಥೀಟಾ, ರೈಟ್. ನೋಡಿರಿ, ಇದು ಕೊಟ್ಟಂಥ ಫಿಗರ್. ಈಗ ನಾವು ಏನು ಮಾಡೋಣಪ್ಪ ಅಂತಂದರೆ ಥೀಟಾ ಎಷ್ಟಿದೆ ಅಂತ ಕೇಳಿದ್ದಾರೆ, ರೈಟ್. ಕ್ವಶನ್ದಲ್ಲಿ ಥೀಟಾ ಎಷ್ಟಿದೆ ಅಂತ ಕೇಳಿದ್ದಾರೆ. ಫಿಗರನ್ನು ಅಬ್ಸರ್ವ್ ಮಾಡಿರಿ. ಒಂದು ಸ್ಟ್ಯಾಂಡಿಗೆ ಪುಲೀಸ್ ಇದೆ, 2 ಪುಲೀಸ್ ಇದಾವೆ. ಆ್ಯಂಡ್ ದಿಸ್ ಒನ್ ಇಸ್ ಪುಲಿ. ಇಲ್ಲಿ ನೋಡಿರಿ, ಇದೊಂದು ಪುಲಿ, ಇದೊಂದು ಪುಲಿ.
ಪುಲೀಸ್ ಅಂದರೆ ರೊಟೇಟಬಲ್ ರಿಂಗ್ಸ್, ಹೌದಾ. ಈಗ ನೋಡ್ರಿ, ಎರಡೂ ಪುಲಿಗಳಿಗೆ 3 ಮಾಸಸನ್ನು ತೂಗಿಬಿಟ್ಟಾರೆ. ಒಂದು ಎಮ್, ಇನ್ನೊಂದು √2m, ಇನ್ನೊಂದು ಎಮ್. ಇವೇನು 3 ಮಾಸನ್ನು ತೂಗಿಬಿಟ್ಟಾರೆ. ಈಗ ನಾವಿಲ್ಲಿ ಟೆನ್ಷನನ್ನು ಡಿಸ್ಟ್ರಿಬ್ಯೂಟ್ ಮಾಡೋಣ. ನೋಡಿರಿ, ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ. ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ಅವೇ ಅಂದರೆ ದಿಸ್ ಈಸ್ ಟಿ. ಇಲ್ಲೊಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ ಅಂದರೆ ದಿಸ್ ಈಸ್ ಟಿ. ಹೌದಾ. ಇಲ್ಲೊಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ, ದಿಸ್ ಈಸ್ ಟಿ. ಹೌದಾ. ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ, ದಿಸ್ ಈಸ್ ಟಿ. ರೈಟ್. ಇಲ್ಲೊಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ, ದಿಸ್ ಈಸ್ ಟಿ. ರೈಟ್. ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ, ದಿಸ್ ಈಸ್ ಟಿ. ಇಲ್ಲೊಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ, ದಿಸ್ ಈಸ್ ಟಿ. ಇಲ್ಲೊಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ, ದಿಸ್ ಈಸ್ ಟಿ. ರೈಟ್. ಇಲ್ಲಿ ನೋಡಿರಿ, ಇಲ್ಲಿ ಟೆನ್ಷನ್ ಚೇಂಜ್ ಆಗಲ್ಲ, ಯಾಕಂದರೆ ನಡಕ್ಕೆ ಯಾವ ಮಾಸನೂ ಬಂದಿಲ್ಲ. ಹೌದಾ. ನಡಕ್ಕೆ ಇಫ್ ದರ್ ಆರ್ ನೋ ಮಾಸ್ ಅಲಾಂಗ್ ದ ಸ್ಟ್ರಿಂಗ್ ದೆನ್ ಟೆನ್ಷನ್ ವಿಲ್ ರಿಮೇನ್ ಸೇಮ್ ಅಂತ ಹೇಳಿದ್ದೀನಿ ನಾನು ನಿಮಗೆ. ಓಕೆ. ಹಾಗಾದ್ರೆ ಈ ಟಿ ವ್ಯಾಲ್ಯೂ ಏನಾಗ್ತಿದೆ, ಇದು ನೋಡಿರಿ, ದಿಸ್ ಈಸ್ ಬ್ಯಾಲೆನ್ಸ್ಡ್ ಬೈ ಎಮ್ ಇಂಟು ಜಿ. ಹಂಗಾರೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ದೇರ್ ಫೋರ್ ಟಿ ಈಸ್ ಈಕ್ವಲ್ ಟು ಎಮ್ ಇಂಟು ಜಿ. ಇದ್ರ ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ ನಿಮಗೆ. ರೈಟ್. ಟಿ ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ. ಟಿ ಈಕ್ವಲ್ ಟು ಎಮ್ ಇಂಟು ಜಿ ಅಂತೇಳಿ. ಅಂದರೆ ಎಲ್ಲ ಕಡೆ ಟಿ ಇದೆ, ಇದರ ಟಿ ವ್ಯಾಲ್ಯೂ ಎಷ್ಟಿದೆ, ಎಮ್ ಇಂಟು ಜಿ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಹಾಗಾದರೆ ಇಲ್ಲಿ ನೋಡಿರಿ, ಇಲ್ಲೊಂದು ಫೋರ್ಸ್ ಇದೆ, ನೀವು ಅಬ್ಸರ್ವ್ ಮಾಡಬೇಕಿಲ್ಲಿ. ಏನದು, ದಿಸ್ ಈಸ್ ಫೋರ್ಸ್ ಡ್ಯೂ ಟು ವೇಟ್ ವಿಚ್ ಇಸ್ ಈಕ್ವಲ್ ಟು ಎಮ್ ಇಂಟು ಜಿ. ಅಂದರೆ ಇದೇನಂತ ಹೇಳ್ರಿ, √2mg ಆಗ್ತದೆ. √2m ಇಂಟು ಜಿ ಆಯ್ತದೆ. ರೈಟ್. ಹಾಗಾದರೆ ಇಲ್ಲಿ ನೋಡಿರಿ, ಥೀಟಾ ಆ್ಯಂಗಲ್ನ ಕ್ರಿಯೇಟ್ ಮಾಡಿದೆ. ಈ ಟಿ ಥೀಟಾ ಆ್ಯಂಗಲ್ನ ಕ್ರಿಯೇಟ್ ಮಾಡೈತೆ. ಹೌದಾ. ಹಾಗಾದರೆ ಇಟ್ ಈಸ್ ಗೋಯಿಂಗ್ ಟು ಸ್ಪ್ಲಿಟ್ ಇಂಟು 2 ಕಂಪೋನೆಂಟ್ಸ್. ಒಂದು ಅಲಾಂಗ್ ದಿಸ್ ಡೈರೆಕ್ಷನ್, ಮತ್ತೊಂದು ಅಲಾಂಗ್ ದಿಸ್ ಡೈರೆಕ್ಷನ್. ಇದಕ್ಕೆ ನಾವೇನು ಕರಿತೀವಿ, ಟಿ ಸೈನ್ ಥೀಟಾ ಅಂತ ಕರಿತೀವಿ. ಇದಕ್ಕೆ ನಾವೇನು ಕರಿತೀವಿ, ಟಿ ಕಾಸ್ ಥೀಟಾ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲೈತೆ ನೋಡ್ದ, ಇಲ್ಲೊಂದಿದೆ, ದಿಸ್ ಈಸ್ ಆಲ್ಸೋ ಟಿ. ಹೌದಾ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಮೇಕಿಂಗ್ ಆ್ಯನ್ ಆ್ಯಂಗಲ್ ಥೀಟಾ. ಕರೆಕ್ಟಾ. ಇದು ಕೂಡ ಥೀಟಾ ಆ್ಯಂಗಲ್ನ ಕ್ರಿಯೇಟ್ ಮಾಡ್ತಾ ಇದೆ. ರೈಟ್. ಹಾಗಾದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಇದು ಕೂಡ ಸ್ಪ್ಲಿಟ್ ಆಗುತ್ತೆ. ಅಂದರೆ ಇದು ಥೀಟಾ ಆದರೆ ಇದು ಕೂಡ ಥೀಟಾ ಇರ್ತದೆ. ರೈಟ್. ಇದನ್ನು ಕೊಟ್ಟಿಲ್ಲ ಅವರು, ನೀವು ತಿಳ್ಕೋಬೇಕು. ಓಕೆ. ಹಂಗಾರೆ ಇದು ಕೂಡ ಅಲಾಂಗ್ ದಿಸ್ ಡೈರೆಕ್ಷನ್ ಇಟ್ ಇಸ್ ಗೋಯಿಂಗ್ ಟು ಸ್ಪ್ಲಿಟ್ ಇಂಟು ಟಿ ಸೈನ್ ಥೀಟಾ. ಅಲಾಂಗ್ ದಿಸ್ ಡೈರೆಕ್ಷನ್ it splits into t cos theta. ಹೌದಾ. ರೈಟ್. ಓಕೆ. ಇನ್ನು ಈ ಟಿ ಸೈನ್ ಥೀಟಾ ಈ ಕಡೆ ಇದೆ, ಈ ಟಿ ಸೈನ್ ಥೀಟಾ ಈ ಕಡೆ ಇದೆ. ಎರಡು ಕ್ಯಾನ್ಸಲ್ ಮಾಡಿದೆ. ಯಾಕೆ ಮಾಡಿದೆ ನಾನು ಹಾಗೆ, ಯಾಕಂತಂದರೆ ಅವೆರಡು ಈಕ್ವಲ್ ಮತ್ತು ಅಪೋಸಿಟ್ ಆಗ್ಯಾವ. ಹೀಗಾಗಿ ಅವನು ಎರಡು ನಾನು ಕ್ಯಾನ್ಸಲ್ ಮಾಡ್ತೀನಿ. ರೈಟ್. ಬಟ್ ನೆಟ್ ಅಪ್ವರ್ಡ್ ಫೋರ್ಸ್ ನೋಡಿರಿ, ಟಿ ಕಾಸ್ ಥೀಟಾ ಅಪ್ವರ್ಡ್ ಐತಿ, ಈ ಟಿ ಕಾಸ್ ಥೀಟಾನು ಅಪ್ವರ್ಡ್ ಐತಿ. ಹಂಗಾರೆ ಎರಡು ಸೇಮ್ ಡೈರೆಕ್ಷನ್ ಅದಾವ ಅಂತಂದ್ರೆ ಯು ಶುಡ್ ಆ್ಯಡ್ ದೆಮ್. ಅಂದ್ರೆ ನೆಟ್ ಅಪ್ವರ್ಡ್ ಫೋರ್ಸ್ ಏನಾಯಿತು, 2t ಕಾಸ್ ಥೀಟಾ ಆಯಿತು. ಈ 2t ಕಾಸ್ ಥೀಟಾನ ಯಾರು ಬ್ಯಾಲೆನ್ಸ್ ಮಾಡಿದ್ರೆ, √3m ಇಂಟು ಜಿ ಬ್ಯಾಲೆನ್ಸ್ ಮಾಡಿದೆ. ರೈಟ್. ಅದನ್ನ ನಾವಿಲ್ಲೇ ಬರೆಯೋಣ. ನೋಡ್ರಿ, ಸಿ ಯರ್ ಅರ್ಥ ಆಯ್ತಲ್ಲ ಹೇಳಿದ್ದು. ಹಾಂ, ಇಲ್ಲಿ ನಾನು ಬರಿತೀನಿ ನೋಡ್ರಿ. ನೆಟ್ ಅಪ್ವರ್ಡ್ ಫೋರ್ಸ್ ಎಷ್ಟಿದೆ, 2t ಕಾಸ್ ಥೀಟಾ. ಡೌನ್ವರ್ಡ್ ಫೋರ್ಸ್ ಏನಾಗಿದೆ, √2m ಇಂಟು ಜಿ ಆಗಿದೆ. ಹೌದಾ. 2 ಇಂಟು ಟಿ ವ್ಯಾಲ್ಯೂ ಏನಿದೆ, ಇಲ್ಲಿ ಐತೆ ನೋಡಿರಿ, ಎಮ್ ಇಂಟು ಜಿ ಆಗಿದೆ. ರೈಟ್. ಇಲ್ಲಿ ಬರೆದಿದ್ದು ನೋಡಿ, ಇಲ್ಲಿ ಎಮ್ ಇಂಟು ಜಿ ಆಗಿದೆ. ಟಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋದು, ಎಮ್ ಇಂಟು ಜಿ ಕಾಸ್ ಥೀಟಾ ಈಸ್ ಈಕ್ವಲ್ ಟು √2m ಇಂಟು ಜಿ. ನೋಡಿರಿ, ಇ ಎಮ್ ಜಿ ಕ್ಯಾನ್ಸಲ್ಲ. ಏನು ಉಳಿತು, 2 ಕಾಸ್ ಥೀಟಾ ಇಸ್ ಈಕ್ವಲ್ ಟು √2 ಉಳಿತು. ಹಂಗಾರೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು ವಾಟ್, √2 ಡಿವೈಡ್ ಬೈ 2 ಆಯಿತು. ಹಂಗಾರೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು √2 ಅನ್ನು √2 ಡಿವೈಡ್ ಬೈ 2 ಅನ್ನು √2 ಇಂಟು √2 ಬರೆದ್ರೆ 2 ವ್ಯಾಲ್ಯೂ ಬರ್ತದೆ. ಹೌದಾ. √2 ಇಂಟು √2 ಇಸ್ ಅಗೇನ್ 2. ನಾನು ಸ್ಪ್ಲಿಟ್ ಮಾಡ್ಕೊಂಡಿದ್ದೇನೆ.
ಹಾಗಾದರೆ ಈ ರೂಟ್ ಟು ಕ್ಯಾನ್ಸಲ್, ಏನು ಉಳಿತು 1/√2. ಹಾಗಾದ್ರೆ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 1/√2 ಅಂತಂದರೆ ಟ್ರಿಗ್ನೋಮೆಟ್ರಿ ನಿಮಗೆ ಗೊತ್ತಿದೆ, ಅದರ ವ್ಯಾಲ್ಯೂ ಎಷ್ಟು ಅಂತಂದ್ರೆ 45 ಡಿಗ್ರಿ. ಸೊ ದಿಸ್ ಇಸ್ ದ ಆನ್ಸರ್. ರೈಟ್, ನೋಡಿ ಎಷ್ಟು ಸಿಂಪಲ್ ಅದ ಇವು. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಸಿಕ್ಸ್ತ್ ಪ್ರಾಬ್ಲಮ್ ಇಸ್ ದರ್ ಇನ್ ದ ಅರೇಂಜ್ಮೆಂಟ್ ಶೋನ್ ಇನ್ ಫಿಗರ್. ನೋಡಿರಿ, ಇಲ್ಲೊಂದು ಫಿಗರನ್ನು ಕೊಟ್ಟಿದ್ದಾರೆ. ರೈಟ್, ದಿಸ್ ಇಸ್ ದ ಫಿಗರ್. ಓಕೆ, see here, in the arrangement shown in figure, what should be the mass of the block A, right? So that the system remains at rest, neglect friction and mass of the string. ನೋಡಿ, ಇಲ್ಲಿ ಒಂದು ಅರೇಂಜ್ಮೆಂಟ್ ಇದೆ. ಅದೇನಪ್ಪ ಅಂದರೆ, ಇಲ್ಲಿ 2 kg ಮಾಸನ್ನು ತೂಗಿಬಿಟ್ಟಿದ್ದಾರೆ. ಇಲ್ಲಿ ಸ್ಟ್ರಿಂಗ್ ಥ್ರೋ 2 kg ಮಾಸನ್ನು ಕನೆಕ್ಟ್ ಮಾಡಿದ್ದಾರೆ. ಇಲ್ಲೊಂದು ಪುಲಿ ಇದೆ. ಇಲ್ಲಿ ಎ ಅಂತಕ್ಕಂಥ ಮಾಸನ್ನು ತೂಗಿಬಿಟ್ಟಿದ್ದಾರೆ. ಈಗ ನಮಗೇನು ಕೇಳಿದೆ ಅಂತಂದ್ರೆ, ಇದಷ್ಟು ಇಕ್ವಿಲಿಬ್ರಿಯಮ್ ಇದೆ, ಅಂದರೆ ನೆಟ್ ಫೋರ್ಸ್ 0 ಆಗಿದೆ, ಇವ್ಯಾವ ಮೂಮೆಂಟ್ಸ್ದಾಗಿಲ್ಲ. ಹೌದಾ? ಹಾಗಾದರೆ ವಾಟ್ ಈಸ್ ದ ಮಾಸ್ ಆಫ್ ದ ಬ್ಲಾಕ್ ಎ, ಇದನ್ನು ಅವರು ಕೇಳಿದ್ದಾರೆ. ರೈಟ್, ಹಂಗಾರೆ ಈಗ ನಾವು ಅದನ್ನು ಸಾಲ್ವ್ ಮಾಡೋಣ. ಸಿಯರ್, ನೀವು ಗಮನಿಸಬೇಕು. ಏನಪ್ಪ ಗಮನಿಸ್ಬೇಕಂತಂದರೆ, ನೋಡಿರಿ, ಫಸ್ಟ್ ನಾನು ಟೆನ್ಷನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೇನೆ. ಇಲ್ಲಿ ಫೋರ್ಸ್ ಡ್ಯೂ ಟು ವೇಟ್ ಈಸ್ ಈಕ್ವಲ್ ಟು ವಾಟ್, 2 kg ಇದೆ, ಮಾಸ್ 2 kg ಇದೆ. 2 × g, ಅಂದರೆ g ಅಂದರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ದಿಸ್ ಇಸ್ ದ ನೆಟ್ ಡೌನ್ವರ್ಡ್ ಫೋರ್ಸ್ ಆನ್ ದ 2 kg ಮಾಸ್. ನೆಕ್ಸ್ಟ್ ಇಲ್ಲಿ ಟೆನ್ಷನ್ ಎಷ್ಟು ಉಂಟಾಗುತ್ತೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ಅವೇ. ಇಲ್ಲ ಏನು ಕೊಡ್ತೀನಿ, ಇದಕ್ಕೆ ಟಿ ಅಂತ ಅಂದ್ಕೊಳ್ಳೋಣ. ರೈಟ್, ಇಲ್ಲಿ ಟಿ ಇದ್ದರೆ ಇಲ್ಲಿ ಕೂಡ ಇದು ಟಿನೇ ಇರ್ತದೆ. ರೈಟ್, ದಿಸ್ ಇಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಇಲ್ಲಿ ಕೂಡ ಟೆನ್ಷನ್ನ ಟಿನೇ ಇರ್ತದೆ. ರೈಟ್, ಇಲ್ಲಿ 2 kg ಮಾಸ ಮಿಡಲ್ದಲ್ಲಿ ಇದೆ. ಹೌದಾ? ಹಂಗಾರೆ ಅಲಾಂಗ್ ದ ಲೆಂತ್ ಆಫ್ ದ ಸ್ಟ್ರಿಂಗ್ ಇಫ್ ದರ್ ಈಸ್ ಎ ಮಾಸ್ ದೆನ್ ಟೆನ್ಷನ್ ಈಸ್ ಗೋಯಿಂಗ್ ಟು ಬಿ ಚೇಂಜ್ಡ್. ಹೌದಾ? ಹಂಗಾರೆ 2 kg ಮಾಸ್ ಇಲ್ಲಿ ಬಂದಿದ್ದರಿಂದ ಇಲ್ಲಿ ಟೆನ್ಷನ್ ಎಷ್ಟಾಗತ್ತೆ ಗೊತ್ತಾ, ಇಲ್ಲಿ ಟೆನ್ಷನ್ ಚೇಂಜ್ ಆಗ್ತದೆ. ಎಷ್ಟು ಚೇಂಜ್ ಆಗ್ತದೆ, ದಟ್ ಈಸ್ T1 ಅಂತ ಅನ್ಕೊ. ರೈಟ್, ಇಲ್ಲಿ T1 ಐತೆ ಅಂದ್ರೆ ಇಲ್ಲಿ ಕೂಡ T1. ಅಂದರೆ ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ, ಅವೇ ಫ್ರಮ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟೆನ್ಷನ್ ಆ್ಯಕ್ಟ್ ಆಗ್ತದೆ. ಹಂಗಾರೆ ದಿಸ್ ಇಸ್ ಆಲ್ಸೋ T1. ರೈಟ್, ಹಂಗಾರೆ ಫೋರ್ಸ್ ಡ್ಯೂ ಟು ವೇಟ್ ಆಫ್ ದ ಮಾಸ್ ಎ, ಹಂಗಾರೆ ಮಾಸ್ ಆಫ್ ಎ ಇಂಟು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಈ ರೀತಿಯಲ್ಲಿ ಟೆನ್ಷನ್ನ ಡಿಸ್ಟ್ರಿಬ್ಯೂಟ್ ಮಾಡಿದೆ. ರೈಟ್, ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಪ್ರಾಬ್ಲಮ್ದಲ್ಲಿ. ಏನಪ್ಪ ಅಂತಂದ್ರೆ, ಪ್ರಾಬ್ಲಮ್ದಲ್ಲಿ ಈ ಆ್ಯಂಗಲನ್ನು 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ದಿಸ್ ಆಲ್ಸೋ ಗಿವನ್ ಡಾಟಾ. ಹೆಂಗಾರೆ ಈಗ ಇದನ್ನು ಸಾಲ್ವ್ ಮಾಡೋಣ. ಫಸ್ಟ್ ಟಿ ವ್ಯಾಲ್ಯೂ ಇಲ್ಲಿ ನಮಗೆ 2g ಅಂತ ಗೊತ್ತಾಗ್ಬಿಟ್ಟಿದೆ. ಇಲ್ಲಿ ನೋಡಿರಿ, ಹಿಯರ್ ಟಿ ವ್ಯಾಲ್ಯೂ ಈಸ್ 2g, ನಿಮ್ಗೆ ಗೊತ್ತಾಗ್ಬಿಟ್ಟಿದೆ. ರೈಟ್, ಹಿಯರ್ ಟಿ ವ್ಯಾಲ್ಯೂ ಇಸ್ 2g. ಈ ಟೆನ್ಷನ್ ಟಿ ಮತ್ತು 2g ಬೋತ್ ಆರ್ ಬ್ಯಾಲೆನ್ಸ್ಡ್, ಅದಕ್ಕೆ ಟಿ ಈಕ್ವಲ್ ಟು 2g ಅಂತ ಬರೆಯೋಣ. ರೈಟ್, ಆಮೇಲೆ ನಿಮಗೊಂದು ಥಿಯರಿ ಕ್ಲಾಸ್ದಲ್ಲಿ ಅಥವಾ ಬಿಫೋರ್ ಪ್ರೀವಿಯಸ್ ಕ್ಲಾಸ್ದಲ್ಲಿ ಇದನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಈ ರೀತಿ ಸಿಸ್ಟಮ್ ಇದ್ದಾಗ ಇಲ್ಲಿ ನೀವು ಗಮನಿಸಬೇಕು. ಏನಪ್ಪ ಅಂತಂದ್ರೆ, ಇಲ್ಲಿ ಟೆನ್ಷನ್ ಫೋರ್ಸ್ ಏನಾಗಿರ್ತದೆ ಗೊತ್ತಾ, ಹಿಯರ್ ಇಟ್ ಈಸ್ ಟಿ ಸೈನ್ 30 ಡಿಗ್ರಿ. ನೆಕ್ಸ್ಟ್ ಇದನ್ನು ಇಲ್ಲಿ ಬರೆಯೋಣ. ಎಲ್ಲಪ್ಪ ಅಂದ್ರೆ ಟಿ ಸೈನ್ 30 ಡಿಗ್ರಿ. ನೆಕ್ಸ್ಟ್ ಇಲ್ಲಿ ದಿಸ್ ಈಸ್ ಟಿ ಕಾಸ್ 30 ಡಿಗ್ರಿ. ಇದು ಹೆಂಗೆ ಅಂತೇಳಿ ನಿಮಗೆ ಥಿಯರಿ ಕ್ಲಾಸ್ದಲ್ಲಿ ಹೇಳಿದ್ದೀನಿ, ಮತ್ತು ಪ್ರೀವಿಯಸ್ ಕ್ಲಾಸ್ದಲ್ಲಿ ನೀಟ್ದಲ್ಲಿ ಸೇಮ್ ಡಯಾಗ್ರಾಮನ್ನು ನಾನು ನಿಮಗೆ ಹೇಳಿದ್ದೀನಿ. ಹೌದಾ? ಸೇಮ್ ಸಿಸ್ಟಮ್ದಲ್ಲಿ ಟಿ ಸೈನ್ 30 ಡಿಗ್ರಿ, ಟಿ ಕಾಸ್ 30 ಡಿಗ್ರಿ ಹೇಗಾಯಿತು ಅಂತ ಹೇಳಿದ್ದೀನಿ ನಾನು ನಿಮಗೆ. ಓಕೆ, ಇಲ್ಲಿ ನೋಡ್ರಿ, ಅಲಾಂಗ್ ದಿಸ್ ಡೈರೆಕ್ಷನ್ ಟಿ ಇದೆ ಮತ್ತು ಟಿ ಸೈನ್ 30 ಡಿಗ್ರಿ ಎರಡು ಸೇಮ್ ಡೈರೆಕ್ಷನಲ್ಲೇ ಆ್ಯಕ್ಟ್ ಆಗ್ತಾ ಇವೆ. ಹೌದಾ?
ಹಾಗಾದರೆ ನೆಟ್ ಫೋರ್ಸ್ ಇಟ್ ಬಿಕಮ್ಸ್ ವಾಟ್? ಸಿ ಇಯರ್ ನಾ ಹೆಂಗೆ ಬರಿಬೋದು, ಈ ಟಿ ಮತ್ತು ಈ ಟಿ ಸೈನ್ 30 ಡಿಗ್ರಿ ಎರಡೂ ಒಂದೇ ದಿಕ್ಕಿನಲ್ಲಿ ಆ್ಯಕ್ಟ್ ಆಗಕತ್ತಾವೆ. ಹಂಗಾರೆ ಇವುಗಳನ್ನ ನಾವು ಏನು ಮಾಡಬೇಕು? ಆ್ಯಡ್ ಮಾಡಬೇಕು, ರೈಟ್? ಅದು ನಾನೀಗ ಆ್ಯಡ್ ಮಾಡ್ತೀನಿ ನೋಡ್ರಿ. ಸಿ ಇಯರ್ ಫ್ರಾಮ್ ಫಿಗರ್ we get, what you get? T plus T sin 30 ಡಿಗ್ರಿ. ನೋಡ್ರಿ, ಈ ಟಿ ಮತ್ತು ಈ ಟಿ ಸೈನ್ 30 ಡಿಗ್ರಿ ಎರಡೂ ಒಂದೇ ದಿಕ್ಕಿನಲ್ಲಿ ಆ್ಯಕ್ಟ್ ಆಗತ್ತವೆ. ಹೀಗಾಗಿ ಅವುಗಳನ್ನ ನಾವು ಆ್ಯಡ್ ಮಾಡಬೇಕು, ರೈಟ್? ಹಂಗಾರೆ ಇವು ಎರಡರ ಮೊತ್ತ ಈ T1ಗೆ ಸಮ ಅದಾವೆ, ರೈಟ್? ಟಿ ಪ್ಲಸ್ ಟಿ ಸೈನ್ 30 ಡಿಗ್ರಿ ಈಸ್ ಬ್ಯಾಲೆನ್ಸ್ಡ್ ಬೈ ದಿಸ್ T1, ಹೌದಾ? ಸೊ ಹಾಗಾದರೆ ಇಲ್ಲಿ ಏನು ತಿಳ್ಕೊಬೇಕು ನೀವು? ದಟ್ ಈಸ್ ಈಕ್ವಲ್ ಟು T1 ಅಂತ ಬರೆಯೋಣ, ರೈಟ್? ಹಾಗಾದರೆ ಟಿ ವ್ಯಾಲ್ಯೂ ಇಲ್ಲಿ ಬಂದುಬಿಟ್ಟಿದೆ, ರೈಟ್? ಟಿ ವ್ಯಾಲ್ಯೂ ಏನಿದೆ? 2G ಇದೆ, ಪ್ಲಸ್ ಮತ್ತು 2G ಸೈನ್ 30 ಅಂದರೆ 1/2, ರೈಟ್? 1/2. ದಿಸ್ ಇಸ್ ಈಕ್ವಲ್ ಟು T1. ಈ ಟು ಕ್ಯಾನ್ಸಲ್, ದೇರ್ ಫೋರ್ 2G ಪ್ಲಸ್ G 3G ಐತೆ. ಹಂಗಾರೆ T1 ಈಸ್ ಈಕ್ವಲ್ ಟು ಹೌ ಮಚ್? 3 ಟೈಮ್ಸ್ ದಿ G. T1 ವ್ಯಾಲ್ಯೂ ಇಲ್ಲಿ ನಮಗೆ ಬಂತು. ಅವ್ರೇನು ಕೇಳಿದ್ದಾರೆ? ವಾಟ್ ಈಸ್ ದ ಮಾಸ್ ಆಫ್ ದ ಬ್ಲಾಕ್ ಎ ಅಂತ ಕೇಳಿದ್ದಾರೆ, ಹೌದಾ? ದೇರ್ ಫೋರ್ ಈ MA ಇಂಟು G ಮತ್ತು T1 ಇವೆರಡು ಬ್ಯಾಲೆನ್ಸ್ಡ್ ಆಗ್ಯಾವ, ರೈಟ್? ಯಾಕಂದರೆ ಕೊಟ್ಟಿದ್ದಾರೆ ದ ಅರೇಂಜ್ಮೆಂಟ್ ಶೋನ್ ಇನ್ ದ ಫಿಗರ್. ಇಲ್ಲೇನಾಗಿದೆ? ದ ಸಿಸ್ಟಮ್ ರಿಮೇನ್ಸ್ ಎಟ್ ರೆಸ್ಟ್ ಅಂತಂದ್ರೆ ನೆಟ್ ಫೋರ್ಸ್ 0 ಆಗಿದೆ ಅಂತ ಅರ್ಥ. ಯಾಕಂದರೆ ಈ ಫೋರ್ಸನ್ನು MA ಇಂಟು G ಮತ್ತು T1 ಎರಡು ಬ್ಯಾಲೆನ್ಸ್ಡ್ ಅಂತ ಅರ್ಥ. ಓಕೆ, ಹಾಗಾದರೆ ಆಲ್ಸೋ ವಿ ಹ್ಯಾವ್ T1 is equal to ಮಾಸ್ ಆಫ್ ಬ್ಲಾಕ್ ಎ ಇಂಟು G, ಹೌದಾ? T1 ಏನಾಗಿದೆ? 3G ಆಗಿದೆ. ಮಾಸ್ ಆಫ್ ಎ ಇಂಟು G, G ಕ್ಯಾನ್ಸಲ್, ದೇರ್ ಫೋರ್ ಮಾಸ್ ಆಫ್ ಎ ಇಸ್ 3 kg. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿರಿ, ಸರಿಯಾಗಿ ಇದನ್ನು ತಿಳ್ಕೊಬೇಕಾ? ನೋಡಿರಿ, ಪ್ರೀವಿಯಸ್ ಕ್ಲಾಸಸ್ಗಳು ನಿಮಗೆ ನೆನಪಿರಲಿಲ್ಲಪ್ಪ ಅಂತಂದರೆ ನಿಮಗೆ ಇದನ್ನೆಲ್ಲ ಸಾಲ್ವ್ ಮಾಡೋಕ್ಕಾಗಲ್ಲ. ನೀವು ಕರೆಕ್ಟಾಗಿ ನೆನಪಿಟ್ಕೋಬೇಕು, ರೈಟ್? ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೌ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿರಿ, ಅದು ಫಿಗರ್ ಇದೆ ನೋಡಿರಿ. ದಿಸ್ ಇಸ್ ದ ಸ್ಟ್ರಿಂಗ್ ವಿಚ್ ಈಸ್ ಹ್ಯಾಂಗ್ಡ್ ಬೈ 10 kg ಮಾಸ್. ಇಲ್ಲಿ ಇದು 30 ಡಿಗ್ರಿ ಇದೆ, ಇದು 60 ಡಿಗ್ರಿ ಇದೆ. ಟೆನ್ಷನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ. ಇಲ್ಲೇನು ಕೇಳ್ತಾರೆ ಅಂತಂದರೆ, ಇನ್ ದ ಅರೇಂಜ್ಮೆಂಟ್ ಆ್ಯಸ್ ಶೋನ್ ಇನ್ ಫಿಗರ್ ಈಸ್ ಇನ್ ದ ಈಕ್ವಿಲಿಬ್ರಿಯಮ್, ದೆನ್ ಕ್ಯಾಲ್ಕುಲೇಟ್ T1, T2, T3, T4 ಆ್ಯಂಡ್ ಆಲ್ಸೋ T5 ಕೂಡ ಕಂಡುಹಿಡೀರಿ ಅಂತ ಕೇಳಿದ್ದಾರೆ, ರೈಟ್? ಹಾಗಾದರೆ ನಾವಿಲ್ಲಿ ಫೋರ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋಣ ಫಸ್ಟು. ಇಲ್ಲಿ ನೋಡಿರಿ, ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ಅವೇ ಆಗ್ತದೆ. ದಿಸ್ ಇಸ್ T1. ಇದು ಕೂಡ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಇಲ್ಲಿಂದ ಅವೇ ಆ್ಯಕ್ಟ್ ಆಗ್ತದೆ. ದಿಸ್ ಇಸ್ ಆಲ್ಸೋ T1, ರೈಟ್? ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ಟೆನ್ಷನ್ನು ಅವೇ ಆ್ಯಕ್ಟ್ ಆಗ್ತದೆ. ಎಸ್, ಹಾಗಾದರೆ ಇಲ್ಲಿ ನೋಡಿರಿ, T3 ಈಸ್ ಇನ್ ದಿಸ್ ಡೈರೆಕ್ಷನ್, ರೈಟ್? T3 is making an angle 30 degree with the vertical. That's why it splits into two components. Along this direction, T3 sin 30 degree, and along this direction, T3 cos 30 degree, right? ಹಾಗಾದರೆ ಈ T3 cos 30 degree ಅಪ್ವರ್ಡ್ ಇದೆ, T1 ಡೌನ್ವರ್ಡ್ ಇದೆ. ಹಂಗಾರೆ ಬೋತ್ ಆರ್ ಬ್ಯಾಲೆನ್ಸ್ಡ್, ಹೌದಾ? ಅದನ್ನು ನಾನು ಇಲ್ಲಿ ಬರೀತೀನಿ. ಫಸ್ಟ್ T1 ಫೈಂಡ್ ಔಟ್ ಮಾಡಿಬಿಡೋಣ. ಇಲ್ಲಿ ನೋಡಿರಿ, T1 ಇಸ್ ಬ್ಯಾಲೆನ್ಸ್ಡ್ ಬೈ 10 kg ವೇಟ್, ಅಂದರೆ 10 ಇಂಟು G ಆಯ್ತದು, ರೈಟ್? ಹಂಗಾರೆ ನಾನು ಏನು ಮಾಡ್ತೀನಿ, T1 ವ್ಯಾಲ್ಯೂಯನ್ನು ಬರಿತೀನಿ ನೋಡಿರಿ. ಹಿಯರ್ ನಂಬರ್ 1, T1 ಇಸ್ ಈಕ್ವಲ್ ಟು 10 ಇಂಟು G. ಹಂಗಾರೆ 10 ಇಂಟು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ 10, ದಟ್ ಈಸ್ 100 Newton, ರೈಟ್?
ಇನ್ನು ಸೆಕೆಂಡ್ ಒನ್ ಏನು ಮಾಡೋಣ, ಇಲ್ಲಿ ನೋಡಿರಿ T3 cos 30 ಡಿಗ್ರಿ ಅಪ್ಪರ್ ಡೈರೆಕ್ಷನ್ ಇದೆ, ಆಮೇಲೆ T1 ಏನಿದೆಯಲ್ಲ ಇದು ಡೌನ್ವರ್ಡ್ ಡೈರೆಕ್ಷನ್ ಇದೆ. ಬೋತ್ ಆರ್ ಬ್ಯಾಲೆನ್ಸ್ಡ್, ಅವರ ಈಕ್ವಲ್ ಮತ್ತು ಅಪೋಸಿಟ್ ಅದಾವ, ರೈಟ್. ಹಂಗಾರೆ ನಾನು ಇಲ್ಲಿ ಏನು ಮಾಡ್ತೀನಿ, T3 cos 30 ಡಿಗ್ರಿ ಇಸ್ ಈಕ್ವಲ್ ಟು T1 ಅಂತ ಬರೀತೇನೆ. ದ್ಯಾಟ್ ಫೋರ್ T3 cos 30 ಡಿಗ್ರಿ ಅಂದರೆ √3/2. T1 ಆಲ್ರೆಡಿ 100 ಬಂದಿದೆ. ಹಂಗಾರೆ T3 ಎಷ್ಟಾಯ್ತು ನೋಡಿರಿ, T3 ಈಸ್ 200 ಡಿವೈಡ್ ಬೈ √3 ಆಯಿತು. ಹೌದಾ, 200 ಡಿವೈಡ್ ಬೈ √3 ಆಯಿತು, √3 ನ್ಯೂಟನ್. ದಿಸ್ ಇಸ್ ಕಾಲ್ಡ್ ವಾಟ್, T3 ವ್ಯಾಲ್ಯೂ. ನೆಕ್ಸ್ಟ್ ಥರ್ಡ್ ಒನ್ ಏನು ಮಾಡೋಣ, ಥರ್ಡ್ ಒನ್ ನೋಡಿರಿ, ಇಲ್ಲಿ ನೋಡಿರಿ T3 sin 30 ಡಿಗ್ರಿ ಈಸ್ ಇನ್ ದಿಸ್ ಡೈರೆಕ್ಷನ್ ಆ್ಯಂಡ್ T2 ಈಸ್ ಇನ್ ದಿಸ್ ಡೈರೆಕ್ಷನ್. ಹಂಗಾರೆ ಇವೆರಡು ಬ್ಯಾಲೆನ್ಸ್ಡ್ ಆಗಿವೆ. ಹಂಗಾರೆ ಬೋತ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಅಪೋಸಿಟ್ ಇನ್ ಡೈರೆಕ್ಷನ್. ನೋಡಿರಿ, T2 ಈ ದಿಕ್ಕಿನಲ್ಲಿದೆ, T3 sin 30 ಡಿಗ್ರಿ ಈ ದಿಕ್ಕಿನಲ್ಲಿದೆ, ಎರಡು ಬ್ಯಾಲೆನ್ಸ್ಡ್ ಅದಾವೆ. ಇಲ್ಲಿ ಕೊಟ್ಬಿಡ್ರಿ ಈಕ್ವಿಲಿಬ್ರಿಯಮ್ ಅಂದ್ರೆ ಅವು ಫೋರ್ಸ್ಗಳು ಬ್ಯಾಲೆನ್ಸ್ ಇರ್ತಾವೆ. ಓಕೆ, ಹಂಗಾರೆ T2 ಈಸ್ ಈಕ್ವಲ್ ಟು T3 sin 30 ಡಿಗ್ರಿ. ಹಂಗಾರೆ T2 ಈಸ್ ಈಕ್ವಲ್ ಟು T3 ಎಷ್ಟಿದೆ, 200 ಅಪಾನ್ √3 sin 30 ಡಿಗ್ರಿ ಅಂದರೆ 1/2. ಹಾಗಾದರೆ ಇದು 100 ಡಿವೈಡ್ ಬೈ √3 ನ್ಯೂಟನ್. ಹಂಗಾರೆ T2 ವ್ಯಾಲ್ಯೂ ಎಷ್ಟು ಬಂತು, 100 ಡಿವೈಡ್ ಬೈ √3 ನ್ಯೂಟನ್. ದಿಸ್ ಈಸ್ ದ T2 ವ್ಯಾಲ್ಯೂ. T1, T3, T2 ವ್ಯಾಲ್ಯೂ ಬಂದು ಇನ್ನು T4 ಮತ್ತು T5 ಕಂಡುಹಿಡಿಬೇಕು. ಅದಕ್ಕೇನು ಮಾಡಬೇಕು ನಾವೀಗ, ಮತ್ತೆ ಇಲ್ಲೇ ಟೆನ್ಷನ್ ಡಿಸ್ಟ್ರಿಬ್ಯೂಟ್ ಮಾಡೋಣ. ಇಲ್ಲಿ ನೋಡಿರಿ, ಇಲ್ಲಿ ಆಲ್ರೆಡಿ ಟೆನ್ಷನ್ T4 ಇಲ್ಲಿದೆ, ರೈಟ್. ದಿಸ್ ಇಸ್ ದ ಟೆನ್ಷನ್ T4. ಓಕೆ, ಇಲ್ಲಿ T5 ಈ ದಿಕ್ಕಿನಲ್ಲಿ ಆ್ಯಕ್ಟ್ ಆಗ್ತಾ ಇದೆ, ರೈಟ್. ಹಂಗಾರೆ ಹಿಯರ್ T5 ಇಸ್ ಮೇಕಿಂಗ್ ಅನ್ ಆ್ಯಂಗಲ್ 60 ಡಿಗ್ರಿ ವಿತ್ ದಿಸ್ ವರ್ಟಿಕಲ್ ಲೈನ್. Hence it splits into two components, that is along this direction T5 sin 60 degree and along this direction T5 cos 60 degree, right. ಆಮೇಲೆ ಇಲ್ಲಿ ನೋಡ್ಬೇಕು ನೀವು, ಸ್ವಲ್ಪ ಇಲ್ಲಿ ಗಮನಿಸ್ಬೇಕು. ನೀವು ಏನು ಗಮನಿಸ್ಬೇಕು ನೋಡಿ, ಭಾಳ ಇಂಪಾರ್ಟೆಂಟ್ ಪಾಯಿಂಟ. ಇಲ್ಲಿ T5 cos 60 ಡಿಗ್ರಿ ಈಸ್ ಇನ್ ದಿಸ್ ಡೈರೆಕ್ಷನ್, ಕಾಣ್ತಾ ಇದೆಯಲ್ಲ ನೋಡಿರಿ. T5 cos 60 ಡಿಗ್ರಿ ಈಸ್ ಇನ್ ದಿಸ್ ಡೈರೆಕ್ಷನ್. ಹೌದಾ, ಇದನ್ನು ಯಾವ ಫೋರ್ಸ್ ಬ್ಯಾಲೆನ್ಸ್ ಮಾಡ್ತಾ ಇದೆ ನೋಡ್ರಿ, ಇಲ್ಲಿ ಲಕ್ಷ ಕೊಡ್ರಿ. ಇಲ್ಲಿ ನೋಡ್ರಿ, ದಿಸ್ ಈಸ್ ಕಾಲ್ಡ್ ವಾಟ್, ದಿಸ್ ಈಸ್ T3 cos 30 ಡಿಗ್ರಿ. ಇದು ಹೌದಾ, ಇದು T3 cos 30 ಡಿಗ್ರಿ. ಓಕೆ, ಈ ಫೋರ್ಸ್ ಎಲ್ಲಿದೆ ಗೊತ್ತಾ, ಇಲ್ಲೇ ಐತೆ ನೋಡ್ದ. ದಿಸ್ ಈಸ್ ಆಲ್ಸೋ T3 cos 30 ಡಿಗ್ರಿ. ಯಾಕಂದರೆ ಇದು 30 ಡಿಗ್ರಿ ಆದರೆ ಇದು ಕೂಡ 30 ಡಿಗ್ರಿ ಇರ್ತದೆ, ರೈಟ್. ಬೋತ್ ಆರ್ ಅಲ್ಟರ್ನೇಟಿಂಗ್ ಆ್ಯಂಗಲ್ಸ್, ನೆನಪಿರಲಿ. ಹಂಗಾರೆ ಇಫ್ ದಿಸ್ ಈಸ್ T3 cos 30 ಡಿಗ್ರಿ ಆ್ಯಂಡ್ ದಿಸ್ ಈಸ್ ಆಲ್ಸೋ T3 cos 30 ಡಿಗ್ರಿ, ಇದು ಗೊತ್ತಿರಬೇಕು ನಿಮಗೆ, ರೈಟ್. ಹಾಗಾದರೆ ಈ T3 cos 30 ಡಿಗ್ರಿ ಮತ್ತು T5 cos 60 ಡಿಗ್ರಿ ಬೋತ್ ಆರ್ ಬ್ಯಾಲೆನ್ಸ್ಡ್, ಹೌದಾ, ಅದನ್ನು ಅಲ್ಲಿ ಬರೀತೀನಿ. ದ್ಯಾರ್ ಫೋರ್ ನೋಡ್ರಿ, ಲಕ್ಷ ಕೊಡ್ರಿ. ಫೋರ್ತ್ ಒನ್, ರೈಟ್. T5 cos 60 ಡಿಗ್ರಿ ಈಸ್ ಈಕ್ವಲ್ ಟು T3 cos 30 ಡಿಗ್ರಿ. ಎರಡು ಬ್ಯಾಲೆನ್ಸ್ ಇರ್ತಾವೆ. T5 ನಮಗೆ ಗೊತ್ತಿಲ್ಲ, cos 60 ಡಿಗ್ರಿ ಅಂದರೆ 1/2, ಹೌದಾ. T3 ನಮಗೆ ಗೊತ್ತಿದೆ, T3 200 ಡಿವೈಡೆಡ್ ಬೈ √3 ಇದೆ, ಇಂಟು cos 30 ಡಿಗ್ರಿ ಅಂದರೆ √3 ಡಿವೈಡ್ ಬೈ 2, √3 ಕ್ಯಾನ್ಸಲ್. ಹಂಗಾರೆ T5 is equal to 1/2 is equal to 100 ಆಯಿತು, ರೈಟ್. 2 1 200. ಹಾಗಾದರೆ
T5 is equal to 200 Newton ಆಯಿತು, ರೈಟ್. ದಿಸ್ ಇಸ್ ದ ವ್ಯಾಲ್ಯೂ ಆಫ್ T5. ಓಕೆ, T5 ವ್ಯಾಲ್ಯೂ 200 Newton. ಇನ್ನು ಲಾಸ್ಟ್ ಒನ್ನ T4 ಇಲ್ಲ ನೋಡಿರಿ, ದಿಸ್ ಈಸ್ T4 ವ್ಯಾಲ್ಯೂ ಹೆಂಗೆ ಕಂಡುಹಿಡಿದು? ದಟ್ಸ್ ವೆರಿ ಡಿಫಿಕಲ್ಟ್ ಟಾಸ್ಕನ. T4 ವ್ಯಾಲ್ಯೂ ಲಕ್ಷ ಕೊಡ್ರಿ, T4 ವ್ಯಾಲ್ಯೂ ಸ್ವಲ್ಪ ಲಕ್ಷ ಕೊಡ್ರಿ, ನಾನು ಹೇಳ್ತೀನಿ ನೋಡ್ರಿ. CR ಇಲ್ಲಿ ನೋಡ್ಬೋದು ನೀವು, ಎಲ್ಲೋ ಲೈನ್ಲೆ ಇದೆಷ್ಟಿದೆ? T3 sin 30 ಡಿಗ್ರಿ ಇದೆ, ಕಾಣ್ತಾ ಇದೆಯಾ? ಎಲ್ಲೋದಲ್ಲೇ ಗುಸ್ತಾ ಇದೆ ನೋಡ್ರಿ. T3 sin 30 ಡಿಗ್ರಿ ಈ ದಿಕ್ಕಿನಲ್ಲಿದೆ, ರೈಟ್. ಹಂಗಾರೆ ಇದನ್ನು ಯಾರು ಬ್ಯಾಲೆನ್ಸ್ ಮಾಡತ್ತಾರ ನೋಡಿ, ಲಕ್ಷ ಕೊಡ್ರಿ, ಇದನ್ನ ಯಾರು ಬ್ಯಾಲೆನ್ಸ್ ಮಾಡ್ತಾರೆ? ದಿಸ್ ಫೋರ್ಸ್ ಇಸ್ ಬ್ಯಾಲೆನ್ಸಿಂಗ್. ಹಂಗಾರೆ ದಿಸ್ ಈಸ್ ಕಾಲ್ಡ್ ವಾಟ್? T3 sin 30 ಡಿಗ್ರಿ, ರೈಟಾ? ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದಕ್ಕಿಂತ ಈ ಫೋರ್ಸ್ ಹೆಂಗೆ ಡೆವಲಪ್ ಆಗ್ತದೆ ನೋಡ್ರಿ. ಈಗ ಇದು 30 ಡಿಗ್ರಿ ಆದರೆ ಇದು 30 ಡಿಗ್ರಿ ಆದರೆ ಈ 30 ಡಿಗ್ರಿ, ಅಂದರೆ ಈ ಆ್ಯಂಗಲ್ಗೆ ಈ ಆ್ಯಂಗಲ್ ಸಮ ಆಗ್ತದೆ. ಹಂಗಾರೆ ಇಫ್ ದಿಸ್ ಈಸ್ T3 sin 30 ಡಿಗ್ರಿ ಆ್ಯಂಡ್ ದಿಸ್ ಈಸ್ ಆಲ್ಸೋ T3 sin 30 ಡಿಗ್ರಿ ಇನ್ ದಿಸ್ ಡೈರೆಕ್ಷನ್, ಇದನ್ನು ನೀವು ಮರಿಬಾರ್ದು, ರೈಟ್. ಇದು ಜಿಯೋಮೆಟ್ರಿ ಪರ್ಫೆಕ್ಟ್ ಇರಬೇಕು. ನಾನು ಇನ್ನೊಂದು ಸಲ ತಿಳಿಸ್ತೇನೆ ನೋಡ್ರಿ, ನಿಮಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕಾ? ಕಾಂಪ್ಲಿಕೇಟ್ ಇಲ್ಲ, ಇದು ಕಲರ್ ಬೇರೆ ಯೂಸ್ ಮಾಡ್ತೀನಿ ನೋಡ್ರಿ, ಗ್ರೀನ್ ಯೂಸ್ ಮಾಡೋಣ. ಇಲ್ಲಿ ನೋಡ್ರಿ, ದಿಸ್ ಈಸ್ ಕಾಲ್ಡ್ ವಾಟ್? T3 sin 30 ಡಿಗ್ರಿ. ಈ ಆ್ಯಂಗಲ್ಗೆ ಈ ಆ್ಯಂಗಲ್ ಸಮ ಇರ್ತದೆ. ಹಂಗಾರೆ ದಿಸ್ ಈಸ್ ಕಾಲ್ಡ್ ವಾಟ್? ದಿಸ್ ಈಸ್ ಆಲ್ಸೋ T3 sin 30 ಡಿಗ್ರಿ, ರೈಟ್. ಸರಿಯಾಗಿ ಅರ್ಥ ಮಾಡಿಕೊಡ್ರಿ. ಹಾಗಾದರೆ ಇಲ್ಲಿ ನೋಡ್ಬೇಕು ನೀವು, ಈ T3 sin 30 ಡಿಗ್ರಿ ಮತ್ತು T4 ಎರಡು ಒಂದೇ ಕಡೆ ಆ್ಯಕ್ಟ್ ಆಗತ್ತವೆ. ಹಂಗಾರೆ ಅವೆರಡೂ ಕೂಡಿಸ್ಬೇಕು, ರೈಟ್. ಹಂಗಾರೆ ಇವೆರಡನ್ನು ಯಾವ ಫೋರ್ಸ್ ಬ್ಯಾಲೆನ್ಸ್ ಮಾಡ್ತಾಯಿದೆ? T5 sin 60 ಡಿಗ್ರಿ ಬ್ಯಾಲೆನ್ಸ್ ಮಾಡ್ತಾಯಿದೆ, ರೈಟ್. ಹಂಗಾರೆ ಈಗ ಅವ್ನು ನೋಡೋಣ. T5 cos T5 ಅಲ್ಲ, T4 plus T3 sin 30 degree. These two forces are balanced by T5 sin 60 degree. ಕರೆಕ್ಟಾ? ಓಕೆ. T4 ವ್ಯಾಲ್ಯೂ ಬಂದಿದೆ, ಎಲ್ಲಿ ಬಂದಿದೆ ನೋಡ್ರಿ? T4 ವ್ಯಾಲ್ಯೂನ ಕಂಡುಹಿಡಬೇಕಾಗಿತ್ತು ನಾವೀಗ, ರೈಟ್. ಹಂಗಾರೆ T4 ಪ್ಲಸ್ T3 ವ್ಯಾಲ್ಯೂ ಎಷ್ಟು ಬಂದಿದೆ ನೋಡ್ರಿ? 200/√3 sin 30 ಅಂದರೆ 1/2, ದಟ್ ಈಸ್ ಈಕ್ವಲ್ ಟು ಇಲ್ಲಿ T5 ವ್ಯಾಲ್ಯೂ ಬಂದಿದೆ, ದಟ್ ಈಸ್ 200 sin 60 ಅಂದರೆ √3/2, ರೈಟ್. 2 1s 200 ಅದಾ. ನೆಕ್ಸ್ಟ್ T4 ಇಸ್ ಈಕ್ವಲ್ ಟು ಒಂದು ನಿಮಿಷ ಓಕೆ, 100/√3 ಆಯಿತು, ದಟ್ ಈಸ್ ಈಕ್ವಲ್ ಟು 100√3 ಆಯಿತು, ರೈಟ್. 100√3 ಆಯಿತು. ಓಕೆ, ನಾವು ಕಮ್ ಟು ದ ಪಾಯಿಂಟ್. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. T4 ಇಸ್ ಈಕ್ವಲ್ ಟು 100√3. ಇದನ್ನು ಈ ಕಡೆ ತೊಗೊಂಬರ್ರಿ. ಈ ಕಡೆ ತಂದಾಗ ಇದು -100/√3. LCM ಏನು ಬರ್ತೈತಿ? √3 ಬರ್ತದೆ. ಹಂಗಾರೆ ಇದು 100, ಇಲ್ಲಿ √3 ಇಲ್ಲಿ ಮಲ್ಟಿಪ್ಲೈ ಮಾಡಿರಿ, ಇಲ್ಲಿ 1. ಹಂಗಾರೆ 100 × 3 -100/√3. Therefore T4 is equal to 300 - 100/√3. T4 is equal to 200/√3 Newton. This is T4 value. ಓಕೆ, ಈ ರೀತಿ T1, T2, T3, T4 ವ್ಯಾಲ್ಯೂಸ್ಗಳನ್ನ ನಾವು ಕಂಡುಹಿಡಿದ್ವಿ. ಇದು ಭಾಳ ಇಂಪಾರ್ಟೆಂಟ್. ಇದರೊಳಗೆ 2-3 ಪ್ರಾಬ್ಲಮ್ಗಳನ್ನ ನಾವು ಕ್ರಿಯೇಟ್ ಮಾಡ್ಬೋದು. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ ಓಕೆ, ಅಬ್ಸರ್ವ್ ಹಿಯರ್ there is one more problem.
I will read it. The system given in figure is in equilibrium. Then the value of theta is what? ಇಲ್ಲಿ ನೋಡ್ರಿ, ಒಂದು ಸಪೋರ್ಟ್ ಇದೆ. ದಿಸ್ ಇಸ್ ದ ಸಪೋರ್ಟ್. ಇಲ್ಲಿ ಒಂದು ಸ್ಟ್ರಿಂಗನ್ನು ಕನೆಕ್ಟ್ ಮಾಡಿದ್ದಾರೆ. ಈ ಸ್ಟ್ರಿಂಗ್ ಮುಖಾಂತರ ಇಲ್ಲಿ ಒಂದು ಪುಲಿ ಇದೆ, ಇಲ್ಲೊಂದು ಪುಲಿ ಇದೆ, ಇದು P1 P2. ಈ ರೀತಿ ಮತ್ತು ಸ್ಟ್ರಿಂಗನ್ನು ಹಿಂಗೆ ಕನೆಕ್ಟ್ ಮಾಡಿ ಮತ್ತು ಈ ಸ್ಟ್ರಿಂಗ್ದಲ್ಲಿ ಒಂದು ಮಾಸನ್ನು ತೋಗ್ಬಿಟ್ಟಿದ್ದಾರೆ. ಮತ್ತು ಇಲ್ಲೊಂದು ಸ್ಟ್ರಿಂಗ್ ಇದೆ, ಈ ಸ್ಟ್ರಿಂಗಿಗೆ ಒಂದು ಮಾಸ್ ಎಮನ್ನು ತೋಗ್ಬಿಟ್ಟಿದ್ದಾರೆ. ರೈಟ್, ದಿಸ್ ಇಸ್ ದ ಕಾನ್ಸೆಪ್ಟ್. ಹಾಗಾದ್ರೆ ಇಲ್ಲಿ ಏನು ಕೇಳಿದ್ದಾರೆ? ಥೀಟಾ ವ್ಯಾಲ್ಯೂವನ್ನು ಕೇಳಿದ್ದಾರೆ. ಥೀಟಾ ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ. ಈ ಥೀಟಾನ ಕಂಡುಹಿಡಬೇಕು ನಾವೀಗ. ರೈಟ್, ಇಲ್ಲಿ ನೋಡ್ರಿ, ಒಂದು ವರ್ಟಿಕಲ್ ಲೈನು ಪಾಸ್ ಆಗಿದೆ ಇಲ್ಲಿ. ಹಂಗಾರೆ ಈ ವ್ಯಾಲ್ಯೂ ಸೇಮ್ ಅದಾವ ಅಂತ ಅರ್ಥ. ರೈಟ್, ಹಾಗಾದರೆ ಇಲ್ಲ ಮಾಡಬೇಕಾದ್ರೆ ಏನಪ್ಪ ಅಂದ್ರೆ ಥೀಟಾ ವ್ಯಾಲ್ಯೂನ ಹೆಂಗೆ ಕಂಡುಹಿಡಬೇಕು? ಫಸ್ಟ್ ಟೆನ್ಷನ್ ಡಿಸ್ಟ್ರಿಬ್ಯೂಟ್ ಮಾಡೋಣ. ಫೋರ್ಸ್ ಡ್ಯೂ ಟು ವೇಟ್, ದಿಸ್ ಇಸ್ ಎಮ್ ಇಂಟು ಜಿ. ಇದು ಕೂಡ ಫೋರ್ಸ್ ಡ್ಯೂ ಟು ವೇಟ್, ದಿಸ್ ಇಸ್ ಎಮ್ ಇಂಟು ಜಿ. ಅಂದರೆ ದಿಸ್ ಇಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಇಲ್ಲಿಂದ ದಿಸ್ ಇಸ್ ಟೆನ್ಷನ್ ಟಿ. ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಲ್ಲಿಂದ ಅವೇ, ದಿಸ್ ಇಸ್ ಟೆನ್ಷನ್ ಟಿ. ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ಅವೇ ಇರ್ತದೆ ಟೆನ್ಷನ್ ಯಾವಾಗಲೂ. ರೈಟ್, ಓಕೆ. ಈಗ ಇಲ್ಲಿ ಕೂಡ ಟೆನ್ಷನ್ ಸೇಮ್ ಇರ್ತದೆ. ರೈಟ್, ಇನ್ನು ಇಲ್ಲಿ ನೋಡ್ರಿ, ಇಲ್ಲಿ ಟೆನ್ಷನ್ ಏನಾಗಿದೆ? ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ದಿಸ್ ಇಸ್ ಕಾಲ್ಡ್ ವಾಟ್? ಟೆನ್ಷನ್. ಇದು ಕೂಡ ಟೀನ. ಇಲ್ಲಿ ಕೂಡ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ, ಇಲ್ಲಿ ಕೂಡ ಟೆನ್ಷನ್ನ ಟೀನ ಆಗ್ತದೆ. ರೈಟ್, ಅಂದರೆ ಟೆನ್ಷನ್ ಈಗ ಸ್ಪ್ಲಿಟ್ ಆಗ್ತದೆ. ಹೆಂಗೆ ಸ್ಪ್ಲಿಟ್ ಆಗ್ತದೆ ನೋಡ್ರಿ, ಅಬ್ಸರ್ವ್ ಮಾಡಿರಿ. ಇಲ್ಲಿ ನೋಡ್ರಿ, ದಿಸ್ ಟಿ ಈಸ್ ಮೇಕಿಂಗ್ ಆ್ಯನ್ ಆ್ಯಂಗಲ್ ಥೀಟಾ. ದಿಸ್ ಟಿ ಈಸ್ ಆಲ್ಸೋ ಮೇಕಿಂಗ್ ಆ್ಯನ್ ಆ್ಯಂಗಲ್ ಥೀಟಾ ವಿತ್ ದಿಸ್ ಲೈನ್. ಹಾಗಾದರೆ ಇಫ್ T are making an angle theta with the vertical line, they have to split into two components. ಹೌದಾ? ಹಂಗಾರೆ ಈ ಟಿ ಏನೈತಲ್ಲ ಸ್ಪ್ಲಿಟ್ ಆಗ್ತದೆ. ಹೆಂಗೆ? ದಿಸ್ ಈಸ್ ಟಿ ಸೈನ್ ಥೀಟಾ ಅಲಾಂಗ್ ದಿಸ್ ಡೈರೆಕ್ಷನ್, ಓಕೆ, ಆ್ಯಂಡ್ ಟಿ ಕಾಸ್ ಥೀಟಾ ಅಲಾಂಗ್ ದಿಸ್ ಡೈರೆಕ್ಷನ್. ಈ ಟಿಯನ್ನು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ ನಾ ಈಗ. ರೈಟ್, ಅದೇ ರೀತಿ ಈ ಟಿ ಕೂಡ ಆ್ಯಂಗಲ್ ಥೀಟಾನ ಕ್ರಿಯೇಟ್ ಮಾಡೈತಿ. ಹಾಗಾದರೆ ಅದು ಕೂಡ ಸ್ಪ್ಲಿಟ್ ಆಗ್ತದೆ. ಯಾವ ರೀತಿ? ದಿಸ್ ಈಸ್ ಟಿ ಸೈನ್ ಥೀಟಾ ಅಲಾಂಗ್ ದಿಸ್ ಡೈರೆಕ್ಷನ್ ಆ್ಯಂಡ್ ಸಿ ಹಿಯರ್. ರೈಟ್, ಇಲ್ಲಿ ನೋಡ್ರಿ, ಟಿ ಕಾಸ್ ಥೀಟಾ ಇನ್ ಅಪರ್ ಡೈರೆಕ್ಷನ್. ಹಾಗಾದರೆ ಈ ಟಿ ಸೈನ್ ಥೀಟಾ, ಈ ಟಿ ಸೈನ್ ಥೀಟಾ ಬೋತ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್. ಹ್ಯಾನ್ಸ್ ದೇ ಗೆಟ್ ಕ್ಯಾನ್ಸಲ್ಡ್. ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಬಟ್ ಟಿ ಕಾಸ್ ಥೀಟಾ ಆ್ಯಕ್ಟಿಂಗ್ ಇನ್ ಅಪರ್ ಡೈರೆಕ್ಷನ್, ಈ ಟಿ ಕಾಸ್ ಥೀಟಾನು ಆ್ಯಕ್ಟಿಂಗ್ ಇನ್ ಅಪರ್ ಡೈರೆಕ್ಷನ್. ಹ್ಯಾನ್ಸ್ ದೇ ಶುಡ್ ಬಿ ಆ್ಯಡ್ ಅಪ್. ಹಂಗಾರೆ ಸಿ ಇಯರ್, ಇಲ್ಲಿ ನಾನು ಬರಿತೀನಿ ನೋಡ್ರಿ, ಸಾರಿ, ನಾನು ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. ದಿಸ್ ಈಸ್ ಫೋರ್ಸ್ ಡ್ಯೂ ಟು ವೇಟ್, ದಿಸ್ ಈಸ್ ಫೋರ್ಸ್ ಡ್ಯೂ ಟು ವೇಟ್ ಎಮ್ ಇಂಟು ಜಿ. ಹೌದಾ? ದಿಸ್ ಈಸ್ ಟೆನ್ಷನ್ ಇನ್ ದಿಸ್ ಡೈರೆಕ್ಷನ್, ದಿಸ್ ಇಸ್ ಟಿ. ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ದಿಸ್ ಆಲ್ಸೋ ಟೆನ್ಷನ್, ದಿಸ್ ಇಸ್ ಟಿ. ಹೌದಾ? ಇಲ್ಲಿ ನೋಡ್ರಿ, ಇದು ಇಲ್ಲಿ ಕೂಡ ಟೆನ್ಷನ್ ಡಿಸ್ಟ್ರಿಬ್ಯೂಟ್ ಆಗ್ತಿದೆ, ದಿಸ್ ಆಲ್ಸೋ ಟಿ. ಇಲ್ಲಿ ಟಿ ಥೀಟಾ ಆ್ಯಂಗಲ್ನ ಕ್ರಿಯೇಟ್ ಮಾಡೈತಿ ವಿತ್ ದ ವರ್ಟಿಕಲ್. ಹ್ಯಾನ್ಸ್ ಇಟ್ ಇಸ್ ಸ್ಪ್ಲಿಟ್ಸ್ ಇಂಟು ಟೂ ಕಂಪೋನೆಂಟ್ಸ್. ದಿಸ್ ಈಸ್ ಟಿ sin theta and this is t cos theta. ಅದೇ ರೀತಿ ಇಲ್ಲಿ ಮತ್ತೆ ಟೆನ್ಷನ್ನು ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗ್ತದೆ, ಕಾಲ್ಡ್ ಆಸ್ ಟಿ. ಈ ಟಿ ಕೂಡ ಆ್ಯಂಗಲ್ ಥೀಟಾನ ಕ್ರಿಯೇಟ್ ಮಾಡಿದೆ. ಹೀಗಾಗಿ ಇಟ್ ಸ್ಪ್ಲಿಟ್ಸ್ ಇಂಟು ಟೂ ಕಂಪೋನೆಂಟ್ಸ್, ದಟ್ ಈಸ್ ಟಿ ಸೈನ್ ಥೀಟಾ ಇನ್ ದಿಸ್ ಡೈರೆಕ್ಷನ್ ಆ್ಯಂಡ್ ಈ ದಿಕ್ಕಿನಲ್ಲಿ ಮತ್ತೆ ಟಿ ಕಾಸ್ ಥೀಟಾ ಇನ್ ಅಪ್ಪರ್ ಡೈರೆಕ್ಷನ್. ರೈಟ್, ಹಾಗಾದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಈ ಟಿ ಸೈನ್ ಥೀಟಾ, ಈ ಟಿ ಸೈನ್ ಥೀಟಾ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್. ಹ್ಯಾನ್ಸ್ ದೇ ಗೆಟ್ಸ್ ಕ್ಯಾನ್ಸಲ್ಡ್, ಇವೆರಡು ಕ್ಯಾನ್ಸಲ್ ಆಗ್ತವೆ. ಬಟ್ ಟಿ ಕಾಸ್ ಥೀಟಾ ಇನ್ ದಿಸ್ ಡೈರೆಕ್ಷನ್ ಇಟ್ ಇಸ್ ಆ್ಯಕ್ಟಿಂಗ್ ಆ್ಯಂಡ್ ಈ ಟಿ ಕಾಸ್ ಥೀಟಾ ಇನ್ ಅಪ್ಪರ್ ಡೈರೆಕ್ಷನ್ ಇಟ್ ಇಸ್ ಆ್ಯಕ್ಟಿಂಗ್. ಹಾಗಾದರೆ ಇಫ್ ಬೋತ್ ಆರ್ ಆ್ಯಕ್ಟಿಂಗ್ ಅಲಾಂಗ್ ಸೇಮ್ ಡೈರೆಕ್ಷನ್ ದೇ ಶುಡ್ ಬಿ ಆ್ಯಡ್ ಅಪ್.
ಹೌದಾ? ಹಾಗಾದ್ರೆ ಇವು ಎರಡರ ಮೊತ್ತ ಈ ಟಿಗೆ ಸಮವಾಗಿದೆ. ಹೌದಾ? ಇವು ಎರಡೂ ಟೆನ್ಷನ್ನ ಈ ಟೆನ್ಷನ್ನು ಬ್ಯಾಲೆನ್ಸ್ ಮಾಡಿದೆ ಅದನ್ನ ಇಲ್ಲಿ ಬರೋಣ ಈಗ. ರೈಟ್? ಓಕೆ, ಫ್ರಮ್ ಫಿಗರ್ ಇಟ್ ಇಸ್ ಕ್ಲಿಯರ್ ದ್ಯಾಟ್ ಫ್ರಮ್ ಫಿಗರ್ we get 2t cos theta. ಯಾಕೆ 2t cos theta ಬರೆದೆ ನಾನು? t cos theta, 2t cos theta, both are acting in upward direction. These two forces are balanced by t. ನೋಡ್ರಿ, ಇವು ಎರಡರ ಮೊತ್ತವನ್ನು ಈ ಟಿ ಬ್ಯಾಲೆನ್ಸ್ ಮಾಡ್ತಾ ಇದೆ. ಅದಕ್ಕೆ ಅವೆರಡು 2t cos theta equal to t ಅಂತ ಬರೆದೆ ನಾನು. ರೈಟ್? ಓಕೆ, ಹಂಗಾರೆ ಟಿ ವ್ಯಾಲ್ಯೂ ಎಮ್ ಜಿ ಅಂತಿದೆ. 2 ಇಂಟು ಟಿ ವ್ಯಾಲ್ಯೂ ಇಲ್ಲಿ ತೊಗೊಳ್ಳಿ ಎಮ್ ಜಿ. ರೈಟ್? ಇಲ್ಲಿ ಟಿ ವ್ಯಾಲ್ಯೂ ಏನಾಗಿದೆ? ಎಮ್ ಇಂಟು ಜಿ ಆಗಿದೆ. ಹಂಗಾರೆ ಎಮ್ ಇಂಟು ಜಿ ಇಂಟು ಕಾಸ್ ಥೀಟಾ ಇಸ್ ಈಕ್ವಲ್ ಟು ಟಿ ವ್ಯಾಲ್ಯೂ ಮತ್ತು ಎಮ್ ಇಂಟು ಜಿ. ಹಾಗಾದರೆ ಎಮ್ ಇಂಟು ಜಿ ಕ್ಯಾನ್ಸಲ್. ಹಾಗಾದ್ರೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು ವಾಟ್? 1/2 ಬಂತು. ರೈಟ್? ಹಾಗಾದ್ರೆ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 1/2 ಅಂದರೆ 60 ಡಿಗ್ರಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿರಿ, ಎಷ್ಟು ಸಿಂಪಲ್ ಅದಾವ ಕಾನ್ಸೆಪ್ಟ್ಗಳು. ಓಕೆ, ರೈಟ್ ಡೌನ್.